ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಕೂಡ ಹೇಗಿದ್ದೀರಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಎಲ್ಲರೂ ಕೂಡ ಆರಾಮವಾಗಿರಿ, ಆರೋಗ್ಯವಂತರಾಗಿರಿ ಅನ್ನುವಂಥದ್ದು ನಮ್ಮ ಹಾರೈಕೆ. ಎಸ್, ಸ್ಟೇ ಹೋಮ್, ಸ್ಟೇ ಸೇಫ್, ಸ್ಟೇ ಸ್ಟ್ರಾಂಗ್ ಅನ್ನುವಂತಹ ಒಂದು ಧ್ಯೇಯವಾಗಿದೆ. ನಾವು ದಿನನಿತ್ಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಕೊರೋನಾದ ಬಗ್ಗೆ ಭಯ ಮೂಡಿಸ್ತಾ ಇದೆ ಮಾಧ್ಯಮಗಳು ಅನ್ನುವಂತಹ ದೃಷ್ಟಿಯಲ್ಲಿ ಅನೇಕ ಜನರ ಆರೋಪ, ಆತಂಕ, ಭಯ ಇದೆಲ್ಲದರ ನಡುವೆ ಕೊರೋನಾದ ಸುದ್ದಿಯಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಿರಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಪ್ರತಿದಿನ ಜಾಗೃತಿಯ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇರುವಂತಹ ವಿಚಾರ. ಹೀಗಾಗಿ ಇವತ್ತಿನ ದಿನ ಅತಿ ಪ್ರಮುಖವಾಗಿರುವಂತಹ ಒಂದು ವಿಚಾರದ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ದೇವೆ. ಈ ಹಿಂದೆ ಸರ್ಕಾರವೇ ಹೇಳ್ತಾ ಇತ್ತು, ಬನ್ನಿ ಬನ್ನಿ ಲಸಿಕೆ ಹಾಕ್ಕೊಳ್ಳಿ ಅನ್ನುವಂಥದ್ದು. ಇದು ಕೊರೋನಾದ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ರಾಮಬಾಣ, ಇದು ಕೊನೆಯ ಅಸ್ತ್ರ ಅನ್ನುವಂಥದ್ದು. ಆದರೆ ನಾವೆಲ್ಲರೂ ಕೂಡ ಅತಿ ಬುದ್ಧಿವಂತರಾಗಿ ಅಪಪ್ರಚಾರ ಮಾಡಿದ್ವಿ ಲಸಿಕೆಯ ಬಗ್ಗೆ. ಲಸಿಕೆ ಹಾಕಿದ್ರೆ ಹಾಗಾಗುತ್ತೆ, ಹೀಗಾಗುತ್ತೆ, ಮತ್ತೊಮ್ಮೆ ಕೊರೋನಾ ಬರುತ್ತೆ, ಗ್ಯಾರಂಟಿ ಇಲ್ಲ, ಮಕ್ಕಳಾಗಲ್ಲ, ಇಂತಹ ವಿಚಾರಗಳ ಬಗ್ಗೆ ಅತಿ ಅಪಪ್ರಚಾರ ಮಾಡ್ತೇವೆ. ಎಷ್ಟಾಗುತ್ತೋ ಅಷ್ಟು ಅಪಪ್ರಚಾರ ಮಾಡಿದ್ವಿ. ಆದರೆ ಈಗ ಲಸಿಕೆ ಬೇಕು ಅಂತ ಹೇಳಿ ಕ್ಯೂನಲ್ಲಿ ನಿಂತಿದ್ದೇವೆ, ಆದರೆ ಲಸಿಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಬೇಸರದ ಸಂಗತಿ. ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು. ನಮ್ಮ ಜೊತೆ ತಜ್ಞ ವೈದ್ಯರಿದ್ದಾರೆ, ಲಸಿಕೆಯ ಮೇಲ್ವಿಚಾರಕರಿದ್ದಾರೆ. ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು. ಸ್ಟೇ ಹೋಮ್, ಸ್ಟೇ ಸೇಫ್, ಸ್ಟೇ ಸ್ಟ್ರಾಂಗ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೂ ನೋಡಿದ್ರು ಕೂಡ ಎರಡನೇ ಅಲೆಯ ಬಗ್ಗೆ ಭಯ, ಆತಂಕದ ವಾತಾವರಣ, ಜೊತೆಗೆ ಎಲ್ಲರಲ್ಲೂ ಕೂಡ ಲಸಿಕೆ ಹಾಕಿಸ್ಕೊಳ್ಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಉತ್ಸಾಹ ಇದೆ. ಆದರೆ ಲಸಿಕೆಯ ಅಭಾವ ಇರುವಂಥದ್ದು ಕೂಡ ಅಷ್ಟೇ ಸತ್ಯವಾಗಿರುವಂತಹ ವಿಚಾರ, ಬೇಸರದ ಸಂಗತಿಯೂ ಕೂಡ ಹೌದು. ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು. ಅದಕ್ಕಿಂತ ಮೊದಲೇದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರು ಕೂಡ ಕೇಳ್ಕೊಳ್ಬೇಕಾಗಿರುವಂತಹ, ತಿಳಿದುಕೊಳ್ಬೇಕಾಗಿರುವಂತಹ ಮಹತ್ವದ ಆದೇಶ ದಕ್ಷಿಣ ಕನ್ನಡ ಜಿಲ್ಲಾಡಳಿತದಿಂದ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಮಹತ್ವದ ಆದೇಶವನ್ನ ಕೊಟ್ಟಿದ್ದಾರೆ. ನಿನ್ನೆಯೂ ಕೂಡ ನನ್ನ ಕಾರ್ಯಕ್ರಮದಲ್ಲಿ ವೇದವ್ಯಾಸ್ ಕಾಮತ್ ಅವರು, ಶಾಸಕರು ಬಂದಿದ್ರು. ಆ ಸಂದರ್ಭ ಹಲವಾರು ವಿಡಿಯೋಗಳನ್ನು ನಾವು ನಿನ್ನೆಯ ಕಾರ್ಯಕ್ರಮದಲ್ಲಿ ಪ್ಲೇ ಮಾಡಿದ್ವಿ. ನಮ್ಮ ಪ್ರಜ್ಞಾವಂತ ಮಂಗಳೂರಿನ ಜನರು ಯಾವ ರೀತಿ ಈ ಒಂದು ಸ್ವಯಂ ಲಾಕ್ಡೌನ್ ಅಂದರೆ ಜನತಾ ಕರ್ಫ್ಯೂಗೆ ಮರ್ಯಾದೆ ಕೊಡ್ತಾ ಇದ್ದಾರೆ, ಜನತಾ ಕರ್ಫ್ಯೂವನ್ನು ಯಾವ ರೀತಿ ನಮ್ಮ ಪ್ರಜ್ಞಾವಂತ ಮಂಗಳೂರಿನ ನಾಗರಿಕರು ಪಾಲನೆ ಮಾಡ್ತಾ ಇದ್ದಾರೆ ಅನ್ನುವಂಥ ದೃಷ್ಟಿಯಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಅವರ ಮುಂಭಾಗದಲ್ಲಿ ದೃಶ್ಯಾವಳಿಗಳನ್ನು ಪ್ಲೇ ಮಾಡಿದ್ವಿ. ಯಾವ ರೀತಿ ರೂಲ್ಸ್ ಬೇಕಾಬಿಟ್ಟಿಯಾಗಿ ಬ್ರೇಕ್ ಆಗ್ತಾ ಇದೆ ಅನ್ನುವಂಥದ್ದು, ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆ ತನಕ ಯಾವ ರೀತಿ ಜನಜಂಗುಳಿ ಇರುತ್ತೆ ನಮ್ಮ ಮಂಗಳೂರಿನಲ್ಲಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಜೊತೆಗೆ ಸಂಜೆ 4, 5, 6 ಗಂಟೆ ಹೊತ್ತಿನಲ್ಲೂ ಕೂಡ ಯಾವ ರೀತಿ ರೂಲ್ಸ್ ಬ್ರೇಕ್ ಆಗುತ್ತೆ, ಜನಜಂಗುಳಿ ಇರುತ್ತೆ, ಬೇಕಾಬಿಟ್ಟಿ ಯಾವ ರೀತಿ ಓಡ್ತಾರೆ ಅನ್ನುವಂಥದ್ದು ನಾವು ಹೇಳಿದ್ದೀವಿ ನಿನ್ನೆಯ ಕಾರ್ಯಕ್ರಮದಲ್ಲಿ ನೇರವಾಗಿ ದೃಶ್ಯಾವಳಿಗಳ ಮೂಲಕ ವೇದವ್ಯಾಸ್ ಕಾಮತ್ ಅವರಿಗೆ. ಅದೇ ರೀತಿ ನಿನ್ನೆಯ ಒಂದು ಕೊರೋನಾ ಪಾಸಿಟಿವ್ ಸಂಖ್ಯೆಗಳ ಸಂಖ್ಯೆಯು ಕೂಡ 1500 ಗಡಿ ದಾಟಿರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಇವತ್ತು ಜಿಲ್ಲಾಡಳಿತ ಒಂದು ಮಹತ್ವದ ಆದೇಶವನ್ನ ಕೊಟ್ಟಿದೆ. ಏನ್ ಕೊಟ್ಟಿದೆ, ಬಿಗ್ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಾಳಿನಿಂದ ಕೊರೋನಾ ನಿಯಂತ್ರಣಕ್ಕಾಗಿ ಟಫ್ ರೂಲ್ಸ್ ಅನ್ನು ಜಾರಿ ಮಾಡಲಾಗಿದೆ. ನಾಳೆಯಿಂದ ಬೆಳಗ್ಗೆ 6ರಿಂದ 9 ಗಂಟೆಯವರೆಗೆ ಮಾತ್ರ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಇರುವಂಥದ್ದು. ಇಷ್ಟು ದಿನ 6ರಿಂದ
12 ಗಂಟೆಯ ತನಕ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಅನ್ನುವಂಥದ್ದು ಹೇಳುತ್ತಾ ಇತ್ತು. ಆದರೆ ಬೇಕಾಬಿಟ್ಟಿಯಾಗಿ 6ರಿಂದ 12 ಗಂಟೆಯ ತನಕ ಎಲ್ಲ ಜನರು ಸುತ್ತಾಡ್ತಾ ಇದ್ರು. ಹಾಗಾಗಿ ನಮ್ಮ ಜಿಲ್ಲೆಯ ಈಗಿನ ಪರಿಸ್ಥಿತಿ ಸರಿಯಾಗಿಲ್ಲ. ಗೊತ್ತಿರುವಂತಹ ವಿಚಾರ, ನಿನ್ನೆಯ ದಿನ ಕೂಡ 1500ಕ್ಕೂ ಕೂಡ ಅಧಿಕ ಸೋಂಕಿತರ ಸಂಖ್ಯೆ ಪ್ರಕರಣ ದಾಖಲಾಗಿರುವಂಥದ್ದು. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕಠಿಣ ರೂಲ್ಸ್ ಜಾರಿ ಮಾಡಿರುವಂಥದ್ದು. 10 ಗಂಟೆಯ ಒಳಗೆ ವ್ಯಾಪಾರಸ್ಥರು ಹಾಗೂ ಖರೀದಿದಾರರು ಮನೆಯನ್ನ ಸೇರ್ಕೊಳ್ಬೇಕು. ತಮ್ಮ ಯಾವುದೇ ರೀತಿಯ ಎಕ್ಸ್ಕ್ಯೂಸ್ಗಳು, ರೀಸನ್ಸ್ಗಳು ಬೇಕಾಗಿಲ್ಲ ಅನ್ನುವಂಥದ್ದನ್ನ ಜಿಲ್ಲಾಡಳಿತ ಕಟ್ಟುನಿಟ್ಟಾಗಿ ಹೇಳಿದೆ. 10 ಗಂಟೆಯ ಒಳಗೆ ವ್ಯಾಪಾರಸ್ಥರು ಖರೀದಿದಾರರು ಮನೆಯನ್ನ ಸೇರಬೇಕಾಗುತ್ತೆ. ಜೊತೆಗೆ ಮೆಡಿಕಲ್ಗೆ ಹೋಗುವವರು ಕೂಡ ತಮ್ಮ ಹತ್ತಿರದ ಮೆಡಿಕಲ್ಗಷ್ಟೇ ಹೋಗಬೇಕು. ತಾವೆಲ್ಲರೂ ಕೂಡ ಹೇಳ್ತೀರಾ, ಹೀಗಿದ್ರೆ ಮೆಡಿಕಲ್ಗೆ ಹೇಗೆ ಹೋಗಬೇಕು, ಆರೋಗ್ಯದ ವಿಚಾರವಾಗಿ ಹೇಗೆ ಹೋಗಬೇಕು ಅನ್ನೋಂಥದ್ದು. ಹಾಗಾಗಿ ಮೆಡಿಕಲ್ಗೆ ಹೋಗುವವರು ತಮ್ಮ ಹತ್ತಿರದ ಮೆಡಿಕಲ್ಗಷ್ಟೇ ಹೋಗಬೇಕು. ಜೊತೆಗೆ ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ವೆರಿ ಇಂಪಾರ್ಟೆಂಟ್ ಅನ್ನುವಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಓಡಾಟ ಮಾಡಬೇಕು ಅಥವಾ ಇನ್ನಿತರ ಸುಳ್ಳು ವಿಚಾರಗಳಲ್ಲಿ ಓಡಾಟ ಮಾಡಬೇಕು, ವಾಹನಗಳನ್ನು ಬಳಸ್ಕೊಳ್ಬೇಕು ಅಥವಾ ಐಡಿಗಳನ್ನು ತೋರಿಸ್ಕೊಂಡು ಬಳಸ್ಕೊಳ್ಬೇಕು ಅಂತ ಇದ್ರೆ ಈ ಕನಸನ್ನು ಬಿಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ವಾಹನಗಳಲ್ಲಿ ಬೇರೆ ಕಡೆ ಹೋದರೆ ವಾಹನ ಸೀಸ್ ಆಗುತ್ತೆ. ನೇರವಾಗಿರುವಂತಹ ಖಡಕ್ ಆಗಿರುವಂತಹ ಸಂದೇಶವನ್ನು ಜಿಲ್ಲಾಡಳಿತ ಹೇಳಿದೆ. ಈಗಿನ ಪರಿಸ್ಥಿತಿ ಚೆನ್ನಾಗಿಲ್ಲ, ಮಿತಿ ಮೀರಿ ಹೋಗ್ತಾ ಇದೆ, ಕೈ ಮೀರಿ ಹೋಗ್ತಾ ಇದೆ. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮಗಳು ಜಿಲ್ಲಾಡಳಿತಕ್ಕೆ ಅನಿವಾರ್ಯ ಅನ್ನುವಂಥದ್ದು. ಹಾಗಾದರೆ ಎಲ್ಲರೂ ಕೂಡ ಕೇಳಬಹುದು, ಈಗಾಗಲೇ ನಾವು ಬುಕ್ಕಿಂಗ್ ಮಾಡಿರುವಂಥದ್ದು, ಈಗಾಗಲೇ ನಾವು ಅನುಮತಿಯನ್ನು ಪಡೆದುಕೊಂಡಿರುವಂತಹ ಶುಭ ಸಮಾರಂಭಗಳು, ಮದುವೆಗಳು, ಗೃಹ ಪ್ರವೇಶ, ಅದರ ಕಥೆ ಏನು ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ತಾವೆಲ್ಲರೂ ಕೂಡ ಈ ವಿಚಾರವನ್ನ ಕೇಳ್ತಾ ಇರ್ತೀರಿ. ಯಾಕಂದ್ರೆ ಈ ತಿಂಗಳು ಅನ್ನುವಂಥದ್ದು ಅನೇಕ ಶುಭ ಸಮಾರಂಭಗಳು ನಡೆಯುವಂತಹ ತಿಂಗಳು. ಹಾಗಾಗಿ ಇದರ ಬಗ್ಗೆಯೂ ಕೂಡ ಸರ್ಕಾರ ಕಟ್ಟುನಿಟ್ಟಿನ ನಿಯಮವನ್ನ ಜಾರಿ ಮಾಡಿದೆ. ಏನು ಹೇಳಿದೆ ನೋಡ್ಕೊಂಬನ್ನಿ. ಇದು ಜನರ ಅನಗತ್ಯ ಓಡಾಟಕ್ಕೆ ಕಾಕಿಯಿಂದ ಕಠಿಣ ಕ್ರಮಕ್ಕೆ ಆದೇಶವನ್ನು ನೀಡಲಾಗಿದೆ. ನಾಳೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿ ಮಾಡಲಾಗಿದೆ. ಮೇ 15ರ ಬಳಿಕ ಯಾವುದೇ ಕಾರ್ಯಕ್ರಮಗಳಿಗೂ ಕೂಡ ಅವಕಾಶ ಇಲ್ಲ. ಅಂದ್ರೆ ಈಗಾಗಲೇ ಅನೇಕ ಜನರು ಶುಭ ಸಮಾರಂಭಗಳಿಗೆ ಅನುಮತಿಯನ್ನು ಪಡೆದುಕೊಂಡಿದ್ರು. ಹಾಗಾಗಿ ಮೇ 15ರ ಬಳಿಕ ಯಾವ ಕಾರ್ಯಕ್ರಮಗಳಿಗೂ ಕೂಡ ಅವಕಾಶ ಇಲ್ಲ ಅನ್ನುವಂಥದ್ದು ಪರಿಷ್ಕೃತ ಆದೇಶ ಹೇಳುತ್ತೆ. ಜೊತೆಗೆ ಮದುವೆ, ಗೃಹ ಪ್ರವೇಶ, ಹುಟ್ಟಿದ ಹಬ್ಬ ಸೇರಿದಂತೆ ಯಾವ ಕಾರ್ಯಕ್ರಮ ಕೂಡ ಮಾಡುವಂತಿಲ್ಲ. ಯಾವ ಕಾರ್ಯಕ್ರಮಕ್ಕೂ ಕೂಡ ಅನುಮತಿ ಇಲ್ಲ. ಮದುವೆ, ಗೃಹ ಪ್ರವೇಶ, ಹುಟ್ಟಿದ ಹಬ್ಬ ಇನ್ನಿತರ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕಿಲ್ಲ. ಜೊತೆಗೆ ಕಾರ್ಯಕ್ರಮ ಇದ್ದವರ ಮನವೊಲಿಸಿ ಅವರನ್ನ ಮುಂದಕ್ಕೆ ಹಾಕಿಸಲು ನಿರ್ಧಾರ ಮಾಡಲಾಗಿದೆ. ಯಾರೆಲ್ಲ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಜಿಲ್ಲಾಡಳಿತ ಈ ಹಿಂದೆ ನೀಡಿತ್ತು ಅವರ ಮನವೊಲಿಸಿ ಕಾರ್ಯಕ್ರಮವನ್ನ ಮುಂದಕ್ಕೆ ಹಾಕಿಸಲು ನಿರ್ಧಾರ ಮಾಡಲಾಗಿದೆ. ಜೊತೆಗೆ ಮೇ 15ರ ಮೇಲೆ ಅನುಮತಿ ನೀಡಿರುವಂತಹ ಕಾರ್ಯಕ್ರಮಗಳಿಗೆ ಕಡಿವಾಣ. ಯಾವುದೇ ಕಾರ್ಯಕ್ರಮ ಮಾಡುವಂತಿಲ್ಲ. ಮೇ 15ರ ಮೇಲೆ ಅನುಮತಿ ನೀಡಿರುವಂತಹ ಕಾರ್ಯಕ್ರಮಗಳಿಗೆ ಕಡಿವಾಣ ಹಾಕಲಾಗುತ್ತೆ. ಇದೆಲ್ಲವೂ ಕೂಡ ಪರಿಷ್ಕೃತವಾಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಡಳಿತದ
ಒಂದು ಪರಿಷ್ಕೃತವಾಗಿರುವಂತಹ ಆದೇಶ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಈ ಆದೇಶವನ್ನ ಹೊರಡಿಸಿದ್ದಾರೆ. ಇದು ನಾಳೆಯಿಂದ ಅಪ್ಲೈ ಆಗುತ್ತೆ. ನಾಳೆಯಿಂದ ಬೇಕಾಬಿಟ್ಟಿ ನಾನು 6ರಿಂದ 12 ಗಂಟೆ ತನಕ ಓಡಾಡ್ತೇನೆ, ಸಂಜೆಯೂ ಕೂಡ ಓಡಾಡ್ತೇನೆ ಅಂತ ಹೇಳಿದ್ರೆ ಸ್ವಲ್ಪ ಗಮನಿಸಬೇಕಾಗುತ್ತೆ. ಈ ಒಂದು ವಿಚಾರದ ಬಗ್ಗೆ ಸ್ಟ್ರಿಕ್ಟ್ ಆಗಿರುವಂತಹ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಇಲ್ಲದಿದ್ರೆ ವಾಹನಗಳು ಸೀಸ್ ಆಗುತ್ತೆ, ಜೊತೆಗೆ ದಂಡಂ ದಶಗುಣಂ ಅನ್ನುವಂಥದ್ದು. ಸೊ ಹಾಗಾಗಿ ಜಿಲ್ಲೆಯ ಜನರು ಸ್ವಲ್ಪ ಇತ್ತ ಕಡೆ ಗಮನಿಸಬೇಕಾಗಿರುವಂತಹ ವಿಚಾರ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಡಳಿತದ ಪರಿಷ್ಕೃತವಾಗಿರುವಂತಹ ಆದೇಶ. ಒಂದ್ಸಲ ಕೈ ಮುಗಿದು ನಾವೆಲ್ಲರೂ ಕೂಡ ಕೇಳುವಂಥದ್ದು ಇಷ್ಟೇ, ಪರಿಸ್ಥಿತಿ ಸರಿಯಾಗಿಲ್ಲ, ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ, ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ ಅಂತ ಬಂದಾಗ ಇದೆಲ್ಲ ಅನಿವಾರ್ಯ ಅನ್ನುವಂಥದ್ದು. ಇದನ್ನೆಲ್ಲ ಬ್ರೇಕಿಂಗ್ ಪ್ಲೇಟ್ಸ್ ಅಲ್ಲಿ ತೋರಿಸುವಂತಹ ಅವಶ್ಯಕತೆ ಇಲ್ಲ, ಆದರೆ ತೋರಿಸಬೇಕಾಗುತ್ತೆ. ಕಾರಣ ನಮ್ಮ ಜನರಿಗೆ, ಪ್ರಜ್ಞಾವಂತ ನಾಗರಿಕರಿಗೆ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ ಅನ್ನುವಂಥದ್ದು. ನಿನ್ನೆಯ ದಿನ ಇವತ್ತಿನ ದಿನ ನಾವು ಯಾವ ರೀತಿ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದೇವೆ ಅನ್ನುವಂಥದ್ದು ಕಾಣ್ತಾ ಇದೆ. ಅದರ ಫಲವಾಗಿ ನಿನ್ನೆಯ ದಿನ 1500ಕ್ಕೂ ಅಧಿಕ ಕೇಸ್ಗಳು, 4 ಸಾವನ್ನಪ್ಪಿರುವಂಥದ್ದು. ಭಯಪಡಿಸ್ತಾ ಇಲ್ಲ, ಜಾಗೃತಿ ಇರಲಿ ಅನ್ನುವಂಥದ್ದು ಅಷ್ಟೇ ನಾವು ಕೇಳ್ತಾ ಇರುವಂಥದ್ದು. ನಮ್ಮ ಜೀವ, ನಮ್ಮ ಪ್ರಾಣ, ಜೊತೆಗೆ ನಮ್ಮ ಆತ್ಮೀಯರು, ನಾವು ಇಷ್ಟಪಡುವವರು ಇರಬೇಕು, ನಮ್ಮ ಜೊತೆ ಇರಬೇಕು, ಉಳಿಬೇಕು ಅಂತ ಇದ್ರೆ ದಯಮಾಡಿ ಸರ್ಕಾರದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡೋಣ. ಆಗಿರುವಂತಹ ತಪ್ಪುಗಳು ಇನ್ನು ಮುಂದಕ್ಕಾದ್ರೂ ಸರಿಪಡಿಸಿಕೊಳ್ಳೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಈಗ ಕ್ಯೂನಲ್ಲಿ ನಿಂತಿದ್ದೀರಾ, ಎಲ್ಲರೂ ಕೂಡ ಈಗ ದುಂಬಾಲು ಬಿದ್ದಿದ್ದೀರಾ. ನನಗೆ ವ್ಯಾಕ್ಸಿನೇಷನ್ ಬೇಕು, ನನಗೆ ಲಸಿಕೆ ಬೇಕು, ನಾನು ಕೊರೋನಾದ ವಿರುದ್ಧ ಹೋರಾಟ ಮಾಡಬೇಕು, ನಾನು ಬದುಕಬೇಕು ಅನ್ನುವಂಥ ದೃಷ್ಟಿಯಲ್ಲಿ. ಆದರೆ ಲಸಿಕೆಗಳು ಸಿಗ್ತಾ ಇಲ್ಲ ಅನ್ನುವಂತಹ ದೊಡ್ಡ ಮಟ್ಟದ ಕೂಗು, ದೊಡ್ಡ ಮಟ್ಟದ ಆರೋಪ ಕೇಳಿ ಬರ್ತಾ ಇದೆ. ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು. ಜೊತೆಗೆ ನಮ್ಮಲ್ಲಿ ಇರುವಂಥದ್ದು, ನಮ್ಮ ದೇಶದಲ್ಲಿ 2 ಲಸಿಕೆಗಳು ಅವೈಲೇಬಲ್ ಆಗಿರುವಂಥದ್ದು, ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್. ಇತ್ತೀಚಿನ ದಿನಗಳಲ್ಲಿ ಕೋವ್ಯಾಕ್ಸಿನ್ ಸಿಗ್ತಾ ಇಲ್ಲ, ಆದರೆ ಕೋವಿಶೀಲ್ಡ್ ಸಿಗ್ತಾ ಇದೆ ಅನ್ನುವಂಥದ್ದು. ಫಸ್ಟ್ ಡೋಸ್ ತೆಗೆದುಕೊಂಡಿದ್ದೇವೆ, ಹಲವರಿಗೆ ಸೆಕೆಂಡ್ ಡೋಸ್ ಸಿಕ್ಕಿದೆ, ಇನ್ನು ಕೆಲವರಿಗೆ ಸೆಕೆಂಡ್ ಡೋಸ್ ಸಿಗಲಿಲ್ಲ. ಇನ್ನೊಂದು ಕಡೆ ಕೋವ್ಯಾಕ್ಸಿನ್ ಫಸ್ಟ್ ಡೋಸ್ ತೆಗೆದುಕೊಂಡಿದ್ದೇವೆ, ಕೋವ್ಯಾಕ್ಸಿನ್ ಸೆಕೆಂಡ್ ಡೋಸ್ ಇಲ್ಲ ಅನ್ನುವಂತಹ ಮಾತುಗಳು. ಹಾಗಾದರೆ ಇಂತಿಷ್ಟೇ ಆಗಿರುವಂತಹ ಕಾಲಮಿತಿಯಲ್ಲಿ ನಾವು ಇನ್ನೊಂದು ಡೋಸ್ಗಳನ್ನು ತೆಗೆದುಕೊಳ್ಬೇಕು, 2ನೇ ಡೋಸ್ ತೆಗೆದುಕೊಳ್ಬೇಕು. ಅವರ ಕಥೆ ಏನು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅವರ ಆರೋಗ್ಯದ ಮೇಲೆ ಗಂಭೀರವಾಗಿರುವಂತಹ ಪರಿಣಾಮ ಬೀಳುತ್ತೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ವಿಚಾರವಾಗಿ, ಜೊತೆಗೆ ಸ್ಪುಟ್ನಿಕ್ ಅನ್ನುವಂತಹ ರಷ್ಯಾದ ಲಸಿಕೆಯು ಕೂಡ ಬರುತ್ತೆ ಅನ್ನುವಂತಹ ವಿಚಾರ. ಯಾಕೆ ಬುಕ್ಕಿಂಗ್ ಆಗ್ತಾ ಇಲ್ಲ, ಯಾಕೆ ನಾವು ಲೈನಲ್ಲಿ ನಿಂತ್ಕೊಂಡ್ರು ಕೂಡ ನಮಗೆ ಲಸಿಕೆ ಸಿಗ್ತಾ ಇಲ್ಲ, ಎಲ್ಲ ಲಸಿಕೆಯ ಗೊಂದಲಗಳ ಬಗ್ಗೆ ಮಾತಾಡಬೇಕು. ನಮ್ಮ ಜೊತೆ ಇಬ್ರು ತಜ್ಞ ವೈದ್ಯರಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡಬೇಕು. ಡಾಕ್ಟರ್ ರಾಜೇಶ್ ಅವರು, RCH ರಿಪ್ರೊಡಕ್ಟಿವ್ ಚೈಲ್ಡ್ ಹೆಲ್ತ್, ದಕ್ಷಿಣ ಕನ್ನಡ ಲಸಿಕೆ ಮೇಲ್ವಿಚಾರಕರು. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಇದೇ ರೀತಿ ಡಾಕ್ಟರ್ ತುಫೇಲ್ ಅವರು, ಕೋವಿನ್ ಆಪ್ ನ ನಿರ್ವಾಹಕರು. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೂ ಕೂಡ. ನಮಸ್ತೆ ಸರ್. ಇಬ್ರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲದಾಗಿ ಇಬ್ಬರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕಾದ್ರೆ, ಪ್ರತಿಯೊಬ್ಬರು ವೈದ್ಯರು ಈ ಸಂದರ್ಭಗಳಲ್ಲಿ ಕೊರೋನಾ ವಾರಿಯರ್ಸ್ಗಳಾಗಿ ತಾವುಗಳು ಕೆಲಸ ಮಾಡ್ತಾ ಇದ್ದೀರಾ. ನಮ್ಮ ನಿಜವಾಗ್ಲೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಬೇಕು ಸರ್. ತಮ್ಮ ಇಬ್ಬರಿಗೂ ಕೂಡ ಅನೇಕ ಪ್ರಶ್ನೆಗಳಿದೆ ಸರ್, ಮಾತಾಡ್ತೇನೆ, ಅನೇಕ ಪ್ರಶ್ನೆಗಳನ್ನು ಕೇಳಬೇಕು. ಅದೇ ರೀತಿ ಜನರಲ್ಲೂ ಕೂಡ ಅನೇಕ ಗೊಂದಲಗಳಿವೆ, ತಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳಿದೆ, ನೇರವಾಗಿ ಪ್ರಶ್ನೆಗಳನ್ನು ಕೇಳಬಹುದು. ಅದೇ ರೀತಿ ಇವತ್ತು ಕೂಡ ಈ ಲಸಿಕೆಯ ವಿಚಾರದಲ್ಲಿ ಅನೇಕ ಜನರ ಕರೆ ಬರ್ತಾ ಇದೆ ನಮ್ಮ ಕಚೇರಿಗೂ ಕೂಡ. ನಮಗೆ ಲಸಿಕೆ ಹಾಕ್ಕೊಳ್ಬೇಕು, ಆದರೆ ಲಸಿಕೆ ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ನಮಗೆ ಲಸಿಕೆ ಸಿಗ್ತಾ ಇಲ್ಲ, ನಾವು ಹಿಂದಕ್ಕೆ ಬರುವಂತಹ ಪ್ರಮೇಯಗಳು ಆಗ್ತಾ ಇದೆ, ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ ಕಾಣ್ತಾ ಇದೆ ಅನ್ನುವಂಥದ್ದು. ಇಂತಹ ಹಲವಾರು ಆರೋಪಗಳ ನಡುವೆ ಸರ್ಕಾರದಿಂದ ಲಸಿಕೆ ಕೂಡ ಪೂರೈಕೆ ಆಗ್ತಾ ಇಲ್ಲ ಅಂತ ಅಷ್ಟೇ ಸತ್ಯವಾಗಿರುವಂತಹ ವಿಚಾರ. ಒಂದು ಅಪ್ಡೇಟ್ಸ್ ಬರ್ತಾ ಇದೆ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಲಸಿಕೆ ಇಲ್ಲ, ಬೋರ್ಡ್ ನೋ ಸ್ಟಾಕ್ ಅನ್ನುವಂಥದ್ದು. ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಕೇವಲ 2 ದಿನಗಳ ಹಿಂದೆ ಬೆಂಗಳೂರು ನಗರದ ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಕೊರೋನಾ ಲಸಿಕೆಗಳು ಸಂಪೂರ್ಣ ಖಾಲಿಯಾಗಿದ್ದು ಹೊಸ ಲಸಿಕೆಗಾಗಿ ನಿರೀಕ್ಷಿಸಲಾಗ್ತಾ ಇದೆ ಎಂದು ಜಿಲ್ಲಾ ಆರೋಗ್ಯ ಇಲಾಖೆ ತಿಳಿಸಿದೆ. ಜಿಲ್ಲೆಯಲ್ಲಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಲಸಿಕೆ ಸಂಪೂರ್ಣ ಖಾಲಿಯಾಗಿದ್ದು ಲಸಿಕೆ ನೀಡುವ ಪ್ರಕ್ರಿಯೆ ನಿಲ್ಲಿಸಲಾಗಿದೆ. 2 ದಿನಗಳ ಹಿಂದೆ 7,000 ಡೋಸ್ ಲಸಿಕೆ ಬಂದಿತ್ತು. ನಿನ್ನೆಗೆ 6,500 ಡೋಸ್ ಖಾಲಿಯಾಗಿದ್ದು ಉಳಿದ 500 ಡೋಸ್ ಇಂದು ಖಾಲಿಯಾಗಿದೆ. ಈಗಾಗಲೇ 40,000 ಡೋಸ್ ಕೋವ್ಯಾಕ್ಸಿನ್ ಲಸಿಕೆ ನೀಡಲಾಗಿದ್ದು 2ನೇ ಡೋಸ್ಗಾಗಿ ಹಲವು ಮಂದಿ ಎದುರು ನೋಡುತ್ತಿದ್ದಾರೆ. ಇದರಲ್ಲಿ ಈಗಾಗಲೇ ಮೊದಲ ಲಸಿಕೆ ನೀಡಿ 42 ದಿನಗಳಾಗುವವರೆಗೆ ಆದ್ಯತೆಯ ಮೇಲೆ ಲಸಿಕೆ ಬಂದ ಬಳಿಕ ನೀಡಲಾಗುವುದು. 2 ಲಸಿಕೆಗಳು ಮುಗಿದಿರೋದ್ರಿಂದ ರಾಜ್ಯದಿಂದ ಬರುವ ಹೊಸ ಲಸಿಕೆಗಾಗಿ ನಿರೀಕ್ಷಿಸಲಾಗ್ತಾ ಇದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆ ತಿಳಿಸಿದೆ.
ಎಸ್, ಇದು ಸದ್ಯದ ಪರಿಸ್ಥಿತಿ. ಲಸಿಕೆ ಇಲ್ಲ, ಎಲ್ಲಿ ನೋಡಿದ್ರು ಕೂಡ ನೋ ಸ್ಟಾಕ್ ಅನ್ನುವಂತಹ ಒಂದು ಬೋರ್ಡ್ಗಳು ಕೇಳಿ ಬರ್ತಾ ಇದೆ. ಸೊ ಈ ವಿಚಾರದ ಬಗ್ಗೆ ಮಾತಾಡಬೇಕು. ಫಸ್ಟ್ ಮೊದಲದಾಗಿ ಸರ್, ಡಾಕ್ಟರ್ ರಾಜೇಶ್ ಅವರು, ಸದ್ಯದ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಇದೆ ಸರ್? ಲಸಿಕೆಗೆ ಸಂಬಂಧಪಟ್ಟಿರುವಂತಹ ವಿಚಾರ ಜೊತೆಗೆ ಕೊರೋನಾದ ವಿಚಾರವಾಗಿ ಫಸ್ಟ್ ರಿಯಾಕ್ಷನ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಎರಡನೇ ಅಲೆ. ಕೊರೋನಾದ ವಿಚಾರವಾಗಿ ಎಲ್ಲರಿಗೂ ಗೊತ್ತೇ ಇದೆ. ದಿನದಿಂದ ದಿನಕ್ಕೆ ನಮ್ಮ ಕೇಸಸ್, ಪಾಸಿಟಿವ್ ಕೇಸಸ್ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ. ಆಲ್ಮೋಸ್ಟ್ ಡಬಲ್ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಎರಡನೇದು, ಅದರ ಜೊತೆಗೆ ಇನ್ನೊಂದು ದುರದೃಷ್ಟವಶಾತ್ ಏನಂತ ಹೇಳಿದ್ರೆ ಸಾವಿನ ಸಂಖ್ಯೆ ಕೂಡ ಪ್ರಾರಂಭವಾಗಿದೆ. 1, 2, 3, 4 ನೀವು ಈಗಾಗಲೇ ಹೇಳಿದ್ರೆ ನಿನ್ನೆ ಕೂಡ 4 ಸಾವಾಗಿದೆ ಅಂತ ಹೇಳಿ. ಸೊ ಈ ಪರಿಸ್ಥಿತಿಯಲ್ಲಿ ಇರುವಾಗ ನಮಗೆ ನೀವು ಈಗ ಹೇಳಿದಾಗೆ ಸರ್ಕಾರ ಏನು ನಿರ್ದೇಶನಗಳನ್ನು ಕೊಡುತ್ತೆ, ಆರ್ಡರ್ಸ್ಗಳನ್ನು ಕೊಡುತ್ತೆ, ಸರ್ಕ್ಯುಲರ್ಸ್ಗಳನ್ನು ಕೊಡುತ್ತೆ, ಅದನ್ನು ತಪ್ಪದೆ ನಾವು ಅನುಸರಿಸಬೇಕಾಗುತ್ತದೆ. ಈ ಮೂಲಕ ಮಾತ್ರ ಒಂದು ವೈರಸ್ ಕಾಯಿಲೆಯನ್ನು ಒಬ್ಬರಿಂದ ಒಬ್ಬರಿಗೆ ಹರಡುವ ಇದೊಂದು ದೊಡ್ಡ ಸಾಂಕ್ರಾಮಿಕ ರೋಗ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇದನ್ನು ಪ್ಯಾಂಡಮಿಕ್ ಅಂತ ಏನು ಹೇಳ್ತೇವೆ ನಾವು, ಇಡೀ ಪ್ರಪಂಚದಾದ್ಯಂತ ಇದು ಬಂದಿದೆ. ನಮಗೆ ಗೊತ್ತಿದೆ, ಇವತ್ತು ಈ ಸಲ ಬಂದಿರೋದು ಏನು ಹೊಸತೇನಲ್ಲ. 1 ವರ್ಷದ ಹಿಂದೆ ಬಂದಿದೆ. ಎಷ್ಟು ಸಾವು ನೋವು, ಆರ್ಥಿಕ ನಷ್ಟ ಆಗಿದೆ ಅಂತ ಹೇಳಿ ನಮಗೆ ಗೊತ್ತಿದೆ. ಅದರಿಂದ ಪಾಠ ಕಲಿತಿದ್ದೆ ನಾವು. ಆದರೆ ಎಷ್ಟು ಬೇಗ ಕಲಿತಿದ್ದೇವೋ ಪಾಠವನ್ನು, ಅಷ್ಟೇ ವೇಗವಾಗಿ ಅದನ್ನು ಮರೆತು ಬಿಟ್ಟಿದ್ದೇವೆ. ಅದರಿಂದ ಪಾಠವನ್ನು ಈಗ ಕಲಿಸ್ತಾ ಇದೆ. ಚಿಕ್ಕ ಮಕ್ಕಳಿಗೆ ಹೇಳಿದರೆ ಬೇಗ ಅರ್ಥ ಆಗುತ್ತೆ, ಟೀಚರ್ಗಳು ಏನು ಹೇಳ್ತಾರೆ ಅದನ್ನು ಚಾಚು ತಪ್ಪದೆ ಮಾಡ್ತಾರೆ. ಆದರೆ ನಾವು ಇಷ್ಟೂ ದೊಡ್ಡವರಾಗಿ, ಬುದ್ಧಿವಂತರಾಗಿ, ಪ್ರಜ್ಞಾವಂತರಾಗಿ ನಮಗೆ ಸರ್ಕಾರ ಹೇಳಿದ್ದನ್ನು ನಮಗಲ್ಲ ಅದು ಬೇರೆಯವರಿಗೆ ಅಂತ ತಿಳ್ಕೊಂಡು ನಾವು ಯಾವುದನ್ನು ಅನುಸರಿಸಲಿಕ್ಕೆ ಹೋಗ್ತಾ ಇಲ್ಲ. ವೈರಸ್ ನಮಗೆ ಅಟ್ಯಾಕ್ ಮಾಡೋದಿಲ್ಲ. ನಾನು ಬಹಳ ಬಲಶಾಲಿ, ನನ್ನಲ್ಲಿ ಬೇಕಾದಷ್ಟು ರೋಗ ನಿರೋಧಕ ಶಕ್ತಿ ಇದೆ ಎನ್ನುವ ಭಾವನೆ ನಮ್ಮಲ್ಲಿ ಜಾಸ್ತಿ. ಆದರೆ ಖಂಡಿತವಾಗಿ ಇದು ಅಲ್ಲ. ವೈರಸ್ ಯಾರನ್ನೂ ಬಿಡುವುದಿಲ್ಲ. ಅದಕ್ಕೆ ಸುಲಭವಾಗಿ ರೋಗ ನಿರೋಧಕ ಶಕ್ತಿ ಇಲ್ಲದವರು ಇರಬಹುದು. ಸಾಮಾನ್ಯ ಹೆಚ್ಚು ಜನರು ಎಲ್ಲಿ ಒಟ್ಟುಗೂಡ್ತಾರೆ, ಹೊರಗೆ ಹೋಗ್ತಾರೆ ವಿದೌಟ್ ಎನಿ ಪ್ರಿಕಾಷನ್ಸ್. ನಾವು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ಏನು ಹೇಳ್ತೀವಿ, ಸಿಂಪಲ್ ಆಗಿ ಮಾಡುವಂಥದ್ದು. ಇದೇನು ದೊಡ್ಡ ವೈಜ್ಞಾನಿಕವಾಗಿ ಹೇಳಿರುವಂಥದ್ದು ಅಥವಾ ಆವಿಷ್ಕಾರ ಮಾಡಿ ಉಪಯೋಗಿಸುವಂಥದ್ದು, ಹೆಚ್ಚು ದುಡ್ಡು ಖರ್ಚು ಮಾಡಿ ಉಪಯೋಗಿಸುವಂಥದ್ದು ಏನಿರಲ್ಲ. ನಮಗೆ ನಾವು ಚಿಕ್ಕವರು ಇದ್ದಾಗ ನಮ್ಮ ಅಜ್ಜಿ ಹೇಳಿದ್ದನ್ನೇ ನಾವು ಮಾಡಬೇಕಾಗತ್ತೆ. ಮನೆಯಿಂದ ಹೊರಗೆ ಹೋಗಿ ಬರುವಾಗ ಕೈಕಾಲು ತೊಳಿಬೇಕು, ಇದು ಒಳ್ಳೆಯದೇ, ಇದು ಮಾಡಬೇಕು. ಸಾಬೂನಿಂದ ತಡಿಬೇಕು. ಯಾವುದೇ ಬರೀ ವೈರಸ್ ಅಂತ ಮಾತ್ರ ಅಲ್ಲ, ಇತರ ರೋಗ, ಬ್ಯಾಕ್ಟೀರಿಯಾದಿಂದ ಹರಡುವ ತುಂಬ ರೋಗಗಳಿದೆ. ಕಾಲರಾ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ನಮ್ಮ ಆಹಾರದ ಮೂಲಕ ಹರಡುವ ರೋಗಗಳು, ನೀರಿನಿಂದ ಹರಡುವ ಮೂಲಕ. ಸೊ ಇದೆಲ್ಲ ಶುದ್ಧ ರೀತಿಯಲ್ಲಿ ನಾವು ಮಾಡಿದರೆ ಖಂಡಿತವಾಗಿ ಇಂತಹ ರೋಗಗಳಿಂದ ಮೋರ್ ದ್ಯಾನ್ ಈ ಮೆಡಿಸಿನ್ನು, ಆಸ್ಪತ್ರೆ, ವೆಂಟಿಲೇಟರ್, ICUಗಳಿಂದ ನಾವು ತಪ್ಪಿಸ್ಕೊಳ್ಬೋದು. ಸೊ ಇದನ್ನು ಸಿಂಪಲ್ ಪ್ರೊಸೀಜರ್ಸ್, ಮೆಷರ್ಸ್ ಏನಿದೆ ಅದನ್ನು ದಿನನಿತ್ಯದಲ್ಲಿ 1 ದಿನ 2 ದಿನ ಮಾಡಿದರೆ ಇದು ಸಾಕಾಗೋದಿಲ್ಲ. ಪ್ರತಿಯೊಬ್ಬರು ಅವರ ದಿನನಿತ್ಯ, ಈಗ ನಾವು ಬೆಳಿಗ್ಗೆ ಎದ್ದು ಹೇಗೆ ಟೂತ್ ಬ್ರಷ್ ಮಾಡ್ತೇವೆ, ಕೈಕಾಲು ಮುಖ ತೊಳಿತೇವೆ, ಅದನ್ನು ಕಂಟಿನ್ಯೂಸ್ ಆಗಿ ಮಾಡಿಬಿಟ್ಟು ಸ್ವಲ್ಪ ಸೀರಿಯಸ್ ಆಗಿ ಥಿಂಕ್ ಮಾಡಿದರೆ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೋದು ಮತ್ತು ನಮ್ಮ ಮನೆಯಲ್ಲಿರುವವನ್ನು ರಕ್ಷಿಸ್ಕೊಳ್ಬೋದು. ಪ್ರತಿಯೊಬ್ಬರು ಈ ಚಿಂತನೆ ಮಾಡಿದರೆ ನಮ್ಮ ಸಮಾಜ ಇರ್ಬೋದು, ನಮ್ಮ ದಕ್ಷಿಣ ಕನ್ನಡ ಇರ್ಬೋದು, ಇಡೀ ದೇಶವನ್ನೇ ನಾವು ಈ ರೋಗದಿಂದ ಮುಕ್ತವಾಗಲಿಕ್ಕೆ ಸಾಧ್ಯತೆ ಇದೆ. ನಾವೇ ಇದನ್ನು ಫಾಲೋ ಮಾಡಬೇಕಷ್ಟೇ. ಇನ್ನೊಬ್ಬ ಮಾಡ್ತಾ ಇಲ್ಲ, ಅವನು ಮಾಡ್ತಾ ಇಲ್ಲ, ನಾನು ಕೂಡ ಅದನ್ನೇ ಅನುಸರಿಸಬಾರದು. ನಾನು ಸರಿಯಾಗಿ ನನ್ನಂತೆ ನೀನು ಮಾಡು ಅಂತ ಹೇಳಿದರೆ ಮಾತ್ರ ಖಂಡಿತವಾಗಿ ಈ ವೈರಸ್ ರೋಗದಿಂದ ನಾವು ಸ್ವಲ್ಪ ಮುಕ್ತಿಯನ್ನು ಪಡಿಬಹುದು ಅಂತ ಹೇಳಿ ನನ್ನ ಭಾವನೆ. ಎಸ್ ಸರ್, ಡಾಕ್ಟರ್ ರಾಜೇಶ್ ಅವರು. ಎಸ್ ಸರ್, ಅದೇ ರೀತಿ ಡಾಕ್ಟರ್ ತುಫೇಲ್ ಅವರು, ಕೋವಿನ್ ಆ್ಯಪ್ನ ನಿರ್ವಾಹಕರು, ಅನೇಕ ವಿಚಾರಗಳ ಬಗ್ಗೆ ತಮ್ಮ ಜೊತೆ ಮಾತಾಡಬೇಕು ಸರ್. ಬಿಫೋರ್ ದಟ್ ಫಸ್ಟ್ ರಿಯಾಕ್ಷನ್ ಸರ್. ಮೇನ್ಲಿ ಕೋವಿನ್ ಮೆಡಿಸಿನ್ಸ್ ಇದೆ ಅಂದರೆ ರೆಮ್ಡಿಸಿವಿರ್, ಆಕ್ಸಿಜನ್, ದೇ ಆರ್ ಆಲ್ ಫಸ್ಟ್ ಲೈನ್. ಅದು ಯಾವಾಗ ಟ್ರೀಟ್ಮೆಂಟ್ ಬೇಕಾಗ್ತದೆ ಅಂದರೆ ಹಾಸ್ಪಿಟಲೈಸೇಷನ್ ಆಗುವಾಗ ಟ್ರೀಟ್ಮೆಂಟ್. ಮೇನ್ ನಮಗೆ ಏನು ಬೇಕಾದ್ರೆ SMS ಅಂತ ಒಂದು ಶಾರ್ಟ್ ಫಾರ್ಮ್ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ಸಿಚುವೇಶನ್ ತಾವು ಕೂಡ ನೋಡಿರ್ತೀರ, ಅನೇಕ ವಿಚಾರಗಳ ಬಗ್ಗೆ ತಮಗೆ ಈಗ ಗೊತ್ತಿರುವಂತದ್ದು. ಪ್ರೆಸೆಂಟ್ ಸಿಚುವೇಶನ್, ಈ ಎರಡನೇ ಅಲೆಯ ಬಗ್ಗೆ ನಾವು ಎಲ್ಲಿ ಎಡವಿರಬಹುದು, ಏನಾಗಿರಬಹುದು ಅನ್ನುವಂಥದ್ದು ತಮ್ಮ ಒಂದು ವಿಚಾರ ಸರ್. ಮೇನ್ಲಿ ತಪ್ಪಾದದ್ದು ವಿ ಲೆಫ್ಟ್ ಆ ಗಾರ್ಡ್ ಡೌನ್. ಕೇಸಸ್ ಕಮ್ಮಿ ಆದಾಗ, ಲಾಸ್ಟ್ ಟೈಮ್ ಹೀಗೆ ಕೇಸಸ್ ರೈಸ್ ಆಗುವಾಗ ತುಂಬಾ ಸ್ಟ್ರಿಕ್ಟ್ ಆಗಿದ್ದೇವೆ. ಎಲ್ಲ ಸ್ಯಾನಿಟೈಸೇಷನ್, ಡಿಸ್ಟೆನ್ಸಿಂಗ್ ಎಲ್ಲ ಹೊರಗೆ ಹೋಗೋದು ಎಲ್ಲ ಕಮ್ಮಿ ಮಾಡಿದ್ದೇವೆ. ಆದರೆ ಕೇಸಸ್ ಡ್ರಾಪ್ ಆಗುವಾಗ ನಮ್ಮಲ್ಲಿ ಅದೊಂದು ಇಟ್ ವಾಸ್ ವೆರಿ ಎವಿಡೆಂಟ್ ಕೇಸ್ ಡ್ರಾಪ್ ಆಗ್ತದೆ. ಆಗ ಎನಿಸಿದ್ರು ಕೋವಿಡ್ ಹೋಯ್ತು ಅಂತ, ಇಟ್ ಇಸ್ ಡನ್ ಅಂತ. ಆಗ ಕೇಸ್ ಡ್ರಾಪ್ ಆಗುವಾಗ ಗಾರ್ಡ್ ನಮ್ದು ಡೌನ್ ಮಾಡಿದ್ದೇವೆ. ಆಗ ಏನಾಯ್ತು, ಸಡನ್ಲಿ ಕೇಸಸ್ ಪುನಃ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಜನರು ಮಿಂಗಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆದ್ರು. ಈಗ ಸೆಕೆಂಡ್ ವೇವ್ ಸ್ಟಾರ್ಟ್ ಆದಾಗ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಏನ್ ಹೇಳ್ತಾ ಇದ್ರು, ಇಲ್ಲ ಕೊರೋನಾ ಬಂದು ಹೋಗಿದೆ, ಇನ್ನು ಮೇಲೆ ಬರುದಿಲ್ಲ. ಆಗ ಮಾಸ್ಕ್ ಹಾಕುದೆಲ್ಲ ನಿಲ್ಲಿಸಿದ್ರು, ಸ್ಯಾನಿಟೈಸೇಷನ್ ನಿಲ್ಲಿಸಿದ್ರು, ಮಾಸ್ ಗ್ಯಾದರಿಂಗ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆದರೆ ಮಾಸ್ ಗ್ಯಾದರಿಂಗ್ಸ್ ಅಲ್ಲಿ ಕೋವಿಡ್ ಪ್ರೋಟೋಕಾಲ್ಸ್ ಫಾಲೋ ಮಾಡಲಿಲ್ಲ. ಆ್ಯಂಡ್ ದಿಸ್ ಇಸ್
the outcome of all those things what we have done in a past mistake. ನಿಜ ಸರ್, ನಿಜ. ಬರ್ತೇನೆ ಸರ್. ಕರೆಗಳು ಬರ್ತಾ ಇದೆ, ನಾನು ಪ್ರಥಮ ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿತಿನ್ ಜಿ, ನಮಸ್ತೆ. ನಾನು ಪೊಳಲಿಯಿಂದ ಶಶಿಕಿರಣ್ ಅಂತ ಹೇಳಿ. ಶಶಿಕಿರಣ್ ಅವರು ಪೊಳಲಿಂದ. ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ನಮ್ದು ಫಸ್ಟ್ ಕ್ವಶನ್, ಈಗ ಫಸ್ಟ್ ಡೋಸ್ ವ್ಯಾಕ್ಸಿನ್ ತಗೊಂಡಿದ್ದಾರೆ, ಜನರಲ್ಲಿ ಎಂತ ಕನ್ಫ್ಯೂಸ್ ಇದೆ ಅಂತ ಹೇಳಿದ್ರೆ ಸೆಕೆಂಡ್ ಡೋಸ್ ಅವರಿಗೆ ಸಿಗ್ತಾ ಇಲ್ಲ. ಅದು ಇಷ್ಟು ದಿವಸದಿಂದ ಇಷ್ಟು ದಿವಸದೊಳಗೆ ತಗೊಳ್ಬೇಕು ಅಂತಿದೆ. ಫಸ್ಟ್ ಡೋಸ್ ತಗೊಂಡ ನಂತರ ಸೆಕೆಂಡ್ ಡೋಸ್ಗೆ ಟೈಮಿಂಗ್ಸ್ ಇದೆ, ಅದರೊಳಗೆ ತಗೊಳ್ಬೇಕು ಅಂತ ಇದೆ. ಕೆಲವರು ಹಿರಿಯರೆಲ್ಲ ತಗೊಂಡಿದ್ದಾರೆ. ಬಟ್ ಅವರಿಗೆ ಈಗ ಅದರದ್ದು ಸ್ವಲ್ಪ ಗೊಂದಲ ಆಗಿದೆ. ಅದು 28 ದಿವಸದೊಳಗ 21 ದಿವಸದೊಳಗ ತಗೋಬೇಕು. ಈಗ 40 ದಿವಸ ಆದವರು ಕೂಡ ಇದ್ದಾರೆ, ಸೆಕೆಂಡ್ ಡೋಸ್ ಸಿಗ್ತಾ ಇಲ್ಲ ಅವರಿಗೆ. ಮತ್ತೊಂದು, ಕೋವ್ಯಾಕ್ಸಿನ್ ತಗೊಂಡವರು ಕೋವ್ಯಾಕ್ಸಿನೇ ತಗೊಳ್ಬೇಕಾ ಅಥವಾ ಕೋವಿಶೀಲ್ಡ್ ತಗೊಂಡವರು ಕೋವಿಶೀಲ್ಡೇ ತಗೊಳ್ಬೇಕಾ, ಆ ತರದೊಂದು ಕನ್ಫ್ಯೂಸ್ ಇರ್ತದೆ. ಕೆಲವರಿಗೆ ಈ ಪ್ರಾಯದವರಿಗೆ ಸ್ವಲ್ಪ ಎಜುಕೇಶನ್ ಇಲ್ಲದವರಿಗೆ ಸ್ವಲ್ಪ ಕನ್ಫ್ಯೂಸ್ ಇರ್ತದೆ. ಒಂದನೇ ಕ್ವಶನ್ ಅದು. ಎರಡನೇ ಕ್ವಶನ್ ಎಂತ ಹೇಳಿದ್ರೆ, ಜನರಲ್ಲಿ ಈಗ ನಾರ್ಮಲ್ ಜನರೆಲ್ಲ ತಿರ್ಗಾಡುವಾಗ ಸುತ್ತಾಡುವಾಗೆಲ್ಲ ಪೊಲೀಸರು ಎದುರು ಇದ್ದಾರೆ ಅಂತ ಹೇಳಿ ಭಯಕ್ಕೆ ಮಾಸ್ಕ್ ಹಾಕೊಳ್ತಾರೆ. ಆ ರೀತಿ ಮಾಡಬಾರ್ದು. ಅದು ಕೂಡ ನಿಮ್ಮ ಈ ಚಾನೆಲ್ ಅಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೋಡುವವರು ಅದ್ರ ಸ್ವಲ್ಪ ಚೇಂಜಸ್ ಮಾಡ್ಲಿ. ಯಾಕೆಂತ ಹೇಳಿದ್ರೆ, ಒಬ್ಬ ಪೊಲೀಸ್ ಅಧಿಕಾರಿ ಅಥವಾ ಪೊಲೀಸ್ನವ್ರು ನಿಲ್ಲಿಸ್ತಾರೆ, ಫೈನ್ ಹಾಕ್ತಾರೆ ಅನ್ನೋ ಉದ್ದೇಶಕ್ಕಿಂತ ಆರೋಗ್ಯದ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿ ಅದು ಹಾಕ್ಬೇಕು ಅಂತ ಒಂದು ಮನವಿ. ಮತ್ತೊಂದು ಏನು ಅಂತ ಹೇಳಿದ್ರೆ, ಜಿಲ್ಲಾಡಳಿತ ಫಸ್ಟ್ ಕೊರೋನಾ ಫಸ್ಟ್ ಸ್ಟೇಜ್ ಅಲ್ಲಿ ಕಳೆದ ವರ್ಷ ಬಂದಾಗ ಪೊಲೀಸರು ಅವರನ್ನು ಹುಡುಕಿಕೊಂಡು ಬಂದು ಅವರು 15 ದಿವಸ ಕ್ವಾರಂಟೈನ್ ಇದ್ದಾರಾ ಇಲ್ವಾ, ಏಜ್ ಇದ್ದಾರೆ, ಹೊರಗಡೆ ಹೋಗ್ತಾರಾ, ಅವರ ಮನೆಯಲ್ಲಿ ಸಂಪರ್ಕ ಇದೆಯಾ ಸಂಪರ್ಕ ಇಲ್ವಾ, ಆ ತರದೊಂದು ವ್ಯವಸ್ಥೆ ಮಾಡಿದ್ರು. ಅದು ತುಂಬಾ ಮಟ್ಟಿಗೆ ಪರಿಣಾಮಕಾರಿ ಆಗಿದೆ. ಜಿಲ್ಲಾಡಳಿತ ಈ ಬಾರಿ ಕೂಡ ಅದನ್ನು ಮಾಡ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೋಡಿ, ಕಳೆದ ಬಾರಿ ಹೇಗೆ ಅಂತ ನಮ್ಗೆ ಅದು ಕೋವಿಡ್ ಫಸ್ಟ್ ಬಂದಾಗ ನಮ್ಗೆ ಏನು ಅಂತಲೇ ಗೊತ್ತಿರಲಿಲ್ಲ. ಆಗ ಜನರಿಗೆ ಭಯ ಇತ್ತು ತುಂಬಾ ಹೊರಗಡೆ ಹೋಗ್ಲಿ. ಈಗ ಜನರಿಗೆ ಕೊರೋನಾದ ಬಗ್ಗೆ ಭಯ ಕಡಿಮೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಪೊಲೀಸರು ಕೂಡ ಈ ಬಾರಿ ಪಾಪ ಅವರಿಗೆ ಕೂಡ ಅವರನ್ನು ಬ್ಲೇಮ್ ಮಾಡುವಂತದ್ದೇನಿಲ್ಲ, ಅವರು ಕೂಡ ಕಷ್ಟ ಪಡ್ತಾರೆ. ಆದ್ರೆ ಹೋದ ಸರ್ತಿಯಾಗಿ ಈ ಸರ್ತಿ ಜಿಲ್ಲಾಡಳಿತ ಮಾಡಿದ್ರೆ, ಯಾರಿಗೆ ಕೊರೋನಾ ಬಂದಿದೆ ಅವರು 14 ದಿವಸ ಮನೆಯಲ್ಲಿ ಇದ್ದಾರಾ ಅಥವಾ ಬೇರೆಯವರ ಸಂಪರ್ಕದಲ್ಲಿ ಇದ್ದಾರಾ, ಹರಡದಂತೆ ನಾವು ಈ ಸಲ ಜಿಲ್ಲಾಡಳಿತ ಸ್ವಲ್ಪ ಎಡವಿದೆ ಅಂತ ನನಗೆ ಅನಿಸ್ತಾ ಇದೆ. ಇದರ ಬಗ್ಗೆ ಕೂಡ ಒಂದು ವೈದ್ಯರು ಏನಾದ್ರೂ ಸಲಹೆಗಳನ್ನು ನೀಡಿ ಒಂದು ಕಂಟ್ರೋಲ್ ಮಾಡುವಲ್ಲಿ ಯಶಸ್ವಿ ಆಗ್ಬೇಕು ಅಂತ ಹೇಳಿ ನನ್ನ ವಿನಂತಿ ಅಷ್ಟೇ. ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್ ಶಶಿಕಿರಣ್ ಅವರು. ಓಕೆ, ಪ್ರಥಮ ಪ್ರಶ್ನೆ ಅವ್ರು ಕೇಳಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಅಂದರೆ ಈಗ ಒಂದು ಕಡೆ ಲಸಿಕೆಯ ಅಲಭ್ಯತೆ ಇರುವಂಥದ್ದು, ಜೊತೆಗೆ ಈಗಾಗಲೇ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ತೆಗೆದುಕೊಂಡವರ ಕತೆ ಏನು ಅನ್ನೋಂಥ ಪ್ರಶ್ನೆ ಬರುತ್ತೆ ಸರ್. ಯಾಕಂದರೆ ಈಗ ಸರ್ ಅವೈಲೇಬಿಲಿಟಿ ಇರುವಂಥದ್ದು, ನಮ್ಮ ದೇಶದಲ್ಲಿ ಅವೈಲೇಬಿಲಿಟಿ ಇರುವಂಥದ್ದು 2, ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್. ಸ್ಪುಟ್ನಿಕ್ ಬಗ್ಗೆ ವಿಚಾರ ಇಲ್ಲ, ಸದ್ಯಕ್ಕೆ ಇಲ್ಲ, ಏನು ಅನ್ನೋದನ್ನು ಗೊತ್ತಿಲ್ಲ. ಈಗ ಕೋವ್ಯಾಕ್ಸಿನ್ ತೆಗೆದುಕೊಂಡವರು ಅವರ ಕತೆ ಏನು, ಕೋವಿಶೀಲ್ಡ್ ತೆಗೆದುಕೊಂಡವರು ಅವರ ಕತೆ ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಎಸ್ ಸರ್, ಬರ್ತೇನೆ ಡಾಕ್ಟರ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಸರ್. ತಮ್ಮ ಧ್ವನಿ ಕೇಳ್ತಾ ಇದೆಯಾ ಸರ್? ನಮ್ಮ ಧ್ವನಿ ಕೇಳ್ತಾ ಇದೆಯಾ ತಮಗೆ? ಕೇಳ್ತಾ ಇದೆ. ಎಸ್ ಸರ್. ತಮ್ಮ ಹೆಸರಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಾನು ಪಾಷಾ ಅಂತ ಹೇಳಿ ಪಾಂಡೇಶ್ವರಿಂದ. ನಮಸ್ತೆ ಪಾಷಾ ಅವರು, ಮಾತಾಡಿ ಸರ್. ಅದೇ ಫಸ್ಟ್ ನಾನಂದ್ರೆ we have to congratulate both Tufail and Rajesh sir, because they are doing a very good effort. Being a young doctor, they are doing a very good effort in managing everything. ಕ್ವಶನ್ ಒಂದೇನಂದ್ರೆ, ಈ ವ್ಯಾಕ್ಸಿನೇಷನ್ ಹೋಗುವಾಗ ಏನ್ ಡಾಕ್ಯುಮೆಂಟ್ಸ್ ತಕೊಂಡು ಹೋಗ್ಬೇಕಂತ ಇರೋದು ಕ್ವಶನ್. ರಿಜಿಸ್ಟರ್ ಮಾಡಿ ಹೋಗುವಾಗ ಆಧಾರ್ ಕಾರ್ಡ್ ಮಾತ್ರ ಸಾಕಲ್ಲ, ಬೇರೆ ಏನಾದ್ರು ಡಾಕ್ಯುಮೆಂಟ್ಸ್ ತಕೊಂಡು ಹೋಗ್ಬೇಕಾ? ರೈಟ್ ಸರ್, ಇದು ತಮ್ಮ ಪ್ರಶ್ನೆ ಅಲ್ಲ ಸರ್? ಓಕೆ ಸರ್, ಥ್ಯಾಂಕ್ ಯು. ಎಸ್ ಡಾಕ್ಟರ್ ರಾಜೇಶ್ ಅವರೇ, ಮೊದಲನೇದಾಗಿ ಈ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ವಿಚಾರವಾಗಿ ಫಸ್ಟ್ ಡೋಸ್ ತೆಗೆದುಕೊಂಡಾಗ ಮತ್ತೆ ಸೆಕೆಂಡ್ ಡೋಸ್ ವಿಚಾರವಾಗಿ ಅವರು ಕೇಳಿದಂಥ ಫಸ್ಟ್ ಕಾಲರ್ಸ್ ಬಗ್ಗೆ. ಎಸ್ ಡಾಕ್ಟರ್, ಅವರು 3 ಪ್ರಶ್ನೆಗಳನ್ನು ಕೇಳಿದರು. ಯಾವ 2 ರೀತಿಯ ವ್ಯಾಕ್ಸಿನ್ ಕೊಡ್ತಾ ಇದ್ದೇವೆ ನಾವು. ಫಸ್ಟ್ ತಗೊಂಡ ವ್ಯಾಕ್ಸಿನನ್ನೇ ಸೆಕೆಂಡ್ ಡೋಸಿಗೆ ತಗೊಳ್ಬೇಕಾ ಅಂತೇಳಿ. ಇದು ಫಸ್ಟ್ ಯಾವ ವ್ಯಾಕ್ಸಿನ್ ತಗೊಳ್ತೀವೋ ಅದನ್ನೇ ಸೆಕೆಂಡ್ ಡೋಸಿಗೆ ತಗೊಳ್ಬೇಕಾಗುತ್ತೆ. ಸಪೋಸ್ ನೀವು ಕೋವಿಶೀಲ್ಡ್ ಫಸ್ಟ್ ಡೋಸ್ ಆಗಿ ತಗೊಂಡಿದ್ರೆ ಕೋವಿಶೀಲ್ಡ್ ಅನ್ನೇ ಸೆಕೆಂಡ್ ಡೋಸ್ ಆಗಿ ತಗೊಳ್ಬೇಕು. ಸಪೋಸ್ ಇಫ್ ಯು ಹ್ಯಾವ್ ಟೇಕನ್ ಕೋವ್ಯಾಕ್ಸಿನ್ ಆಸ್ ಎ ಫಸ್ಟ್ ಡೋಸ್, ಯು ಹ್ಯಾವ್ ಟು ಟೇಕ್ ಕೋವ್ಯಾಕ್ಸಿನ್ ಫಾರ್ ದ ಸೆಕೆಂಡ್ ಡೋಸ್. ಸೊ ಇದು ಕ್ಲಿಯರ್ ಆಗಿ ಗೊತ್ತಿರಬೇಕಾಗುತ್ತೆ. ಎರಡನೇದು, ಕೋವಿಶೀಲ್ಡು ಎಷ್ಟು ದಿನಗಳ ನಂತರ ಸೆಕೆಂಡ್ ಡೋಸ್ ತಗೊಳ್ಬೇಕು ಅಂತ. ಕೋವಿಶೀಲ್ಡ್ಗೆ ಈಗಿನ ಗೈಡ್ಲೈನ್ಸ್ ಪ್ರಕಾರ 6 ರಿಂದ 8 ವಾರಗಳು ಅಂತ ಹೇಳಿದ್ದಾರೆ. 6 ರಿಂದ 8 ವಾರ ಅಂತ ಹೇಳಿದ್ರೆ 42 ದಿವಸದಿಂದ 56 ದಿವಸದ ಒಳಗಡೆ ಕೋವಿಶೀಲ್ಡ್ ಇದು ಸೆಕೆಂಡ್ ಡೋಸ್ ಅನ್ನು ತಗೊಳ್ಬೇಕಂತ. 42 ದಿನದಿಂದ 56 ದಿನಗಳವರೆಗೆ 6 ರಿಂದ 8 ವಾರ. ಕೋವ್ಯಾಕ್ಸಿನ್ ಅನ್ನ 4 ರಿಂದ 6 ವಾರದ ಒಳಗಡೆ ಅಂತ ಹೇಳಿ, ಅಂದ್ರೆ ಮಿನಿಮಮ್ 28 ಡೇಸ್ ಇಂದ ಮ್ಯಾಕ್ಸಿಮಮ್ 42 ಡೇಸ್ ಒಳಗಡೆ ಸೆಕೆಂಡ್ ಡೋಸ್ ಅನ್ನು ತಗೊಳ್ಬೇಕಂತ ಹೇಳಿ. 28 ಡೇಸ್ ಇಂದ 42 ಡೇಸ್ ಒಳಗಡೆ ಸೆಕೆಂಡ್ ಡೋಸ್ ಅನ್ನು ತಗೊಳ್ಬೇಕಂತ ಹೇಳಿ.
ಓಕೆ ಓಕೆ. ಕೋವಿಶೀಲ್ಡ್ 6ರಿಂದ 8 ವಾರ ಅಂದ್ರೆ 42 ದಿನದಿಂದ 56 ದಿನಗಳವರೆಗೆ ಅಲ್ವಾ ಸರ್? ಹೌದು. ಓಕೆ. ಕೋವ್ಯಾಕ್ಸಿನ್ 4ರಿಂದ 6 ವಾರ ಅಂದ್ರೆ 28 ದಿನದಿಂದ 42 ದಿನಗಳವರೆಗೆ ಕೋವ್ಯಾಕ್ಸಿನ್. ಓಕೆ ಸರ್. ಈಗ ಇಲ್ಲಿ ಅವರು ಕೇಳಿರುವಂತಹ ಇನ್ನೊಂದು ಪ್ರಶ್ನೆ ಸರ್, ಇಲ್ಲಿ ಕೋವಿಶೀಲ್ಡ್ 6ರಿಂದ 8 ವಾರ 42 ದಿನಗಳವರೆಗೆ 42 ದಿನದಿಂದ 56 ದಿನಗಳವರೆಗೆ ತೆಗೆದುಕೊಳ್ಳಬೇಕು ಎರಡನೇ ಡೋಸ್. ಎರಡನೇ ಡೋಸ್ ಅವೈಲೇಬಲ್ ಇದೆಯಾ ಸರ್ ಕೋವಿಶೀಲ್ಡ್? ಈಗ ಅವೈಲೇಬಿಲಿಟಿ ಇದೆ, ಬಟ್ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಷ್ಟು ಪ್ರಮಾಣದಲ್ಲಿಲ್ಲ. ಬರ್ತಾ ಇದೆ, ಕೊಡ್ತಾ ಇದ್ದೀವಿ. ನಾವು ಆಲ್ಮೋಸ್ಟ್ 3,65,000 ಜನರಿಗೆ ಈಗ ವ್ಯಾಕ್ಸಿನ್ ಅನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಫಸ್ಟ್ ಡೋಸ್ ಇರ್ಬೋದು, ಸೆಕೆಂಡ್ ಡೋಸ್ ಇರ್ಬೋದು, ಎರಡು ಒಟ್ಟು ಸೇರಿ ನಾನು ಹೇಳ್ತಾ ಇರೋದು. ಸೊ ಸೆಕೆಂಡ್ ಡೋಸನ್ನು ನಮ್ಮ ಜಿಲ್ಲೆಯಲ್ಲಿ ಕೋವಿಶೀಲ್ಡ್ ಬಗ್ಗೆ ಹೇಳೋದಾದರೆ ನಾವು ಒಳ್ಳೆಯ ಪ್ರಗತಿಯನ್ನು ಸಾಧಿಸಿದ್ದೇವೆ. ಫಸ್ಟಿಗೆ ನಾವು ಕೋವಿಶೀಲ್ಡ್ ಸ್ಟಾರ್ಟ್ ಮಾಡಿರೋದು ಹೆಲ್ತ್ ಕೇರ್ ವರ್ಕರ್ಸಿಗೆ. ಹೆಲ್ತ್ ಕೇರ್ ವರ್ಕರ್ಸಲ್ಲಿ 52,525 ಜನರು ನಮಗೆ ರಿಜಿಸ್ಟ್ರೇಷನ್ ಆಗಿದ್ರು. ಅದರಲ್ಲಿ ಆಲ್ಮೋಸ್ಟ್ 76% ನಾವು ಫಸ್ಟ್ ಡೋಸ್ ಕೊಟ್ಟಿದ್ದೀವಿ. ಸೊ ಆಮೇಲೆ ಸೆಕೆಂಡ್ ಡೋಸ್ ಕೂಡ ನಾವು ವಿ ಹ್ಯಾವ್ ಕ್ರಾಸ್ಡ್ 80%. 47,000ದಲ್ಲಿ ಆಲ್ಮೋಸ್ಟ್ 80% ನಾವು ಕ್ರಾಸ್ ಮಾಡಿದ್ದೀವಿ. ಇನ್ನೂ ಜನರು ಬರ್ತಾ ಇದ್ದಾರೆ. ಇನಿಷಿಯಲಿ ತುಂಬ ನೀವು ಹೇಳಿದ ಹಾಗೆ ಭಯ ಇತ್ತು, ವ್ಯಾಕ್ಸಿನ್ ಬಗ್ಗೆ ಭಯ ಇತ್ತು, ಕೊರೋನಾದ ಬಗ್ಗೆ ಭಯ ಇರಲಿಲ್ಲ, ಸ್ವಲ್ಪ ಭಯ ಇತ್ತು. ವ್ಯಾಕ್ಸಿನ್ ಬಗ್ಗೆ ತುಂಬ ಭಯ ಇತ್ತು. ಕೊರೋನಾದ ಬಗ್ಗೆ ಯಾರು ಅಷ್ಟು ಡೀಪ್ ಆಗಿ ಥಿಂಕ್ ಮಾಡಿರಲಿಲ್ಲ, ಜನ ಬರ್ತಾ ಇರಲಿಲ್ಲ. ಬಟ್ ಆದಾಗಲೂ ಕೂಡ ನಾವು ಅಷ್ಟು ಸಾಧನೆಯನ್ನು ಮಾಡಿದ್ದೀವಿ. ನಾವು ಫ್ರಂಟ್ ಲೈನ್ ವರ್ಕರ್ಸ್ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ವಿ ಆಫ್ಟರ್ 1 ಮಂತ್ ಫೆಬ್ರವರಿಯಲ್ಲಿ. ಅದರಲ್ಲಿ ಒಂದು 8,000ದಿಂದ 10,000 ಜನ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಆಲ್ಮೋಸ್ಟ್ 100% ಈಗ ನಾವು ಫಸ್ಟ್ ಡೋಸಿಗೆ ವ್ಯಾಕ್ಸಿನೇಷನ್ ಮಾಡಿದ್ದೀವಿ. ಸೆಕೆಂಡ್ ಡೋಸ್ ಕೂಡ 80 to 85% ಆಗಿದೆ. ಈಗ ಹಾರ್ಡ್ಲಿ 15% ಆರ್ ಲೆಫ್ಟ್ ನಾವು. ಸೊ ಅದು ಕೂಡ ಈಗ ಹೆಚ್ಚೆಚ್ಚು ಜನ ಬರ್ತಾ ಇದ್ದಾರೆ. ಅದನ್ನು ಕೂಡ ನಾವು ಕಂಪ್ಲೀಟ್ ಮಾಡ್ತೇವೆ. ನೆಕ್ಸ್ಟ್ ಸ್ಟೇಜ್ ನಮ್ಮಲ್ಲಿ ಮೋರ್ ದೆನ್ 60 ಇಯರ್ಸ್. ಸೊ 2,01,000 ನಮಗೆ ಟಾರ್ಗೆಟ್ ಇತ್ತು. ಅಷ್ಟು ಜನ ಇದ್ದಾರೆ ಅಂತ ಅಂದರೆ 8.5% ಆಫ್ ದ ಅವರ್ ಪಾಪ್ಯುಲೇಷನ್, ದಕ್ಷಿಣ ಕನ್ನಡದ ಪಾಪ್ಯುಲೇಷನ್ 60 ವರ್ಷಕ್ಕಿಂತ ಮೇಲೆ ಇದ್ದಾರೆ ಅಂತೇಳಿ. ಸೊ 22 ಲಕ್ಷ ನಮ್ಮದು ಜಿಲ್ಲಾ ಮಟ್ಟದ ಡಿಸ್ಟ್ರಿಕ್ಟ್ ಇದು ಪಾಪ್ಯುಲೇಷನ್. ಅದರಲ್ಲಿ 2 ಲಕ್ಷ ಈಗ ವಿ ಹ್ಯಾವ್ ಕ್ರಾಸ್ಡ್ 1,10,000 ನಾವು. ಸೊ 60%, ಆಲ್ಮೋಸ್ಟ್ 60% ಜನರಿಗೆ ಫಸ್ಟ್ ಡೋಸ್ ಕೊಟ್ಟಿದ್ದೇವೆ. ಅವರು ಈಗ ಹೆಚ್ಚೆಚ್ಚು ಜನರು ಈ 60 ಅಬೋವ್ ಅವರಿಗೆ ನಾನು ಕಂಗ್ರ್ಯಾಚುಲೇಷನ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅವರಾಗೆ ಬಂದು ಸೆಕೆಂಡ್ ಡೋಸ್ಗೆ ಡಿಮಾಂಡ್ ಮಾಡ್ತಾ ಇದ್ದಾರೆ, ಹೆಚ್ಚೆಚ್ಚು ತಗೊಳ್ತಾ ಇದ್ದಾರೆ. 60 ಅಬೌವ್ 1,10,000ದಲ್ಲಿ ಆಲ್ಮೋಸ್ಟ್ 50% ಹತ್ರ ನಾವು ಕವರ್ ಮಾಡಿದ್ದೇವೆ. ಈಗ ನೆಕ್ಸ್ಟ್ 45ಇಂದ 59 ಒಳಗಿದ್ದು ಅದು ಟಾರ್ಗೆಟ್ ಜಾಸ್ತಿ ಇದೆ ನಮಗೆ. ಆಕ್ಚುಲಿ 26.5% ಆಫ್ ಅವರ್ ಡಿಸ್ಟ್ರಿಕ್ಟ್ ಪಾಪ್ಯುಲೇಷನ್ 4,35,000 ಆಗುತ್ತೆ. ಅದರಲ್ಲಿ ಅದು ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದು ನಾವು ಏಪ್ರಿಲಿಂದಾಗಿ 1 ಮಂತ್ ಆಯಿತು. 1 ಮಂತಲ್ಲಿ 1,16,000 ಇವತ್ತಿಗೆ 1,16,000 ಜನ ಕವರ್ ಮಾಡಿದ್ದೇವೆ. ಅವರಿಗೆ ಇನ್ನೂ ಟೈಮ್ ಇದೆ. ಮೇಯ್ನ್ಲಿ ನಾವು ಕೊಡ್ತಾ ಇರೋದು ಈಗ ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಲಭ್ಯತೆ ಇಲ್ಲ ನಮ್ಮಲ್ಲಿ. ಈಗ ಕೋವಿಶೀಲ್ಡನ್ನು ಕೊಡ್ತಾ ಇದ್ದೇವೆ. 6 ವಾರದಿಂದ 8 ವಾರಗಳ ಕಾಲ ಎರಡನೇ ಡೋಸ್ ತಗೊಳ್ಳಿಕ್ಕೆ ಟೈಮ್ ಇದೆ. ಸೊ ಏಪ್ರಿಲ್ ಅಂತ ಸ್ಟಾರ್ಟ್ ಮಾಡಿದ್ರೆ ಈಗ ಸೆಕೆಂಡ್ ಡೋಸ್ ಈಗ ಸ್ಟಾರ್ಟ್ ಆಗ್ತಾ ಇದೆ. 20% ಆಫ್ ಪೀಪಲ್ ಹ್ಯಾವ್ ಬೀನ್ ವ್ಯಾಕ್ಸಿನೇಟೆಡ್ ವಿತ್ ಸೆಕೆಂಡ್ ಡೋಸ್. ಸೊ ಜನ ಈಗ ಹೆಚ್ಚೆಚ್ಚು ತಿಳ್ಕೊಂಡು ಬಿಟ್ಟು ವ್ಯಾಕ್ಸಿನ್ ಒಂದೇ ನಮಗೆ ಗತಿ ಈ ಕೊರೋನಾದಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಿಕ್ಕೆ ಅದಂತ ತಿಳ್ಕೊಂಡು ಹೆಚ್ಚು ಬರ್ತಾ ಇದ್ದಾರೆ ಡಿಮಾಂಡ್. ಬಟ್ ಒಂದು ರೀತಿ ಅಂತ ಹೇಳಿದ್ರೆ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿದೆ ಈಗ. ಯಾವ ಡಿಮಾಂಡಿಗೂ ಸಪ್ಲೈಗೂ ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಸೊ ಅದರಿಂದ ಸ್ವಲ್ಪ ನಾವು ಹಂತವಾಗಿ ನಮಗೆ ವ್ಯಾಕ್ಸಿನ್ ಬರ್ತಾ ಇದೆ. ಎಷ್ಟು ಪ್ರಮಾಣದಲ್ಲಿ ಬರಬೇಕಾಗಿದೆಯೋ ಅಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಬಂದ ಹಾಗೆ ಮುಖ್ಯವಾಗಿ ಈಗ ಮೊನ್ನೆ 1 ವಾರ 10 ದಿನಗಳ ಹಿಂದೆ DC ಅವರೇ ಹೇಳಿದ್ರು ನಮಗೆ, ಫಸ್ಟ್ ಡೋಸ್ ತಗೊಂಡ ಮೇಲೆ ಸೆಕೆಂಡ್ ಡೋಸ್ ಕಂಪ್ಲೀಟ್ ಮಾಡೋದು ಅತ್ಯಂತ ಮುಖ್ಯವಾದದ್ದು. ಇಲ್ಲಾಂದ್ರೆ ಡೋಸ್ ಕಂಪ್ಲೀಟ್ ಆಗುದಿಲ್ಲ, ಫಸ್ಟ್ ಡೋಸ್ ಕೂಡ ವೇಸ್ಟ್ ಆಗುವ ಸಾಧ್ಯತೆಗಳಿರ್ತವೆ. ಆಂಟಿಬಾಡೀಸ್ ನಮ್ಮಲ್ಲಿ ಜಾಸ್ತಿ ಆಗಿರಬೇಕಾಗಿರ್ತದೆ. ಇನ್ನೂ 6-8 ತಿಂಗಳ ಕಾಲ ನಮ್ಮ ದೇಹದಲ್ಲಿ ಇರಬೇಕಾಗುತ್ತದೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಿಕ್ಕೆ. ಸೊ ಸೆಕೆಂಡ್ ಡೋಸ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು. ಸೊ ಸರ್ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಈ ಸೆಕೆಂಡ್ ಡೋಸಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಿ ಅಂತ ಹೇಳಿ. ಸೊ ನಾವು ಈಗ ಏನು ಮಾಡ್ತಾ ಇದ್ದೇವೆ, ಅಲ್ಪ ಪ್ರಮಾಣದಲ್ಲಿ ಸ್ವಲ್ಪ ವ್ಯಾಕ್ಸಿನ್ ಕಡಿಮೆ ಬಂದರೂ ಕೂಡ ವಿ ಆರ್ ಟಾರ್ಗೆಟಿಂಗ್ ಓನ್ಲಿ ಸೆಕೆಂಡ್ ಡೋಸ್ ಪೀಪಲ್. ಅದು 45 ವರ್ಷದಿಂದ ಮೇಲೆ ಇರುವವರು ಎಲ್ಲರಿಗೂ ಕೂಡ ಸೆಕೆಂಡ್ ಡೋಸ್ ಅವರನ್ನು ಹೆಚ್ಚು ಬಂದು ಹಾಕಿಕೊಳ್ಳಿಕ್ಕೆ ಅಂತ ಹೇಳ್ತಾ ಇದ್ದೇವೆ. ಓಕೆ ಈ ಬರ್ತೇನೆ ಸರ್. ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಉಜ್ವಲ್ ಎಲ್ಲಿಂದ ಸರ್? ಉಳ್ಳಾಲದಿಂದ. ನಮಸ್ತೆ ಉಜ್ವಲ್ ಅವರೇ, ಮಾತಾಡಿ ಸರ್. ಫಸ್ಟ್ಲಿ ಥ್ಯಾಂಕ್ ಯು ಹೇಳಲಿಕ್ಕಿತ್ತು ಫಾರ್ ದೇರ್ ಸರ್ವಿಸಸ್. ಮತ್ತೆ ನನ್ನ ಕ್ವೆಶನ್ ಏನಂದ್ರೆ, ಇಟ್ಸ್ ಅಬೌಟ್ ದ ಸೈಡ್ ಎಫೆಕ್ಟ್ಸ್ ಆಫ್ ಇದು. ನಂಗೆ ಗೊತ್ತು ಮಾಡ್ಲಿಕ್ಕಿತ್ತು, ಫಾರ್ ಪೀಪಲ್ ಸಫರಿಂಗ್ ಫ್ರಮ್ ಸಿವಿಯರ್ ಪೈಲ್ಸ್ ಮತ್ತೆ ಕಾನ್ಸ್ಟಿಪೇಷನ್ ಏನಾದ್ರೆ ಸೈಡ್ ಎಫೆಕ್ಟ್ಸ್ ಇದೆಯಾ? ಓಕೆ ಸೈಡ್ ಎಫೆಕ್ಟ್ ಇದೆಯಾ ಅನ್ನುವಂಥದ್ದು ತಾವು ಕೇಳ್ತಾ ಇದ್ದೀರಾ ಅಲ್ವಾ ಸರ್? ಎಸ್.
ಓಕೆ ಓಕೆ ರೈಟ್ ಸರ್, ಬರ್ತೇನೆ ಸರ್, ಮಾತಾಡ್ತೇನೆ. ಓಕೆ 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 ರೈಟ್ ಸರ್. ಡಾಕ್ಟರ್ ರಾಜೇಶ್ ಅವರು, ಬಿಫೋರ್ ದಟ್ ಒಂದು ಪ್ರಶ್ನೆ ಇದೆ ಸರ್. ಈ ಸಂದರ್ಭ ತಾವು ಆಗಲೇ ಹೇಳಿದ್ದೀರಾ ಆ ಒಂದು ಕೋವಿಶೀಲ್ಡ್ ಬಗ್ಗೆ. ಕೋವಿಶೀಲ್ಡ್ ಅವೈಲೇಬಿಲಿಟಿ ಇದೆ. ಈಗ ಕೋವ್ಯಾಕ್ಸಿನ್ ತೆಗೆದುಕೊಂಡಿದ್ದಾರೆ, ಎಲ್ಲರೂ ಕೂಡ ಫಸ್ಟ್ ಡೋಸ್ ತೆಗೆದುಕೊಂಡಿದ್ದಾರೆ. ಅಂದ್ರೆ ತಮ್ಮ ಒಂದು ವಿಚಾರಗಳಲ್ಲಿ ಒಂದು ಬಂದಿರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ, ಮೊದಲನೇ ಪ್ರಿಫರೆನ್ಸ್ ನಮ್ಮ ಜಿಲ್ಲಾಡಳಿತ ಈಗ ಮೊದಲನೇ ಪ್ರಿಫರೆನ್ಸ್ ಕೊಡ್ತಾ ಇರೋದು ಸೆಕೆಂಡ್ ಡೋಸ್ಗೆ. ಸೆಕೆಂಡ್ ಡೋಸ್ ಫಸ್ಟ್ ಪ್ರಿಫರೆನ್ಸ್ ಈಗ, ಜೊತೆಗೆ 45 ವರ್ಷ ಮೇಲ್ಪಟ್ಟವರು ಫಸ್ಟ್ ಪ್ರಿಫರೆನ್ಸ್ ಈಗ ಇರುವಂತದ್ದು. ಸೆಕೆಂಡ್ ಡೋಸಿಗೆ ಅದು ಕೂಡ ಸೆಕೆಂಡ್ ಡೋಸ್ಗೆ, ಫಸ್ಟ್ ಡೋಸ್ಗೆ ಅಲ್ಲ. ಓಕೆ ಓಕೆ. ಹಾಗಾದ್ರೆ 45 ಎಬವ್ ಅವರ ಕತೆ ಏನು, ಅವರಿಗೆ ಫಸ್ಟ್ ಡೋಸ್ ಬೇಕು ಅಂತ ಹೇಳಿದ್ರೆ? ಯಾಕಂದ್ರೆ ಇಲ್ಲಿ 18 ವರ್ಷಕ್ಕೆ ಮೇಲ್ಪಟ್ಟು ಎಲ್ಲರೂ ಕೂಡ 45 ವರ್ಷಕ್ಕೆ ಕೆಳಗೆ ಎಲ್ಲರೂ ಕೂಡ ತೆಗೆದುಕೊಳ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಸರ್ಕಾರ ಹೇಳಿದೆ. ಆದ್ರೆ ನಮ್ಮಲ್ಲಿ ಅವೈಲೇಬಿಲಿಟಿ ಇಲ್ಲ, ಅಂತಹ ಒಂದು ಡೋಸ್ಗಳು ನಮ್ಮಲ್ಲಿ ಇಲ್ಲ. ಆದ್ರೆ 45 ಎಬವ್ ಕೂಡ ನಮ್ಮಲ್ಲಿ ಫಸ್ಟ್ ಡೋಸ್ ಹಾಕುವಷ್ಟು ಕೂಡ ಅವೈಲೇಬಿಲಿಟಿ ಇಲ್ಲ. ಹಾಗಾದ್ರೆ ಇಲ್ಲ, ಅದಕ್ಕೆ ಸರ್ಕಾರವೇ ಒಂದು ಆದೇಶವನ್ನು ಕೊಟ್ಟಿದೆ ನಮಗೆ. ಎರಡನ್ನೂ ಬಿಡ್ಲಿಕ್ಕೆ ಆಗುದಿಲ್ಲ. ನಾವು ಸೆಕೆಂಡ್ ಡೋಸ್ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಫಸ್ಟ್ ಡೋಸ್ ಅವರನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಸೊ ಅದಕ್ಕೆ 70-30 ರೇಷಿಯೋದಲ್ಲಿ ಮಾಡಿ ಅಂತ ಹೇಳಿದ್ದಾರೆ ನಮಗೆ. ಅಂದರೆ ಈಗ ಬರುವಂತಹ ವ್ಯಾಕ್ಸಿನ್ಗಳಲ್ಲಿ 70% ವ್ಯಾಕ್ಸಿನನ್ನು ಸೆಕೆಂಡ್ ಡೋಸ್ ಅವರಿಗೆ ನಾಟ್ ಆನ್ಲೈನ್, ಲೈಕ್ ಆನ್ ಸ್ಪಾಟ್ ಕೊಡಿ ಅಂತೇಳಿ. ಅವರು ಡೈರೆಕ್ಟಾಗಿ ವಾಕ್ ಇನ್ ಮಾಡ್ಬೋದು. ಕೇವಲ ಆಧಾರ್ ಕಾರ್ಡ್ ತಗೊಂಡು ಬಂದು ಮತ್ತೊಂದು ಮೊಬೈಲ್ ನಂಬರ್ ಅದನ್ನು ತಗೊಂಡು ಬಂದರೆ ಆನ್ ಸ್ಪಾಟ್ ಕೂಡ ಸೆಕೆಂಡ್ ಡೋಸ್ ಅವರಿಗೆ ಆನ್ ಸ್ಪಾಟ್ ಮಾಡಿ ಕಳಿಸ್ಬೋದು ನಾವು. ಸೆಕೆಂಡ್ ಡೋಸ್ ಆವಾಗಲೂ ಫಸ್ಟ್ ಡೋಸ್ ಆವಾಗಲೇ ರಿಜಿಸ್ಟರ್ ಆಗಿರುತ್ತೆ, ಅವ್ರದ್ದು ಫಸ್ಟ್ ಡೋಸ್ ಕೊಟ್ಟಿರ್ತೇವೆ, ಪಾರ್ಷಿಯಲಿ ವ್ಯಾಕ್ಸಿನೇಟೆಡ್ ಅಂತ ಹೇಳಿ ಆ್ಯಪಲ್ಲಿ ಕಾಣ್ತಾ ಇರುತ್ತೆ. ಸೊ ನಮಗೆ ಪ್ರಾಬ್ಲಮ್ ಇಲ್ಲ, ಸೆಕೆಂಡ್ ಡೋಸ್ ಅವರು ಆನ್ ಸ್ಪಾಟೇ ಮಾಡ್ಬೋದು. ಬಟ್ ಫಸ್ಟ್ ಡೋಸಿಗೆ ಇಂಬ್ಯಾಲೆನ್ಸ್ ಅಂತ ಹೇಳಿದೆ ನಾನು, ವ್ಯಾಕ್ಸಿನ್ ಸಪ್ಲೈ ಆ್ಯಂಡ್ ಡಿಮಾಂಡ್. ಸೊ ಅದನ್ನು ಮಾಡಲಿಕ್ಕೆ, ವ್ಯಾಕ್ಸಿನನ್ನು ಎಲ್ಲರಿಗೂ ತಲುಪಿಸುವ ಮಾಡಲಿಕ್ಕೆ 30% ಅವರಿಗೆ ಮೀಸಲಿಡಬೇಕು ಅಂತ ಹೇಳಿದೆ. ಆನ್ಲೈನಲ್ಲಿ ಮಾತ್ರ ಮಾಡಬೇಕಾಗತ್ತೆ. ಅವರು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದರಲ್ಲಿ ಅವರಿಗೆ ಅಲಾಟ್ಮೆಂಟ್ ಆದರೆ ಮಾತ್ರ ಬರಬೇಕಾಗತ್ತೆ ಅವರಿಗೆ. ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಬೇಕು, ಅಲಾಟ್ಮೆಂಟ್ ಆದರೆ ಬರಬೇಕಾಗುತ್ತೆ. ಓಕೆ, ಈಗ ಫಸ್ಟ್ ಡೋಸ್ ತೆಗೆದುಕೊಳ್ಳಬೇಕು ಯಾರು ಅಂತ ಹೇಳಿದ್ರೆ ಅವರು ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡಿ ಅಲಾಟ್ಮೆಂಟ್ ಸಿಕ್ಕಿದ್ರೆ ಮಾತ್ರ ಅವರು ಬಂದು ಆ ಸೆಷನ್ ಸೈಟ್ ಅಲ್ಲಿ ವ್ಯಾಕ್ಸಿನ್ ಅನ್ನು ತಗೊಳ್ಳಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಫಸ್ಟ್ ಡೋಸ್ ಅಂದ್ರೆ 45 ವರ್ಷಕ್ಕಿಂತ ಅಬವ್ ಇದ್ರೂ ಕೂಡ ಅವರು ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡಬೇಕು. ಅಲ್ಲಿ ಆರೋಗ್ಯ ಕಚೇರಿಗೆ ಬಂದು ಮಾಡುವಂತದ್ದಿಲ್ಲ, ಸ್ಪಾಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲ. ಎಸ್ ಡಾಕ್ಟರ್, ಬರ್ತೇನೆ ಡಾಕ್ಟರ್. ಬಿಫೋರ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಾವು ಬಂಟ್ವಾಳದಿಂದ ಮಾತಾಡುದು ಸರ್, ಶೇಖರ್ ಅಂತೆ. ಹಲೋ ಸರ್, ಇದು ಲಸಿಕೆ 70 ವರ್ಷ ಮೇಲೆ ಪಟ್ಟವರಿಗೆ ಒಂದು ರೌಂಡ್ ಸಿಕ್ಕಿದೆಲ್ಲ, ಸೆಕೆಂಡ್ ರೌಂಡ್ ಸಿಕ್ಕುದಿಲ್ಲ ಸರ್ ಇನ್ನು? ಸಿಗುತ್ತೆ. ಫಸ್ಟ್ ಟೈಮ್ ಅಲ್ಲಿ ಒಂದು ಲಸಿಕೆ ಸಿಕ್ಕಿದಲ್ಲ 70 ವರ್ಷ ಸಂಬಂಧಪಟ್ಟವ್ರಿಗೆ, ಸೆಕೆಂಡ್ ರೌಂಡ್ ಅಲ್ಲಿ ಈಗ ಸಿಗುದಿಲ್ಲ ಇನ್ನು? ಸಿಗ್ತದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಯಾವ್ದು ಲಸಿಕೆ ಸರ್ ತಾವು ಹಾಕಿರುವಂತದ್ದು? ಕೋವ್ಯಾಕ್ಸಿನ, ಕೋವಿಶೀಲ್ಡ್? ಅದು ಸೆಕೆಂಡ್ ಟೈಮ್ ಅಲ್ಲಿ ಯಾವ ಕೊಡ್ತಾರೆ? ಅದೇ ಕೊಡ್ತಾರೆ. ಯಾವ್ದು ಫಸ್ಟ್ ಡೋಸ್ ತಗೊಂಡಿದ್ದೀರಾ ನೋಡಿ ಅದನ್ನೇ ಕೊಡುವಂತದ್ದು ಸೆಕೆಂಡ್ ಡೋಸ್. ಅದೇ ಹೇಳುದು ನಾವು. ಈಗ ಸೆಕೆಂಡ್ ಟೈಮ್ ಅಲ್ಲಿ ಯಾರು ವಯಸ್ಸಾದ ಇರ್ತಾರೆ ಮನೆಯಲ್ಲಿ, ಅವ್ರನ್ನ ಕರ್ಕೊಂಡು ಹೋಗಿದ್ರೆ ವಾಪಸ್ ಕರ್ಕೊಂಡು ಬರ್ಬೇಕಲ್ಲ. ಸರಿ, ಈಗ ತಾವು ಹೇಳಿದ್ರಲ್ಲ ಸರ್ ಮನೆಯಲ್ಲಿ ಸರ್, ನಾಳೆ ಕೂಲಿ ಕಾರ್ಮಿಕರಿಗೆ ಹೋಗ್ಬಹುದಾ ಕೆಲಸಕ್ಕೆ? ನಾಳೆ ಕೂಲಿ ಕಾರ್ಮಿಕರಿಗೆ ಆಲ್ರೆಡಿ ಏನ್ ಇದಿದೆ ನೋಡಿ 9 ಗಂಟೆಯ ಒಳಗೆ, ಆ ಸಂದರ್ಭಗಳಲ್ಲಿ ತಾವು ಕೂಲಿ ಕಾರ್ಮಿಕರು ಹೋಗಿ ಕೆಲಸ ಮಾಡಬಹುದು. ಆದ್ರೆ ವಾಪಸ್ ಬರುವುದಕ್ಕಿಂತ ಮೊದಲು ಹೇಳಿ ಅರ್ಥ ಆಗಿಲ್ಲ. ವಾಪಸ್ ಬರುವಾಗ ಕಷ್ಟ ಸರ್, ಕಷ್ಟ. ಕೆಲಸ ಆದ ನಂತರ 5 ಗಂಟೆ ಬಿಡ್ತಾರೆ, ಮತ್ತೆ ಬರುವಾಗ ಇದು ಬೇಕಾ, ಪಾಸ್ ಬೇಕಲ್ಲ? ಬರುವಾಗ ಪಾಸ್ ಬೇಕಾಗುತ್ತೆ. ಹೌದಾ? ಇದು ಕೂಲಿ ಕಾರ್ಮಿಕರ ಪಾಸ್ ಸಾಕಾಗ್ತದಾ? ಕೂಲಿ ಕಾರ್ಮಿಕರ ಪಾಸ್ ಗೊತ್ತಿದೆಯಾ ಸರ್? ಇದ್ರ ಬಗ್ಗೆ ಏನಾದ್ರು ಹೇಳಿದ್ದಾರಾ? ಕರೆಕ್ಟ್ ಆಗಿ ನೋಡಿ ಡೀಟೇಲ್ ಹೇಳಿದಾರಾ? ಇಲ್ಲ, ಕೂಲಿ ಕಾರ್ಮಿಕ ಇಲ್ಲ. ಬಟ್ ದೇ ಹ್ಯಾವ್ ಗಿವನ್ ಟೈಮ್ ಲೈನ್ ಎಕ್ಸ್ಟೆನ್ಷನ್ ಅಪ್ ಟು 10 o'clock. ಸೊ ವಾಟ್ ಎವರ್ ವರ್ಕ್ ಏನಾದ್ರೂ ಇದ್ರು 9 o'clock ಮುಗಿಸಿ 10 o'clock ವಾಪಸ್ ಹೋಗ್ಬೇಕಂತ ಕೊಟ್ಟಿದ್ದಾರೆ. ಹೌದು, ಅಷ್ಟೇ ಕೊಟ್ಟಿರುವಂತದ್ದು ಸದ್ಯದ ಮಾಹಿತಿ. ನಾನು ನೆಕ್ಸ್ಟ್ ನ್ಯೂಸ್ ಅಲ್ಲಿ ಅಪ್ಡೇಟ್ಸ್ ಕೊಡ್ತೇವೆ ಸರ್. ನಾವು 6 ರಿಂದ 9 ಗಂಟೆಯ ತನಕ, ಅಂದ್ರೆ 10 ಗಂಟೆಯ ಒಳಗೆ ನಾವೆಲ್ಲರೂ ಕೂಡ ಏನೇ ಕೆಲಸ ಇದ್ರು ಕೂಡ ಮಾಡಿ ಮುಗಿಸ್ಬೇಕು ಅನ್ನುವಂಥದ್ದು. ಓಕೆ. ಮತ್ತೆ ಅಲ್ಲ, ಸಾಯಂಕಾಲ 5 ಗಂಟೆ ಬರುವಾಗ, ರಿಟರ್ನ್ ಬರುವಾಗ ಬೈಕ್ ಅಲ್ಲಿ ಬರುವಾಗ ಮತ್ತೆ ಬೈಕ್ ಸೀಸ್ ಮಾಡಿದ್ರೆ ಎಲ್ಲಿ ಹೋಗುದು? ಇಲ್ಲ, ಸೀಸ್ ಮಾಡ್ತಾರೆ. ಸ್ಟ್ರಿಕ್ಟ್ ಇದೆ ಸರ್, ವೆರಿ ಸ್ಟ್ರಿಕ್ಟ್ ಇದೆ. ನಾನು ಸೀರಿಯಸ್ ಆಗಿ ಹೇಳುವಂತದ್ದು ವೆರಿ ಸ್ಟ್ರಿಕ್ಟ್ ಇದೆ. ಯಾಕಂದ್ರೆ ಇನ್ನೂ ಆಟ ಆಡುವಂತದ್ದು, ಇನ್ನು ತಮಾಷೆ ಮಾಡುವಂತದ್ದು ಇಲ್ವೇ ಇಲ್ಲ ಸರ್. ನಮ್ಮ ಸಿಚುವೇಶನ್ ಆ ರೀತಿ ಇದೆ. ಓಕೆ, ನನ್ಗೆ ಇಲ್ಲ ಸರ್, ಶ್ರಮಜೀವಿಗಳು ಏನ್ ಸರ್?
ಕೇಳ್ಬೇಕು, ಯಾವ್ದಾದ್ರು ವಿಷಯ ಕೇಳಿದ್ರೆ ಒಳ್ಳೇದಾಗ್ತದೆ. ನಿಜ ಇಲ್ಲ ಪರ್ಫೆಕ್ಟ್ ಸರ್. ಅಲ್ಲ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ತಾವುಗಳು ಶ್ರಮಜೀವಿಗಳು ಸರ್, ತಮ್ಮ ಬಗ್ಗೆ ನಮ್ಗೆ ಅಭಿಮಾನ ಇದೆ. ಅಂದ್ರೆ ಬೇಕಾಬಿಟ್ಟಿಯಾಗಿ ಆಗಿರುವಂತಹ ವಿಚಾರಗಳಿಂದ ನೋಡ್ತಾ ಇದೆಯಲ್ಲ, ನಮ್ಮ ಜಿಲ್ಲೆಯ ಕೇಸ್ಗಳು ತುಂಬಾ ಜಾಸ್ತಿ ಆಗ್ತಾ ಇದೆ ಸರ್. ಹಾಗಾಗಿ ಒಂದು 15 ದಿನಗಳ ಕಾಲ ಸ್ವಲ್ಪ ಸ್ಟ್ರಿಕ್ಟ್ ಆಗಿರುವಂತಹ ಲಾಕ್ಡೌನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕೂಲಿ ಕಾರ್ಮಿಕರು ಒಮ್ಮೆ ಸೀದಾ ಹೋಗ್ತಾರೆ ಬೆಳಗ್ಗೆ ಎದ್ದು ನಿಜ ಸರ್, ನಿಜ ಸಾಯಂಕಾಲ ಸೀದಾ ಬರ್ತಾರೆ. ಅವ್ರದ್ದೇ ಸಮಸ್ಯೆ ಏನಿಲ್ಲ, ಹೋಗುವಾಗ ಗಾಡಿಯಲ್ಲಿ ಹೋಗ್ತಾರೆ, ಬರ್ತಾರೆ ಸೀದಾ. ಅಂಗಡಿ ಎಲ್ಲ ಬಂದಿರ್ತದೆ, ಆದ್ರೂ ನಾವು ಕೇಳುದು ಒಳ್ಳೇದಲ್ಲ. ನಿಜ ಸರ್. ನಾನು ಹೇಳುವಂತದ್ದು ನಾಳೆಯ ಒಂದು ದಿನ ರಿಸ್ಟ್ರಿಕ್ಷನ್ ಮಾಡ್ಕೊಳ್ಳಿ ಸರ್. ಓಕೆ, ಸರಿ ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್ ಡಾಕ್ಟರ್ ತುಫೇಲ್ ಅವರು, ಈಗ ನಮಗೆ ವ್ಯಾಕ್ಸಿನೇಷನ್ ತುಂಬಾ ಶಾರ್ಟೇಜ್ ಇರುವಂತದ್ದು, ಏನ್ ಹೇಳ್ತಾರೆ ಡಾಕ್ಟರ್? ಈಗ ವ್ಯಾಕ್ಸಿನೇಷನ್ ಈಗ ಶಾರ್ಟೇಜ್ ಇದ್ದ ಕಾರಣ ಇನಿಷಿಯಲಿ ನಮಗೆ ಹೇಗಿತ್ತಂದ್ರೆ ಕೋವಿನ್ ಆಪ್ ಅಲ್ಲಿ ರಿಜಿಸ್ಟ್ರೇಷನ್ ನಾವು 50% ಸ್ಲಾಟ್ಸ್ ಇಡ್ತಾ ಇದ್ದೇವೆ. ಅಂದ್ರೆ 50% ಆನ್ಲೈನ್, 50% ಆನ್ ಸೈಟ್. ಸೊ 50% ಆನ್ಲೈನ್ ಅಂದ್ರೆ ಆನ್ಲೈನ್ ಮನೆಯಲ್ಲಿ ಕುತ್ಕೊಂಡು ನಾವು ಬುಕ್ ಮಾಡ್ಬೋದು. ನಮ್ದು ಐಡೆಂಟಿ ಕಾರ್ಡ್ ವೆರಿಫೈ ಮಾಡಿ ಅದೊಂದು ಸ್ಲಾಟ್ ಇರ್ತದೆ, 50 ಸ್ಲಾಟ್ ಅವೈಲೇಬಲ್ ಅಂತ ತೋರಿಸ್ತದೆ ಒಂದು ಸೆಂಟರ್ಗೆ. ಆ ಸ್ಲಾಟ್ ಅನ್ನು ನಾವು ಬುಕ್ ಮಾಡ್ಬೋದು. ಮತ್ತೆ ಇನ್ನೊಂದು 50% ಸ್ಲಾಟ್ ಆನ್ ಸೈಟ್ಗೆ ಇಟ್ಟಿದ್ದೇವೆ. ಅಂದ್ರೆ ಅಲ್ಲಿಗೆ ವಾಕ್ ಇನ್, ಈಗ ಪ್ರಾಯದವರು ಇರ್ತಾರೆ, ಅವರಿಗೆ ಸ್ವಲ್ಪ ಇದನ್ನು ಮೊಬೈಲ್ ಎಲ್ಲ ಯೂಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಅವರು ನಮ್ಮ ವ್ಯಾಕ್ಸಿನೇಷನ್ಗೆ ಸೆಂಟರ್ಗೆ ಒಂದು ಆಧಾರ್ ಕಾರ್ಡ್, ಯಾವುದಾದ್ರೆ ಒಂದು ID ಪ್ರೂಫ್, ಸರ್ ಕೇಳಿದಾಗೆ ಯಾವ್ದು ID ಕಾರ್ಡ್ ಏನು ತಗೊಂಡು ಬರ್ಬೇಕಂತ ಕೇಳಿದ್ರು. 5 ID ಕಾರ್ಡ್ಸ್ ಅಕ್ಸೆಪ್ಟೇಬಲ್. ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ಸ್ ID, ಡ್ರೈವಿಂಗ್ ಲೈಸೆನ್ಸ್ ಮತ್ತೆ ಪಾಸ್ಪೋರ್ಟ್. 5 ID ಕಾರ್ಡ್ಸ್ ಆರ್ ಅಕ್ಸೆಪ್ಟೇಬಲ್. ಅದು ಬಿಟ್ಟು ಸಮ್ ಪೀಪಲ್ ಅವ್ರ ಹತ್ರ ಏನು ID ಇರೋದಿಲ್ಲ. ಸೊ ಅವರಿಗೆ ಜಸ್ಟ್ ಅಟ್ಲೀಸ್ಟ್ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಸಹ ತಂದ್ರೆ ಅವರು ಸಾಕು. ಸೊ ಆ ಮೂಲಕ ಮಾಡ್ತಾ ಇದ್ದೇವೆ ನಾವು. ಅಂದ್ರೆ ಅವರೀಗ ತಕೊಂಡು ಬರ್ತಾರೆ ಸೆಂಟರ್ಗೆ, ನಾವು ಅವರನ್ನು ರೆಜಿಸ್ಟರ್ ಮಾಡ್ತೇವೆ. ರೆಜಿಸ್ಟರ್ ಮಾಡ್ಲಿಕ್ಕೆ ಒಂದು 5 minutes ತಗೊಳ್ತದೆ ಪರ್ ಪರ್ಸನ್. ರೆಜಿಸ್ಟರ್ ಮಾಡಿದ ಮೇಲೆ ಅವರಿಗೆ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದೇವೆ. ಈಗ ಏನಾಗಿದೆ ಅಂದ್ರೆ ಒನ್ ರೀಸನ್ ಇಸ್ ವ್ಯಾಕ್ಸಿನ್ ಶಾರ್ಟೇಜ್. ಸೆಕೆಂಡ್ ರೀಸನ್ ಓವರ್ ಕ್ರೌಡಿಂಗ್ ಆಗ್ತಾ ಇದೆ ಸೆಂಟರ್ಸ್ ಅಲ್ಲಿ. ಸೊ ಟು ಅವಾಯ್ಡ್ ದ್ಯಾಟ್ ನಾವು ಏನ್ ಮಾಡಿದ್ದೇವೆ ಅಂದ್ರೆ 30% ಆನ್ಲೈನ್ ಮತ್ತೆ 70% ಆನ್ ಸೈಟ್ ಮಾಡಿದ್ದೇವೆ. ಅಂದ್ರೆ 30% ಆನ್ಲೈನ್, ಈಗ ಒಂದು ಕೆಪಾಸಿಟಿ 100 ಇದ್ರೆ 30% ಆನ್ಲೈನ್ ತೋರಿಸ್ತಾ ಇದ್ದೇವೆ. ಆಗ 30 ಸ್ಲಾಟ್ಸ್ ಇರ್ತದೆ. ಅಂಡ್ ಈವನ್ ಇಫ್ ದೇ ವಾಂಟ್ ಫಸ್ಟ್ ಡೋಸ್, ದೇ ವಿಲ್ ಹ್ಯಾವ್ ಟು ಬುಕ್ ಇಟ್ ಥ್ರೂ ಆನ್ಲೈನ್. ಆನ್ ಸೈಟ್ ಅಲ್ಲಿ ಫಸ್ಟ್ ಡೋಸ್ಗೆ ಕೊಡ್ತಾ ಇಲ್ಲ. ದ ರೀಸನ್ ಫಾರ್ ದಿಸ್ ಇಸ್ ಅಗೇನ್ ಐ ಸೆಡ್ ವ್ಯಾಕ್ಸಿನ್ ಶಾರ್ಟೇಜ್ ಅಂಡ್ ಓವರ್ ಕ್ರೌಡಿಂಗ್. ಈಗ ಆನ್ ಸೈಟ್ಗೆ ಫಸ್ಟ್ ಡೋಸ್ಗೆ ಬರ್ತಾರೆ. ಫಸ್ಟ್ ಡೋಸ್ಗೆ ನಾವು ಪುನಃ ಅವರಿಗೆ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡುವಾಗ ಅಗೇನ್ 5 minutes ವೇಟ್ ಮಾಡಬೇಕು ಪ್ರತಿ ಈಚ್ ಪರ್ಸನ್. ಸೊ ಕ್ರೌಡಿಂಗ್ ಆಗ್ತದೆ. ಅಂಡ್ ಸೆಕೆಂಡ್ ಡೋಸ್ಗೆ ಏನಾಗ್ತದೆ ಆನ್ ಸೈಟ್, ವಿ ಡೋಂಟ್ ಹ್ಯಾವ್ ಟು ರಿಜಿಸ್ಟರ್ ಬಿಕಾಸ್ ದೇ ವುಡ್ ಹ್ಯಾವ್ ಆಲ್ರೆಡಿ ರಿಜಿಸ್ಟರ್ಡ್ ಫಾರ್ ಫಸ್ಟ್ ಡೋಸ್ಗೆ ಆಲ್ರೆಡಿ ರಿಜಿಸ್ಟರ್ ಮಾಡಿ ಇರ್ತಾರೆ ಮುಂಚೆ. ಅವರದ್ದು ಫೋನ್ ನಂಬರ್ ಹಾಕಿದ್ರೆ ನಮಗೆ ಅವರದ್ದು ಪ್ರೊಫೈಲ್ ಸಿಗ್ತದೆ. ಸೊ ಇಟ್ ಈಸ್ ಈಸಿಯರ್ ಟು ಗಿವ್. ಅದಕ್ಕೆ ಆನ್ ಸೈಟ್ ವಿ ಹ್ಯಾವ್ ಮೇಡ್ ಇಟ್ ಸ್ಟ್ರಿಕ್ಟ್ಲಿ ಸೆಕೆಂಡ್ ಡೋಸ್ ಓನ್ಲಿ. ಯಾರಿಗಾದ್ರೆ ಆನ್ ಸೈಟ್ ಇದೇನು ಫಸ್ಟ್ ಡೋಸ್ ಬೇಕಂದ್ರೆ ದೇ ಹ್ಯಾವ್ ಟು ಬುಕ್ ಇಟ್ ಆನ್ಲೈನ್. ಓಕೆ ಸರ್. ಈಗ ಹಾಗಾದ್ರೆ ತಾವು ಹೇಳುವಂಥದ್ದು, ಈಗ ಫಸ್ಟ್ ಡೋಸ್ ಏನಿದೆ, ಫಸ್ಟ್ ಡೋಸ್ ಬೇಕಾಗಿರುವಂಥದ್ದು ಆನ್ ಸೈಟ್ ಅಲ್ಲಿ ಬುಕ್ ಮಾಡುವಂಥದ್ದು ಇಲ್ಲ, ಆನ್ಲೈನ್ ಅಲ್ಲಿ ಬುಕ್ ಮಾಡಬೇಕು ಫಸ್ಟ್ ಡೋಸ್. ಈಗ ಸೆಕೆಂಡ್ ಡೋಸ್ ಇರುವಂಥದ್ದು ಆನ್ ಸೈಟ್ ಅಲ್ಲಿ ಬಂದು ಬುಕ್ ಮಾಡಬಹುದು. ತಾವು ಹೇಳಿದಾಗ ಈಗ ಫಸ್ಟ್ ಡೋಸ್ ತೆಗೆದುಕೊಳ್ಳುವವರು ಅವರು ಕೂಡ ಅವರಿಗೆ ಮೊಬೈಲ್ ಅಲ್ಲಿ ಸ್ಮಾರ್ಟ್ ಫೋನ್ಗಳನ್ನು ಯೂಸ್ ಮಾಡೋದು ಗೊತ್ತಿಲ್ಲ, ಕೋವಿನ್ ಆಪ್ಗೆ ಹೋಗುವಂಥ, ಆರೋಗ್ಯ ಸ್ಥಿತಿಗೆ ಹೋಗುವಂಥ ಗೊತ್ತಿಲ್ಲ. ಸೊ ಅವರು ಏನು ಮಾಡಬೇಕು? ಫಸ್ಟ್ ಡೋಸ್ ಬೇಕು, ದೇ ಆರ್ ಲೈಕ್ 45-50 years. ಅವ್ರಿಗೆ ಒನ್ ಥಿಂಗ್ ಇಸ್ ಇಟ್ಸ್ ಅ ವೆರಿ ಸಿಂಪಲ್ ಆಪ್. ದೇರ್ ಆರ್ 3 ಪ್ಲಾಟ್ಫಾರ್ಮ್ ಇದೆ ಈ ಆಪ್ಗೆ. ಒಂದು ಕೋವಿನ್ ವೆಬ್ ಪೇಜ್ www.cowin.gov.in. ಸೆಕೆಂಡ್ ಪ್ಲಾಟ್ಫಾರ್ಮ್ ಇರೋದು ಆರೋಗ್ಯ ಸೇತು. ಥರ್ಡ್ ಪ್ಲಾಟ್ಫಾರ್ಮ್ ಇರೋದು ಉಮಂಗ್. ಉಮಂಗ್ ಇಸ್ ಕಂಪೇರಿಟಿವ್ಲಿ ನ್ಯೂ. ಆದ್ರೆ ಆರೋಗ್ಯ ಸೇತು ಎಲ್ಲರಿಗೆ ಲಾಸ್ಟ್ ಟೈಮ್ ಯೂಸ್ ಮಾಡಿದ್ದೇವೆ. ಕೋವಿಡ್ ಬಂದಾಗ ಯಾವ್ದಾದ್ರೆ ಟ್ರಾವೆಲ್ ಪರ್ಪಸ್ಗೆ ಮತ್ತೆ ಎಲ್ಲಿ ಇಂಟರ್ ಡಿಸ್ಟ್ರಿಕ್ಟ್ ಟ್ರಾವೆಲ್ ಮಾಡುವಾಗ ಎಲ್ಲರ ಹತ್ರ ಡೌನ್ಲೋಡ್, ಯಾರ ಹತ್ರ ಎಲ್ಲ ಸ್ಮಾರ್ಟ್ ಫೋನ್ ಇದೆ ಅವರು ಆಲ್ರೆಡಿ ಯೂಸ್ ಮಾಡಿದ್ದಾರೆ ಮುಂಚೆ. ಸೊ ಅದರ ಥ್ರೂ ಲಾಗಿನ್ ಆಗಿ ಅವರಿಗೆ ಪ್ರೊಫೈಲ್ ಕ್ರಿಯೇಟ್ ಮಾಡಬಹುದು. ಸಿಂಪಲ್ ಸ್ಟೆಪ್ಸ್ ಇರ್ತದೆ. ರಿಜಿಸ್ಟರ್ ಫಾರ್ ವ್ಯಾಕ್ಸಿನ್ ಅಂತ ಆರೋಗ್ಯ ಸೇತು ಆಪ್ ಅಲ್ಲಿ ಇದೆ. ಅದಕ್ಕೆ ಕ್ಲಿಕ್ ಮಾಡಿದ್ರೆ ID ಕಾರ್ಡ್ ಕೇಳ್ತದೆ. ID ಕಾರ್ಡ್ ಫಿಲ್ ಮಾಡಿ ಮತ್ತೆ ಶೆಡ್ಯೂಲ್ ಅಪಾಯಿಂಟ್ಮೆಂಟ್ ಎಲ್ಲಿ ಬೇಕು ನಿಮ್ಮ ಏರಿಯಾದು ಪಿನ್ ಕೋಡ್ ಹಾಕಿ ಅಲ್ಲಿ ಹತ್ತಿರದು ಸೆಂಟರ್ ತೋರಿಸ್ತದೆ, ಅದನ್ನು ಅಪಾಯಿಂಟ್ಮೆಂಟ್ ಬುಕ್ ಮಾಡುದು. ಕೋವಿನ್ ವೆಬ್ ಪೇಜ್ ಅಲ್ಲಿ ಸೇಮ್ ಕೋವಿನ್ ಲಾಗಿನ್ ಆಗಿ ವೆಬ್ ಪೇಜ್ಗೆ ಅದರಲ್ಲಿ ರಿಜಿಸ್ಟರ್ ಯುವರ್ ಸೆಲ್ಫ್ ಅಂತ ಆಪ್ಷನ್ ಇದೆ. ರಿಜಿಸ್ಟರ್ ಮಾಡಿ ಒಂದು ಫೋನ್ ನಂಬರ್ ಕೇಳ್ತದೆ. ಆ ಫೋನ್ ನಂಬರ್ ಹಾಕಿ, ಫೋನ್ ನಂಬರ್ಗೆ OTP ಬರ್ತದೆ. OTP ಬಂದು ನಿಮ್ದು ಡೀಟೇಲ್ಸ್ ಜಸ್ಟ್ ಫಿಲ್ ಮಾಡಿ ಅಪಾಯಿಂಟ್ಮೆಂಟ್ ಶೆಡ್ಯೂಲ್ ಮಾಡಬಹುದು. ಓಕೆ ಅಂಡ್ ಉಮಂಗ್ ಆಪ್ ಇಟ್ಸ್ ಆಲ್ಸೋ ಸೇಮ್, ಬಟ್ ಈಸಿಯರ್ ಇಸ್ ಕೋವಿನ್ ಮತ್ತೆ
ಆರೋಗ್ಯ ಸೇತು ವೆರಿ ಈಸಿ. ಅಂಡ್ ಯಾವ ನಂಬರಲ್ಲಿ ರಿಜಿಸ್ಟರ್ ಫೋನ್ ನಂಬರಲ್ಲಿ ರಿಜಿಸ್ಟರ್ ಮಾಡಿರ್ತೇವೆ ಆ ಫೋನ್ ನಂಬರ್ ಹೋಗಿ ನಾವು ವ್ಯಾಕ್ಸಿನೇಷನ್ ಸೆಂಟರ್ ಅಲ್ಲಿ ಹೇಳ್ಬೋದು. ನಾವು ಅದರ ಮೂಲಕ ಅವರ ಪ್ರೊಫೈಲ್ ಅನ್ನು ಸರ್ಚ್ ಮಾಡ್ಬೋದು. ಓಕೆ, ಈಗ ಏನ್ ಬೇಕಾದ್ರೂ ಫಸ್ಟ್ ಡೋಸ್ ಬೇಕು ಅಂತ ಹೇಳಿದ್ರೆ ಬಿಫೋರ್ ದಟ್ ಸರ್ ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಹೇಶ್ ಮಂಗಳೂರಿಂದ. ಮಹೇಶ್ ಅವರು, ನಮಸ್ತೆ ಮಹೇಶ್ ಅವರು, ಮಾತಾಡಿ ಸರ್. ಹೌದು, ಡಾಕ್ಟರ್ ರಾಜೇಶ್ ಅವರಿಗೆ ನಮಸ್ಕಾರ. ನಮಸ್ತೆ. ಡಾಕ್ಟರ್ ರಾಜೇಶ್ ಅವರಿಗೆ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನಮ್ದು 45+ ಕ್ಯಾಟಗರಿ ಏಪ್ರಿಲ್ 1ಕ್ಕೆ ಫಸ್ಟ್ ಡೋಸ್ ಆಗಿದೆ. ಸೊ ಈಗ 32 ಡೇಸ್ ಆಗಿದೆ. ಮತ್ತೆ ನಾವು ತಗೊಂಡದ್ದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ, ದಟ್ ಈಸ್ ಫಾದರ್ಮುಲಸ್ ಅಲ್ಲಿ ತಗೊಂಡದ್ದು. ದಟ್ ಈಸ್ ನಾಟ್ ಎನ್ ಇಶ್ಯೂ. ಇನ್ನು ಮುಂದೆ ಪ್ರೈವೇಟ್ ಅಲ್ಲಿ ಲಸಿಕೆ ಸಿಗ್ತದ ಇಲ್ಲ ಗೊತ್ತಿಲ್ಲ, ಅವರಿಗೆ ಸಹ ಗೊತ್ತಿಲ್ಲ, ನಮ್ಗೆ ಅದು ಸರಿ ಮಾಹಿತಿ ಕೊಡ್ಲಿಲ್ಲ. ಇನ್ನೊಂದು ಪ್ರಶ್ನೆ ಅಂತಂದ್ರೆ ಅದು ಇನ್ನು ನಾವು ಯಾವಾಗ 6 ವೀಕ್ ನಂತರ ಬಂದ್ರೆ ಮಾತ್ರ ನಮ್ಗೆ ಕೊಡುದಾ, ಅದಕ್ಕಿಂತ ಮುಂಚೆ ಕೊಡ್ತೀರಾ? ಪಬ್ಲಿಕ್ ಹೆಲ್ತ್ ಸೆಂಟರ್ ಅಲ್ಲಿ ಕೊಡ್ತೀರಾ, ವೆನ್ಲಾಕ್ ಅಲ್ಲಿ ಕೊಡ್ತೀರಾ, ಪ್ರೈವೇಟ್ ಅಲ್ಲಿ ನಾವು ತಗೊಳ್ಬಹುದಾ? ದಯವಿಟ್ಟು ನೀವು ತಿಳಿಸಿದ್ರೆ ಉತ್ತಮ. ಈಗ ನೀವು ಫಸ್ಟ್ ಡೋಸ್ ಫಾದರ್ಮುಲಸ್ ಅಲ್ಲಿ ತಗೊಂಡಿರಿ ಅಂತ ಹೇಳಿದಿರಿ. ಅದು ಮೋಸ್ಟ್ ಪ್ರಾಬಬ್ಲಿ ಕೋವಿಶೀಲ್ಡೇ ಇರುತ್ತೆ ಅಲ್ಲಿ. ಅವರು ಕೋವ್ಯಾಕ್ಸಿನ್, ಹೌದು, ಅವ್ರು ಕೋವ್ಯಾಕ್ಸಿನ್ ನಾವು ಕೊಟ್ಟಿಲ್ಲ ಅವರಿಗೆ, ಅವರು ಕೂಡ ಯಾರಿಗೂ. ಹೌದು. ಸೊ ಅದಕ್ಕೆ ಈಗ ಸೆಕೆಂಡ್ ಡೋಸಿಗೆ ಮಿನಿಮಮ್ 6 ವೀಕ್ಸ್ ಟು ಮ್ಯಾಕ್ಸಿಮಮ್ 8 ವೀಕ್ಸ್ ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ಸೊ ನೀವು ಇನ್ ಬಿಟ್ವೀನ್ 6 ವೀಕ್ಸ್ ಟು 8 ವೀಕ್ಸ್ ಒಳಗಡೆ ಬಂದರೆ ಖಂಡಿತವಾಗಿಯೂ ನಿಮಗೆ ಸೆಕೆಂಡ್ ಡೋಸನ್ನು ನಮ್ಮ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ಅಥವಾ ಜಿಲ್ಲಾ ಮಟ್ಟದ ಆಸ್ಪತ್ರೆ ವೆನ್ಲಾಕ್ ಇರ್ಬೋದು, ಅಥವಾ ತಾಲೂಕು ಆಸ್ಪತ್ರೆಗಳಿರ್ಬೋದು, ಆರ್ ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಅಂತ ಏನು ಹೇಳ್ತೀವಿ, ಅಲ್ಲಿ ಬಂದರೆ ಖಂಡಿತವಾಗಿ ನಾವು ಕೊಡ್ತೇವೆ. ಸೊ 8 ವೀಕ್ಸ್ವರೆಗೆ ಕಾಯಬೇಕಂತ ಏನೂ ಇಲ್ಲ. ಸೊ ವಿ ಕ್ಯಾನ್ ಗಿವ್ ಸೆಕೆಂಡ್ ಡೋಸ್. ಯಾವುದು 6 ವೀಕ್ ತನಕ ನಾವು ಕಾಯಲೇಬೇಕು? ಹೌದು. ಯಾಕೆ ಹೇಳಿದರೆ ಆ ಟೈಮ್ ಗ್ಯಾಪಲ್ಲಿ ತಗೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆಂಟಿಬಾಡೀಸ್ ಲೆವೆಲ್ ಜಾಸ್ತಿ ಆಗೋ ಸಾಧ್ಯತೆಗಳು ಅಂತ ಹೇಳಿ ಟ್ರಯಲ್ ಟೆಸ್ಟಲ್ಲಿ ಸಾಬೀತಾಗಿರೋದ್ರಿಂದ ಅದನ್ನು ಸೂಚಿಸಿದ್ದಾರೆ. ಸೊ ಅದು ದಟ್ ಇಸ್ ದ ಆಪ್ಟಿಮಮ್ ಟೈಮ್, 6 ವೀಕ್ಸ್ ಟು 8 ವೀಕ್ಸ್. ಸರಿ, ಅಲ್ಲ ಪ್ರೈವೇಟ್ ಅಲ್ಲಿ ಆಪ್ಷನ್ ಉಂಟಾ ಸರ್? ಇಲ್ಲ ಇದಕ್ಕೆ ಬರಬೇಕು ಸರ್? ನಾವು ಮುಂಚೆ ಪ್ರೈವೇಟಿಗೆ ಸಹ ನಾವೇ ಕೊಡ್ತಾ ಇದ್ದದ್ದು. ಇನಿಷಿಯಲಿ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ವಿ. ಆಮೇಲೆ ಮತ್ತೆ ಚೇಂಜಸ್ ಆಯಿತು, 150 ರುಪೀಸ್ ಚಾರ್ಜ್ ಮಾಡಿದ್ವಿ ಪರ್ ಡೋಸ್. ಬಟ್ ಈಗ ಏನಾಗಿದೆ ಅಂತ ಹೇಳಿದರೆ ಫ್ರಮ್ ಮೇ 1 ಅಂದರೆ ಏಪ್ರಿಲ್ 30 ವಾಸ್ ದ ಲಾಸ್ಟ್ ಡೇಟ್ ಟು ಗಿವ್ ಇಟ್ ಟು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇರ್ಬೋದು, ಪ್ರೈವೇಟ್ ಫೆಸಿಲಿಟಿ, ಎನಿ ಹೆಲ್ತ್ ಫೆಸಿಲಿಟೀಸ್. ಸೊ ಅಲ್ಲಿಗೆ ಮೇ 1 ನಾವು ಕೊಡ್ತಾ ಇಲ್ಲ. ಅವ್ರಿಗೆ ಏನು ಹೇಳಿದ್ದಾರೆ ಅಂತ ಹೇಳಿದರೆ ದೇ ಶುಡ್ ಬೈ ಡೈರೆಕ್ಟ್ಲಿ ಫ್ರಮ್ ದ ಮ್ಯಾನುಫ್ಯಾಕ್ಚರರ್. ನಮ್ಮಲ್ಲಿ 2 ಇದೆ, ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇದೆ, ಭಾರತ್ ಬಯೋಟೆಕ್ ಹೈದರಾಬಾದ್ನವರಿದೆ. ಅವರು ಅಲ್ಲಿಂದ ವ್ಯಾಕ್ಸಿನನ್ನು ಪರ್ಚೇಸ್ ಮಾಡಿಕೊಳ್ಬೇಕು. ಗೌರ್ಮೆಂಟ್ ಏನೋ ರೇಟ್ ಫಿಕ್ಸ್ ಮಾಡಿದೆ ಅವರಿಗೆ, ಆ ರೇಟಲ್ಲಿ ಪರ್ಚೇಸ್ ಮಾಡಿಕೊಂಡು ದೇ ಶುಡ್ ಗಿವ್ ಇಟ್ ಫಾರ್ ದ ಬೆನಿಫಿಷರಿ. ಅವರ ರೇಟ್ ಫಿಕ್ಸ್ ಮಾಡಿಕೊಂಡು ಕೊಡಬೇಕಾಗತ್ತೆ ಅದು. ಸೊ ಇನ್ನು ಮುಂದಕ್ಕೆ ನಮ್ಮಿಂದ ಪ್ರೈವೇಟ್ ಅವರಿಗೆ ಹೋಗೋದಿಲ್ಲ, ಪ್ರೈವೇಟ್ ಅವರೇ ಪರ್ಚೇಸ್ ಮಾಡಿಕೊಂಡು ಅವರಿಗೆ ಅಲ್ಲಿಗೆ ಬರುವಂಥ ಬೆನಿಫಿಷರೀಸ್ಗೆ ಅವರು ಇದನ್ನು ಕೊಡ್ತಾರೆ. ಬಟ್ ನಮ್ಮಲ್ಲಿ ವ್ಯಾಕ್ಸಿನೇಷನ್ ಆಗ್ತಾ ಇರುತ್ತೆ, ನಮ್ಮಲ್ಲಿ ಸ್ಟಾಕ್ಸ್ ಬರ್ತಾ ಇರುತ್ತೆ, ನಾವು ಕಂಟಿನ್ಯೂಸ್ ಆಗಿ ಇದನ್ನು ಮಾಡ್ತಾ ಇರ್ತೀವಿ. ಸರಿ ಸರ್, ಬೇರೆ ಪ್ರಶ್ನೆಗಳಿದೆಯಾ ಸರ್? ಅಲ್ಲ, ನಿಮ್ಮಲ್ಲಿ ಇನ್ನು ಮುಂದೆ ಕೋವಿಶೀಲ್ಡ್ ಖಂಡಿತವಾಗಿ ಬರ್ತಾನೆ ಇರುತ್ತೆ. ಈಗ ಇವತ್ತು ಕೂಡ ನಮ್ದು ವೆಹಿಕಲ್ ಹೋಗಿದೆ, ಕೋವ್ಯಾಕ್ಸಿನ್ ಬರುತ್ತೆ, ಕೋವಿಶೀಲ್ಡು ಬರುತ್ತೆ. ಕೋವ್ಯಾಕ್ಸಿನ್ ಕೂಡ ಬರುತ್ತೆ. ಯಾಕಂತ ಹೇಳಿದ್ರೆ ಇದು ಆಲ್ರೆಡಿ ನಿರ್ಧಾರ ಆಗಿದೆ, 2 ಡೋಸ್ ತಗೊಳ್ಳೇಬೇಕು ಅಂತ ಹೇಳಿ. ಸೊ ಫಸ್ಟ್ ಡೋಸ್ ಕೊಟ್ಟು ಸೆಕೆಂಡ್ ಡೋಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಕರೆಕ್ಟ್ ಆಲ್ಸೋ. ಆಮೇಲೆ ಫಸ್ಟ್ ಡೋಸು ವೇಸ್ಟ್ ಆಗುತ್ತೆ. ಎಲ್ಲವೂ ಅತ್ಯಂತ ಮೌಲ್ಯವಾದಂಥದ್ದು, ಒಂದೊಂದು ಡೋಸ್ ಕೂಡ ಅತ್ಯಂತ ಮೌಲ್ಯವಾದದ್ದು. ನಮ್ಮ ದೇಶದಲ್ಲಿ ಅತ್ಯಂತ ಯಾವುದು ಸೆಕೆಂಡ್ ಡೋಸ್ ಅವರಿಗೆ ಎಸ್ ಸರ್, ಎಸ್ ವಾಕಿನ್, ವಾಕಿನ್ ಎಲ್ಲಿ ಬೇಕಾದ್ರೂ ಹೋಗಿ ತಗೊಳ್ಬಹುದು ನೀವು. ಬರೀ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾ ವೇರ್ ಎವರ್ ಯು ವಾಂಟ್ ಟು ಗೋ ಅಂಡ್ ಹ್ಯಾವ್ ಯು ಕ್ಯಾನ್ ಹ್ಯಾವ್ ಇಟ್, ನೋ ಪ್ರಾಬ್ಲಮ್. ಸರಿ, ಓಕೆ, ಸರಿ. ರೈಟ್ ಸರ್, ಥ್ಯಾಂಕ್ ಯು. ಹಾಗಾದ್ರೆ ಸರ್, ಈಗ ಪ್ರಥಮವಾಗಿ ಪ್ರಿಫರೆನ್ಸ್ ಕೊಡುವಂತದ್ದು ಸೆಕೆಂಡ್ ಡೋಸ್ಗಳಿಗೆ. ತಾವು ಹೇಳಿದ್ರೆ ಈಗಾಗಲೇ ಪ್ರೈವೇಟ್ ಹಾಸ್ಪಿಟಲ್ಸ್ಗಳಲ್ಲಿ ಯಾರು ಈಗ ಫಸ್ಟ್ ಡೋಸ್ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ತೆಗೆದುಕೊಂಡಿದ್ದಾರೆ ಅವರಲ್ಲಿ ಈಗ ಅವೈಲೇಬಿಲಿಟಿ ಇಲ್ಲ. ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ ಸಿಗಲ್ಲ ಅಲ್ವಾ ಸರ್? ಯಾಕಂದ್ರೆ ತಾವು ಹೇಳಿದ್ರಿ ಫಸ್ಟ್ ಫ್ರೀ ಆಫ್ ಕಾಸ್ಟ್ ಕೊಟ್ಟಿರುವಂತದ್ದು, ತದನಂತರ 150 ಚಾರ್ಜ್ ಮಾಡಿರುವಂತದ್ದು. ಈಗ ಅಲ್ಲಿ ಹೋದ್ರೆ ಸಿಗಲ್ಲ ವ್ಯಾಕ್ಸಿನೇಷನ್ ಬೇಕು ಅಂತ ಹೇಳಿದ್ರೆ ಸೆಕೆಂಡ್ ಡೋಸ್ ಎಲ್ಲರೂ ಕೂಡ ಏನ್ ಮಾಡಬೇಕು? ಸರ್ಕಾರಿ ವ್ಯವಸ್ಥೆಗೆ ಬರಬೇಕು. ನಾನು ಆಗ್ಲೇ ಹೇಳಿದೆ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇದೆ, ತಾಲೂಕು ಹಾಸ್ಪಿಟಲ್ಸ್ ಇದೆ, ಸಮುದಾಯ ಆರೋಗ್ಯ ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಇದೆ, ಅಂಡ್ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅಂಡ್ ಅರ್ಬನ್ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇದೆ. ಮಂಗಳೂರಿನವರಿಗೆ ಇನ್ನೂ ಸುಲಭ, ದೂರ ಹೋಗಬೇಕಾಗಿಲ್ಲ. ಅರ್ಬನ್ ಪ್ರೈಮರಿ ಹೆಲ್ತ್ ಸೆಂಟರ್ಸ್ 10 ಇದೆ ಮಂಗಳೂರು ಸುತ್ತಮುತ್ತ. ನಿಮ್ಮ ಜಪ್ಪು ಇರ್ಬೋದು, ವಿಜಯ್ ಇರ್ಬೋದು, ಬಂದರು, ಶಕ್ತಿನಗರ, ಕುಳಾಯಿ, ಸುರತ್ಕಲ್, ಎಕ್ಕೂರು, ದೆನ್ ಬೆಂಗ್ರೆ,
ಓಕೆ. ಸೊ ಇಂಥ ಕಡೆಗಳಲ್ಲಿದೆ. ಸೊ ಅಲ್ಲಿಗೆ ಹೋಗಿ ತಗೊಳ್ಬಹುದಾಗಿದೆ. ಸರಿ ಸರಿ ಸರ್, ಬರ್ತೀವಿ. ಫ್ರೀ ಆಫ್ ಕಾಸ್ಟ್. ಫ್ರೀ ಆಫ್ ಕಾಸ್ಟ್. ಓಕೆ ಓಕೆ, ಫ್ರೀ ಆಫ್ ಕಾಸ್ಟ್. ಸ್ವಲ್ಪ ಎಲ್ಲರೂ ಕೂಡ ಕೇಳ್ಕೊಳ್ಳಿ, ಯಾಕಂದ್ರೆ ಸಮಸ್ಯೆ ಆಗುತ್ತೆ. ಅಂಡ್ ಅನೇಕ ಕರೆಗಳು ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಅನೇಕ ಮೆಸೇಜ್ಗಳು ಬರ್ತಾ ಇದೆ. ಮೆಸೇಜ್ಗಳನ್ನು ವೆರಿ ಇಂಪಾರ್ಟೆಂಟ್, ವ್ಯಾಲ್ಯೂಯಬಲ್ ಇದ್ದದನ್ನು ನಾನು ಓದಿ ಹೇಳ್ತೇನೆ. ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ ಡಾಕ್ಟರ್ ಕಡೆಯಿಂದ. ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆ. ಓಕೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಂದು ಹೆಸರು ರಾಘವೇಂದ್ರ ಅಂತ ಹೇಳಿ. ನಮಸ್ತೆ ರಾಘವೇಂದ್ರ ಅವರೇ, ಮಾತಾಡಿ ಸರ್ ತಮ್ಮ ಪ್ರಶ್ನೆ. ಸುರತ್ಕಲ್ ಮಾತಾಡ್ತಿದ್ದೀನಿ. ಮಾತಾಡಿ. ನಮ್ದು ಅಮ್ಮಂದು ಮಾರ್ಚ್ 29ಗೆ ಕೊಟ್ಟಿದೆ ಡೋಸು ಕೋವಿಶೀಲ್ಡ್ ಹೆಲ್ತ್ ಸೆಂಟರ್ ಅಲ್ಲಿ. ಅದು ಈಗ ಅವ್ರದ್ದು ಅದೇ 40 ಡೇಸ್ ಆಗ್ತಾ ಬಂತು. ಅದೇ ನೆಕ್ಸ್ಟಿಗೆ ಕೊಡ್ಲಿಕ್ಕೆ ಇದು ಕೋವಿಶೀಲ್ಡ್ ಇಲ್ಲ ಅಂತ ಹೇಳಿ ಬರ್ತಾ ಉಂಟು. ನಾವು ಅಂದ್ರೆ ಇಲ್ಲಿ ಸೂರಿಂಜಿಂದ ಬರ್ಬೇಕು ಸಾಧಾರಣ. ಮಂಗಳೂರು ಇವತ್ತು ವೆಲ್ಲಾಕಲ್ಲಿ ಮಾತ್ರ ಅವೈಲೇಬಿಲಿಟಿ ಅಂತ ಹೇಳಿ ಬರ್ತಾ ಇತ್ತು. ಓಕೆ, ಇದಕ್ಕೆ ಉತ್ತರ ಎಸ್ ಡಾಕ್ಟರ್. ನಿನ್ನೆ ಇತ್ತು ಎಲ್ಲ ಕಡೆಗಳಲ್ಲಿ. ಇವನ್ ಸುರತ್ಕಲಲ್ಲಿಯೂ 120 ಜನರಿಗೆ ಮ್ಯಾಕ್ಸಿಮಮ್ ಸೆಕೆಂಡ್ ಡೋಸ್ ಕೊಟ್ಟಿದ್ದಾರೆ. ಅಲ್ಲಿ ಕೂಡ ನಿನ್ನೆ ಅಲ್ಲಿ ತಗೊಳ್ಬೋದಾಗಿತ್ತು ಅವರು. ಆದರೂ ಪರವಾಗಿಲ್ಲ, ಇನ್ನು ಮತ್ತೆ ಬರುತ್ತೆ ಸ್ಟಾಕು. ನಾಳೆ ಅಥವಾ ನಾಡಿದೊಳಗಡೆ ಬಂದಾಗ ಮತ್ತೆ ಪುನಃ ಎಲ್ಲ ಸೆಂಟರ್ಗಳಿಗೆ ನಾವು ಹಂಚಿಕೊಡ್ತೇವೆ. ಅಲ್ಲಿದ್ದು ಅಚೀವ್ಮೆಂಟ್ ನೋಡಿಕೊಂಡು ಎಷ್ಟೆಷ್ಟು ಜನ ಬರ್ತಾರೆ ಅಂತ ನೋಡಿಕೊಂಡು ಮತ್ತು ನಮ್ಮ ಸ್ಟಾಕ್ ನೋಡಿಕೊಂಡು, ಸೊ ಅದರ ರೇಷಿಯೋ ಪ್ರಕಾರ ನಾವು ಕೊಡ್ತಾ ಇರ್ತೇವೆ. ಅಲ್ಲಿ ಬಂದು ತಗೊಳ್ಬೋದು, ತೊಂದರೆ ಇಲ್ಲ. ಓಕೆ, ಈಗ ಅವರಿಗೆ ನಾಳೆ ತೆಗೆದುಕೊಳ್ಬಹುದು ಅವರು? ಅಲ್ಲ, ನಾಳೆ ಇರುವುದಿಲ್ಲ. ಯಾಕಂದ್ರೆ ನಮಗೆ ಇವತ್ತು ಖಾಲಿಯಾಗಿದೆ, ಎಲ್ಲವೂ ಖಾಲಿಯಾಗಿದೆ ಸರ್, ಆಲ್ಮೋಸ್ಟ್ ಖಾಲಿಯಾಗಿದೆ. ಜಿಲ್ಲೆಯಲ್ಲಿ ಈಗ ನಾಳೆ ಯಾರು ಹೋದ್ರು ಕೂಡ ಯಾರಿಗೆ ಕೂಡ ಮಂಗಳೂರು ಸುತ್ತಮುತ್ತ ಸಿಗುವುದು ತುಂಬಾ ಕಷ್ಟ ಇದೆ. ಇನ್ನು ಸಣ್ಣ ಕೆಲವು PHCಗಳಿದ್ದಾವೆ ನಮ್ಮಲ್ಲಿ. ನೆಲ್ಲಿಕಾರು ಅಂತ ಹೇಳಿ ಒಂದು, ಕುಪ್ಪೆ ಪದವು, ಕೊಂಪದವು, ಅಲ್ಲೆಲ್ಲ ಸ್ವಲ್ಪ ಡೋಸ್ ಉಳ್ಕೊಂಡಿದೆ. 10 ಡೋಸು, 12 ಡೋಸು, 8 ಡೋಸ್. ಸೊ ಅಲ್ಲಿನ ಜನರು ಇಲ್ಲಿಂದ ದೂರ ಅದು ಹೋಗ್ಲಿಕ್ಕೆ, ಅಲ್ಲಿನವರಿಗೆ ಅದು ಉಪಯೋಗ ಆಗುತ್ತೆ. ಈ ಮಂಗಳೂರು UPHC ನಾನು ಏನು ಹೇಳಿದೆ, ಅರ್ಬನ್ ಪ್ರೈಮರಿ ಹೆಲ್ತ್ ಸೆಂಟರ್ ಇರ್ಬೋದು, ಅಲ್ಲಿ ಎಲ್ಲವೂ ಕೂಡ ಹೆಚ್ಚು ಜನ ಬರ್ತಾರೆ. ಈಗ ನಾವು 100 ಡೋಸ್ ಕೊಟ್ಟರೂ ಕೂಡ ಅಲ್ಲಿ 200-250 ಜನ ಬಂದದ್ದು ನಮ್ಮಲ್ಲಿ ನಾವು ನಿನ್ನೆ ನೋಡಿದ್ದೇವೆ. ಸೊ 100 ಜನರಿಗೆ ಮಾತ್ರ ಇರುವಂಥದ್ದು. ಸೊ ಅದನ್ನು ಮುಗಿಸಿ ಆಗಿದೆ. ನೆಕ್ಸ್ಟ್ ಪುನಃ ಅಲ್ಲಿ ಕೊಡ್ತೇವೆ, ಅಲ್ಲಿ ಹೋಗಿ ತಗೊಳ್ಬಹುದಾಗಿದೆ. ಬರ್ತಾ ಇರುತ್ತೆ. ವ್ಯಾಕ್ಸಿನ್ ಅಂತೂ ನಿಲ್ಲಿಸೋದಿಲ್ಲ. ಈಗ ಏನೋ ಮ್ಯಾನುಫ್ಯಾಕ್ಚರಿಂಗ್ ಸ್ವಲ್ಪ ಕಡಿಮೆ ಇರ್ಬೋದು, ಅದರಿಂದ ಸಪ್ಲೈ ಕಡಿಮೆ. ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗ್ತಾ ಇದ್ರೆ ಸಪ್ಲೈ ಆಗ್ತಾ ಇತ್ತು, ನಮಗೂ ಕೂಡ ಸರಿಯಾಗಿ ಬರ್ತಾ ಇತ್ತು, ನಾವು ಕೊಡ್ತಾ ಇದ್ವಿ. ಸೊ ಮ್ಯಾನುಫ್ಯಾಕ್ಚರಿಂಗೇ ಪ್ರಾಬ್ಲಮ್ ಇರಬೇಕು, ಅಷ್ಟು ಸುಲಭ ಅಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ನಿಮಗೆ ಗೊತ್ತಿದೆ ಭಾಳ, ಅದರದ್ದು ಕಚ್ಚಾ ವಸ್ತುಗಳು ಬೇಕು, ಅದರ ಪೊಟೆನ್ಸಿ ನೋಡಿಕೊಳ್ಬೇಕು, ಅದರದ್ದು ತುಂಬ ಇದೆ ಅದರಲ್ಲಿ. ನಾವು ಹೇಳುವಷ್ಟು ಸುಲಭ ಅಲ್ಲ ವ್ಯಾಕ್ಸಿನ್ ಉತ್ಪಾದನೆ ಮಾಡುವಂಥದ್ದು. ಸೊ ಅದು ಮಾಡಿ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ವ್ಯಾಕ್ಸಿನ್ಗೆ ಹಲವಾರು ರೀತಿಯಲ್ಲಿ ತಂತ್ರಜ್ಞಾನದ ಮೂಲಕ ಬೇರೆ ಒಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡು ನಮ್ಮ ಕಂಪೆನಿಗಳು ಅವ್ರು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಇನ್ನೂ ಹೆಚ್ಚು ಪ್ರೊಡಕ್ಷನ್ ಆಗುತ್ತೆ. ಒನ್ಸ್ ಪ್ರೊಡಕ್ಷನ್ ಈಸ್ ಮೋರ್, ಸಪ್ಲೈ ವಿಲ್ ಬಿ ಈಸಿಯರ್ ಫಾರ್ ಅಸ್. ಆ್ಯಂಡ್ ವ್ಯಾಕ್ಸಿನ್ ಎಲ್ಲರಿಗೂ ಸಿಗುತ್ತೆ. ಮತ್ತೆ ಒಂದೇ ದಿನದಲ್ಲಿ ಇಷ್ಟು ಜನರನ್ನು ಕವರ್, ಈಗ ನಾನು ದಕ್ಷಿಣ ಕನ್ನಡದಲ್ಲಿ ಹೇಳಿದೆ, ಐ ಹ್ಯಾವ್ ಟು, ಈಗ 2 ಲಕ್ಷ ಜನ 60,000 60+ ಏಜ್ನವರಿದ್ದಾರೆ. ಈಗ ಸದ್ಯದ ಪರಿಸ್ಥಿತಿ ಸರ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಶಃ ಎಷ್ಟು ವ್ಯಾಕ್ಸಿನೇಟೆಡ್ ಆಗಿರಬಹುದು? ಅದೇ ನಾನೀಗ 3,65,000 ಜನ ಆಗಿದೆ. ಒಂದು 100% ಎಷ್ಟು ಆಗಿರಬಹುದು ಅಂತ ಹೇಳಿದ್ರೆ? 3 ಅಂದ್ರೆ ನಮ್ದು 4, 6 ಲಕ್ಷ. 6 ಲಕ್ಷದಲ್ಲಿ 3 ಒಂದು 50% ಆಗಿದ್ದಾರೆ. ಓಕೆ, ಅಂದ್ರೆ ಅಬೌವ್ 45 ಮತ್ತೆ 60 ನಾನು ಲೆಕ್ಕ ಹಾಕೋ. ಓಕೆ, ಅಬೌವ್ 45 ಮತ್ತು 60, ನಾಟ್ ಲೈಕ್ ಬಿಲೋ. ಇಲ್ಲ, 18 to 44 ನಾವು ಇನ್ನೂ ಕೂಡ ಸ್ಟಾರ್ಟ್ ಮಾಡಿ. ಕರೆಕ್ಟ್. ಸೊ ಅಬೌವ್ 45, ಆಲ್ಮೋಸ್ಟ್ 50% ವಿ ಹ್ಯಾವ್ ರೀಚ್ಡ್. 50% ಆಗಿದೆ. ಎಸ್ ಡಾಕ್ಟರ್, ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಹಮದ್ ಅಂತ ಹೇಳಿ, ಮಂಗಳೂರಿಂದ. ಮಹಮ್ಮದ್ ಅವರು, ನಮಸ್ತೆ ಸರ್, ಮಾತಾಡಿ. ಏನಂದ್ರೆ ಈಗ ಮೆಡಿಕಲ್, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮೆಡಿಕಲ್ ಸ್ಟೂಡೆಂಟ್ ಅನ್ನು ಕೊರೋನಾ ವಾರಿಯರ್ಸ್ ಅಂತ ಯೂಸ್ ಮಾಡಬೇಕು ಅಂತ ಏನೋ ಮೆಸೇಜ್ ಓದಿದಾಗ ಆಯ್ತು. ಸೊ ಈಗ ಅವರಿಗೆ ವ್ಯಾಕ್ಸಿನೇಷನ್ ಸ್ಟೂಡೆಂಟ್ ಅದು ಕೊಡುವ ಪ್ರೊಸೀಜರ್ ಹೇಗೆ, ಅದರ ಬಗ್ಗೆ ಏನಾದರೂ ಗೊತ್ತಿದೆಯಾ? ಅವರ ಸ್ಟೂಡೆಂಟಿಗೆ ಏನಾದರೂ ಪ್ರಿಫರೆನ್ಸ್ ಇದೆಯಾ? ಸರಿ, ಈಗ ಅವರು ಸ್ಟೂಡೆಂಟ್ಸಿಗೆ ಜನವರಿ 16ರಿಂದಲೇ ಹೆಲ್ತ್ ಕೇರ್ ವರ್ಕರ್ಸ್ ಅಂಡರ್ ಕ್ಯಾಟಗರಿಯಲ್ಲಿ ಹಾಕಿದ್ದಾರೆ. ಅವರು ಫೈನಲ್ ಇಯರಲ್ಲಿ ಇರಲಿ ಅಥವಾ ಫ್ರೆಶ್ ಆಗಿ ಫಸ್ಟ್ ಇಯರ್ ಜಾಯಿನ್ ಆಗಿರಲಿ, ಅವರಿಗೆಲ್ಲ ಅದೇ ಟೈಮಲ್ಲಿ ಮ್ಯಾಕ್ಸಿಮಮ್ ಕವರೇಜ್ ಆಗಿದೆ. ಅವರಿಗೆ ಫಸ್ಟ್ ಡೋಸ್ ಇರ್ಬೋದು, ಸೆಕೆಂಡ್ ಡೋಸ್ ಕೂಡ ಆಗಿದೆ ಜನವರಿಯಿಂದ. ದಿಸ್ ಇಸ್ ನಾವು ಮೇ ನಾವು. ಸೊ ಆಲ್ಮೋಸ್ಟ್ ಕವರೇಜ್ ಆಗಿದೆ. ಅದರಲ್ಲಿ ಬಿಟ್ಟು ಹೋದವರು ಈಗ ಸ್ವಲ್ಪ ವ್ಯತ್ಯಯ ಇರೋದ್ರಿಂದ ವ್ಯಾಕ್ಸಿನ್ ಸಪ್ಲೈ ಡಿಮಾಂಡಲ್ಲಿ ಸ್ವಲ್ಪ ಕಷ್ಟ ಆಗಿರ್ಬೋದು, ಅವರಿಗೆ ಆ್ಯಪ್ ಮೂಲಕ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಶಾರ್ಟ್ಲಿ ನನಗೆ 3rd ವೀಕ್ ಆಫ್ ಮೇ ಆರ್ ಲಾಸ್ಟ್ ವೀಕ್ ಆಫ್ ಮೇ ಅಲ್ಲಿ 18 to 44
ಅದು ಕೂಡ ಓಪನ್ ಆಗುತ್ತೆ. ವ್ಯಾಕ್ಸಿನ್ಸ್ ಜಾಸ್ತಿ ಬರುತ್ತೆ, ಅದು ಕೂಡ ಓಪನ್ ಆಗುತ್ತೆ. ಸೊ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಆ ಏಜ್ ಗ್ರೂಪಲ್ಲಿ ಇರ್ತಾರೆ ಅವರು 18 to 44 ಇಯರ್ಸ್. ಸೊ ಅದರಲ್ಲಿ ಕೂಡ ರಿಜಿಸ್ಟ್ರೇಷನ್ ಈಗ ಆಲ್ಮೋಸ್ಟ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಈಗ. ಸೊ ಅವರಿಗೆ ಕೂಡ ಇಲ್ಲಿ ಅಪಾಯಿಂಟ್ಮೆಂಟ್ ಸಿಗುತ್ತೆ ಖಂಡಿತವಾಗಿ. ಅಷ್ಟು ಹೊತ್ತಿಗೆ ಪ್ರೈವೇಟಲ್ಲಿ ಕೂಡ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇರ್ಬೋದು, ಅವರು ಕೂಡ ಈಗೆಲ್ಲ ಇಂಡೆಂಟ್ ಹಾಕಿದ್ದಾರೆ, ಆರ್ಡರ್ ಪ್ಲೇಸ್ ಮಾಡಿದ್ದಾರೆ ವ್ಯಾಕ್ಸಿನಿಗಾಗಿ. ಸೊ ಆ ಟೈಮಲ್ಲಿ ನೆಕ್ಸ್ಟ್ ಈ ಮಂತ್ ಎಂಡ್ ಒಳಗಡೆ ಖಂಡಿತವಾಗಿ ಅವರಿಗೂ ಕೂಡ ವ್ಯಾಕ್ಸಿನ್ ಸಪ್ಲೈ ಆಗುತ್ತೆ ಅಂತ ದೃಢ ವಿಶ್ವಾಸ ನನಗಿದೆ. ಅವರು ಅಲ್ಲಿಯೂ ತಗೊಳ್ಬೋದು, ನಮ್ಮಲ್ಲಿಯೂ ಬಂದು ತಗೊಳ್ಬೋದು. ಓಕೆ ರೈಟ್ ಸರ್ ಬರ್ತೇನೆ. ಅನೇಕ ಕರೆಗಳು ಬರ್ತಾ ಇದೆ, ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಅನೇಕ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ, ವೆರಿ ವ್ಯಾಲ್ಯೂಯಬಲ್ ಕಮೆಂಟ್ಸ್. ಕೋವಿನ್ ಉಷಾ ಮೀನ್ ಅವರು ಹಾಕಿದ್ದಾರೆ, ಕೋವಿನ್ ಆ್ಯಪ್ ಆರೋಗ್ಯ ಸೇತು ಆ್ಯಪ್ ಎರಡರಲ್ಲೂ ಕೂಡ ನಾನು ಬುಕ್ ಮಾಡಿದ್ದೇನೆ, ಆದರೆ ಆಗ್ತಿಲ್ಲ ಅನ್ನುವಂಥದ್ದು. 18 to 45 ನೋ ಚಾನ್ಸ್ ಅಲ್ವಾ ಸರ್? 18 to 45 ಖಾಲಿ ರಿಜಿಸ್ಟರ್ ಮಾಡಬಹುದು. ಯು ಕ್ಯಾನ್ ನಾಟ್ ಬುಕ್ ಎನ್ ಅಪಾಯಿಂಟ್ಮೆಂಟ್ ಸದ್ಯಕ್ಕೆ, ಬಿಕಾಸ್ ಪೋರ್ಟಲ್ ಅಲ್ಲಿ ನಾವು ಅಪಾಯಿಂಟ್ಮೆಂಟ್ ಬುಕ್ಕಿಂಗ್ಗೆ ಆ ಏಜ್ ಗ್ರೂಪ್ಗೆ ಎಲ್ಲ ಮಾಡ್ತಾ ಇಲ್ಲ, ಓನ್ಲಿ ಅಬೌವ್ 45. ಬಟ್ ರಿಜಿಸ್ಟ್ರೇಷನ್ ಅಂಡ್ ಅಪಾಯಿಂಟ್ಮೆಂಟ್ಗೆ ಡಿಫ್ರೆನ್ಸ್ ಇದೆ. ರಿಜಿಸ್ಟರ್ ಎನಿ ಒನ್ ಕ್ಯಾನ್ ರಿಜಿಸ್ಟರ್, ಆದರೆ ಅಪಾಯಿಂಟ್ಮೆಂಟ್ ತಗೊಳ್ಳುವಾಗ ದಟ್ ಸೆಷನ್ ವಿಲ್ ಬಿ ಓನ್ಲಿ ಫಾರ್ ದಟ್ ಏಜ್ ಗ್ರೂಪ್. ಸೊ ಅದಕ್ಕೆ 18 to 44 ಏಜ್ ಗ್ರೂಪ್ಗೆ ಇನ್ನೂ ಅಪಾಯಿಂಟ್ಮೆಂಟ್ಸ್ ಕೊಡಲಿಕ್ಕೆ ಆ್ಯಪ್ ಏನು ಸೆಷನ್ಸ್ ಸ್ಟಾರ್ಟ್ ಮಾಡಲಿಲ್ಲ ನಾವು. ಸೊ ದೇ ಕೆನ್ ನಾಟ್ ಚೂಸ್ ಅನ್ ಅಪಾಯಿಂಟ್ಮೆಂಟ್. ಓಕೆ 18 to 45 ಇಲ್ಲ, ಈಗ ಆಗಲ್ಲ ಅನ್ನುವಂಥದ್ದು. ಓಕೆ, ಇನ್ನೊಂದು ಕಡೆ ಇನ್ನೊಬ್ರು ಕಮೆಂಟ್ಸ್ ಅದೇ ರೀತಿ ಇದೆ, ಆದರೆ ಆರೋಗ್ಯ ಸೇತು ಆ್ಯಪ್ ಮತ್ತು ಕೋವಿನ್ ಆ್ಯಪ್ ಅಲ್ಲಿ ಆಗ್ತಾ ಇಲ್ಲ, ಯಾವುದ್ರಲ್ಲೂ ಕೂಡ ಸಿಗ್ತಾ ಇಲ್ಲ. ಹೇಗೆ ಸರ್, ಏನು ಪ್ರಾಬ್ಲಮ್? ಅಗೇನ್ ಇಟ್ ಇಸ್ ಏಜ್ ಗ್ರೂಪ್. ಅವರಿಗೆ ಏಜ್ ಗ್ರೂಪ್, ಇಫ್ ದೇ ಆರ್ ಆಫ್ ಬಿಲೋ 45 ಏಜ್ ಗ್ರೂಪ್, ದೇ ಕ್ಯಾನ್ ನಾಟ್ ಚೂಸ್ ಅನ್ ಅಪಾಯಿಂಟ್ಮೆಂಟ್. ಸರ್, ಈಗ ಒಂದು ಕಾಂಟ್ಯಾಕ್ಟ್ ನಂಬರ್ ಇಂದ 4 ಜನರನ್ನ ನಾವು ರಿಜಿಸ್ಟರ್ ಮಾಡಬಹುದು ಅನ್ನೋ ವಿಚಾರ ಬರುತ್ತೆ. ಸೊ ಆಗ ಇಬ್ಬರ ತಂದೆ ತಾಯಿಯ ವಯಸ್ಸು 50ಕ್ಕಿಂತ ಮೇಲೆ ಇರುತ್ತೆ, ಆದರೆ ಮಕ್ಕಳ ವಯಸ್ಸು ತಾವು ಹೇಳಿದಾಗೆ 45ಕ್ಕಿಂತ ಕೆಳಗೆ ಇರುತ್ತೆ. 18 ವರ್ಷ ಆಗಿರ್ಬೋದು, 18 ವರ್ಷ, 20 ವರ್ಷ, 25 ವರ್ಷಗಳು ಆಗಿರಬಹುದು. ಸೊ ಆ ಸಂದರ್ಭ ಯಾವ ರೀತಿ ತಾವುಗಳು ಅದನ್ನ ಮಾನಿಟರ್ ಮಾಡ್ತೀರಾ? ಅಂದ್ರೆ ಅವರಿಗೆ ಪ್ರಿಫರೆನ್ಸ್ ಕೊಡ್ತೀರಾ ಅಥವಾ ಯಾವ ಆಂಗಲ್ ಅಲ್ಲಿ ಮಾನಿಟರ್ ಮಾಡ್ತೀರಾ? ಈಗ ತಂದೆ ತಾಯಿ ಇಫ್ ದೇ ಆರ್ ಅಬೌವ್ 45 ಅವರಿಗೆ ರಿಜಿಸ್ಟರ್ ಆಗಿರ್ತದೆ, ಅವರಿಗೆ ವ್ಯಾಕ್ಸಿನೇಷನ್ಸ್ ಆಗಿರ್ತದೆ. ಓಕೆ, ಈಗ ಇವರಿಗೆ 18+ಗೆ ಹೇಗೆ ನಾವು ಅಲ್ಲ ಇವರನ್ನು ಕನ್ಸಿಡರ್ ಮಾಡ್ತೀರಾ? ಯಾಕಂದ್ರೆ ಈ ಮೊಬೈಲ್ ನಂಬರ್, ಯಾಕಂದ್ರೆ ಈ ಯೂತ್ ಗಳ ಕೈಯಲ್ಲಿ ಕನ್ಸಿಡರ್ ಮಾಡ್ತೇವೆ. ಈಗ ನನ್ನ ನಂಬರ್ ಇಂದ ನನ್ನ ತಂದೆ ತಾಯಿ ಅಜ್ಜಿ ಅಜ್ಜ 4 ಜನರನ್ನು ಸಹ ನಾನು ಇದು ಮಾಡಬಹುದು, ರಿಜಿಸ್ಟ್ರೇಷನ್ ಮಾಡಬಹುದು. ಆದ್ರೆ 5ನೇ ಜನ, ಈಗ ನಾನೇ ಇರ್ಲಿ, ನಾನು ಲೆಫ್ಟ್ ಔಟ್, ಈಗ ಅದು ನಾನು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಬೇರೆ ಇನ್ನೊಂದು ನಂಬರ್ ನಾನು ಒಂದು ಯೂಸ್ ಮಾಡಬೇಕು. ಈ ನಂಬರ್ ಯಾಕೆ ನಾವು ಯೂಸ್ ಮಾಡಿದ್ರೆ, ನಿಮ್ಮ ಸರ್ಟಿಫಿಕೇಟ್ ಅಲ್ಲಿ ಮೊಬೈಲ್ ನಂಬರ್ ಬರುವುದಿಲ್ಲ. ನಂಬರ್ ಖಾಲಿ ರಿಜಿಸ್ಟ್ರೇಷನ್ಗೋಸ್ಕರ ಮತ್ತೆ OTP ಗೋಸ್ಕರ. ಪ್ಲಸ್ ವೆನ್ ಯು ಆರ್ ಗೋಯಿಂಗ್ ಟು ಅ ಸೆಂಟರ್ ಯು ಹ್ಯಾವ್ ಟು ಗಿವ್ ದಿಸ್ ನಂಬರ್ ಆಸ್ ಎ ರಿಜಿಸ್ಟರ್ಡ್ ನಂಬರ್. ನಿಮ್ಮ ಸರ್ಟಿಫಿಕೇಟ್ ಅಲ್ಲಿ ಅಟ್ಯಾಚ್ಮೆಂಟ್ಗೆ ಈ ನಂಬರ್ ದಿಸ್ ನಂಬರ್ ವೋಂಟ್ ಬಿ ಯೂಸ್ಡ್ ಎನಿವೇರ್. ಸೊ ಯು ಕ್ಯಾನ್ ಆಸ್ಕ್ ಅ ಫ್ರೆಂಡ್ ಇಫ್ he is just use his number, ಅವರು ಫ್ರೆಂಡ್ ಖಾಲಿ ಅವರದೇ ರಿಜಿಸ್ಟ್ರೇಷನ್ ಯೂಸ್ ಮಾಡಿದ್ರೆ 3 ಇನ್ನೂ ವೇಕೆನ್ಸಿ ಇರ್ತದೆ, ಆಗ ಆ ನಂಬರ್ ಇಂದ ಅವ್ರು ರಿಜಿಸ್ಟರ್ ಮಾಡ್ಬೋದು. ಓಕೆ ಸರ್, ಈಗ 4 ಜನರು ರಿಜಿಸ್ಟರ್ ಮಾಡಿರ್ತಾರೆ. ಸೊ ಈಗ ತಂದೆ ತಾಯಿಗೆ ಕೊಡುವಂತ ಪ್ರೊಸೀಜರ್ ಬರುವಂಥದ್ದು ಅಂದ್ರೆ 45 ಎಬವ್ ಮಾಡಿರುವಂಥದ್ದು. ಸೊ ಹಾಗಾಗಿ ಅವರಿಗೆ ಮೆಸೇಜ್ ಬರುತ್ತೆ, ಯಾರಿಗೆ ಈ ಬಿಲೋ 45 ಅವರ ಮಗ ಅಥವಾ ಮಗಳು ಬುಕ್ ಮಾಡಿರ್ತಾರೆ. ಸೊ ಅವರಿಗೆ ಮೆಸೇಜ್ ಬರುತ್ತೆ, ತಂದೆ ತಾಯಿಗೆ ಓಕೆ ಆಗಿರುತ್ತೆ. ಯಾವ ರೀತಿ ಬರುತ್ತೆ ಇದು ಪ್ರೊಸೀಜರ್? ಯಾವ ರೀತಿ? ಫಸ್ಟ್ ಗೆ ಈಗ ತಂದೆ ತಾಯಿಗೆ ಅವ್ರು ರಿಜಿಸ್ಟರ್ ಮಾಡಿರ್ತಾರೆ, ರಿಜಿಸ್ಟರ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ತಾರೆ. ಅಪಾಯಿಂಟ್ಮೆಂಟ್ ಈಗ ಒಂದು ಅವರ ಜೊತೆ ಇವರು ಕೂಡ ಬುಕ್ ಮಾಡಿರ್ತಾರಲ್ಲ ಸರ್? ಆಗುದಿಲ್ಲ, 1845 ಬಿಲೋ. ಬಟ್ ಇವರು ಬುಕ್ ಮಾಡಿರ್ತಾರೆ ಅಂದ್ರೆ ರಿಜಿಸ್ಟರ್ ಆಪ್ ರಿಜಿಸ್ಟರ್ ಮಾಡಿರ್ತಾರೆ. ಬುಕ್ ಮಾಡ್ಲಿಕ್ಕೆ ಅವರಿಗೆ ಈ 2 ಪ್ರೊಫೈಲ್ ಅಂದ್ರೆ ಈ ಮಗಂದು ಆ ಪ್ರೊಫೈಲ್ ಬುಕ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ತಂದೆ ತಾಯಿ ಯಾರು ಅಬೌವ್ 45 ಇದ್ದಾರೆ ಅವರ 2 ಪ್ರೊಫೈಲ್ ನೀವು ಬುಕ್ ಮಾಡಬಹುದು. ಆಗ ಬುಕ್ ಮಾಡಿದಾಗ ಅವರಿಗೆ ಒಂದು ಮೆಸೇಜ್ ಹೋಗ್ತದೆ, ಇಂಥ ಸೆಂಟರ್ ವೆನ್ಲಾಕ್ ಇರಲಿ, ಈಗ ವೆನ್ಲಾಕ್ ಸೆಂಟರ್ ಅದು ಒಂದು ಟೈಮ್ ಸ್ಲಾಟ್ ಕೊಡ್ತದೆ ನಿಮ್ಗೆ, ಅವೈಲೇಬಲ್ ಟೈಮ್ ಸ್ಲಾಟ್. ಈಗ 10ರಿಂದ 11, 11ರಿಂದ 12, 1ರಿಂದ 2 ಗಂಟೆ ಟೈಮ್ ಸ್ಲಾಟ್. ಈ ಟೈಮ್ ಸ್ಲಾಟ್ ನೀವು ಚೂಸ್ ಮಾಡಬೇಕು ಬುಕ್ ಮಾಡುವಾಗ. ಮೆಸೇಜ್ ಏನು ಅಂದ್ರೆ ಹೋಗ್ತದೆ, ಈ ಸೆಂಟರ್ ವೆನ್ಲಾಕ್ ಸೆಂಟರ್ ಅಲ್ಲಿ ನಿಮ್ಗೆ 10ರಿಂದ 11 ಟೈಮ್ ಸ್ಲಾಟ್ ನೀವು ನಿಮ್ಗೆ ಕೊಡಲಾಗಿದೆ, ಇದು ಡೇಟಿಗೆ ಪ್ಲೀಸ್ ಆಗ ಹೋಗಿ ಅಂತ ಅವ್ರಿಗೆ ಮೆಸೇಜ್ ಹೋಗ್ತದೆ. ಆ ಮೆಸೇಜ್ ಜೊತೆಗೆ ಒಂದು ಲಿಂಕ್ ಇರ್ತದೆ, ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಅಪಾಯಿಂಟ್ಮೆಂಟ್ ಸ್ಲಿಪ್ ಅಂತ ಇರ್ತದೆ. ಅಪಾಯಿಂಟ್ಮೆಂಟ್ ಸ್ಲಿಪ್ ಸಹ ನೀವು ತೋರಿಸಬಹುದು, ಇಲ್ಲದ್ರೆ ಅಟ್ ಲೀಸ್ಟ್ ಈ ಮೆಸೇಜ್ ಅನ್ನು ಸಹ ತೋರಿಸಬಹುದು. ಪ್ಲಸ್ ಆ ಸೆಂಟರ್ ಅಲ್ಲಿ ಅವರಿಗೆ ಆಲ್ರೆಡಿ ರಿಜಿಸ್ಟ್ರೇಷನ್ ಲಿಸ್ಟ್ ಅಲ್ಲಿ ಇವರ ಹೆಸರು ಇರ್ತದೆ, ಯಾಕಂದ್ರೆ ಆನ್ಲೈನ್ ಬುಕ್ ಮಾಡಿ ಇರ್ತಾರೆ. ಸೊ ಜಸ್ಟ್ ಹೆಸರು ಎಲ್ಲಿದ್ರೆ ಸರ್ಚ್ ಮಾಡಿ ಅವರನ್ನು ಅಪ್ರೂವ್ ಕೊಡಬಹುದು. ಓಕೆ, ಈಗ ಇನ್ನು ಉಳಿದಂತ ಈ ಇಬ್ರು ಅಂದ್ರೆ ಒಬ್ಬ ಅಥವಾ ಅಂದ್ರೆ ಅವರ ಮಗ ಅಥವಾ ಮಗಳು, ಅವರ ಒಂದು ಏನು ಕನ್ಸಿಡರ್ ಮಾಡುವಂತ ವಿಚಾರ ಯಾವಾಗ ಆಗುತ್ತೆ ಮುಂದಿನ? ಅಟ್ ಲೀಸ್ಟ್ ಒಂದು 3 ವೀಕ್ಸ್ ಗೆ ಸದ್ಯಕ್ಕೆ ಗವರ್ಮೆಂಟ್ ಹೇಳಿದೆ, 3 ವೀಕ್ಸ್ ಬಿಕಾಸ್ ಆಫ್ ವ್ಯಾಕ್ಸಿನ್ ಶಾರ್ಟೇಜ್ ಅಂಡ್ ಆಲ್ಸೋ ಓವರ್ ಕ್ರೌಡಿಂಗ್.
ಅದಕ್ಕೆ ನಾವು ಏನ್ ಮಾಡ್ತೇವೆ ಒಂದು 3 weeks ನಂತರ ಈಗ ರಿಜಿಸ್ಟರ್ ಮಾಡ್ಕೊಳ್ಬಹುದು, ಮತ್ತೆ ಆಗ ಅವ್ರಿಗೆ ಮತ್ತೆ message ಅಪಾಯಿಂಟ್ಮೆಂಟ್ ಬುಕ್ ಮಾಡುವಾಗ ಈಸಿ ಆಗ್ತದೆ. Okay. ಒಂದ್ಸತಿ ಫುಲ್ ಫ್ಲೆಜ್ಡ್ ಆಗಿ 18 to 45 ಓಪನ್ ಮಾಡಿದ ಮೇಲೆ ದೇ ಕ್ಯಾನ್ ಅಗೇನ್ ವಿತ್ ದ ಸೇಮ್ ಪ್ರೊಸೀಜರ್ ದೇ ಕ್ಯಾನ್ ಬುಕ್ ಅಪಾಯಿಂಟ್ಮೆಂಟ್ಸ್ ಫಾರ್ ದೆಮ್. ಓಕೆ ಸರ್. ಎಸ್ ಸರ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಈಗ ನಾನು ರಿಗಾರ್ಡಿಂಗ್ ದಿಸ್ ಕೋವಿನ್ ಆಪ್ ಓನ್ಲಿ, ಇನಿಷಿಯಲಿ ನನ್ನ ಪಪ್ಪಮ್ಮನವ್ರು ದೇ ಆರ್ 88 ನನ್ನ ಮದರ್ 80, ದೇ ಆರ್ ಕ್ವೈಟ್ ಏಜ್. ಅವರನ್ನು ಪ್ರಿಪೇರ್ ಮಾಡಿ ಕರ್ಕೊಂಡು ಹೋಗ್ಲಿಕ್ಕೆ ದೊಡ್ಡ ಪ್ರಶ್ನೆ ಅದು. ದಟ್ ಇಸ್ ಇಟ್ಸೆಲ್ಫ್ ಸೋ ಡಿಫಿಕಲ್ಟ್. ಅಂಡ್ ನೌ ಐ ಸಿ ದಟ್ ಕೋವಿನ್ ಆಪ್ ಅಲ್ಲಿ ಐ ಕಾಂಟ್ ಬುಕ್ ಅನ್ ಅಪಾಯಿಂಟ್ಮೆಂಟ್. ಅಂಡ್ ಪ್ಲಸ್ ಯು ಆರ್ ಗಿವನ್ ಅ ಪಿನ್ ಕೋಡ್. ಈಗ ನಾನು ಅವರ ಮನೆ ವಿ ಆರ್ ಸ್ಟೇಯಿಂಗ್ ಇನ್ ಉರ್ವಾ ಸ್ಟೋರ್ ಅಲ್ಲಿ 575006 ಹಾಕಿದ್ರೆ ಯಾವ ನಿಮ್ಮ ಪ್ರೈಮರಿ ಸೆಂಟರ್ ಆಗಲಿ ಎಂತ ಸಹ ತೋರಿಸುದಿಲ್ಲ. ವೇರ್ ದೇರ್ ಆರ್ ಕ್ವೈಟ್ ಅ ಲಾಟ್ ಆಫ್ ಪ್ರೈಮರಿ ಸೆಂಟರ್ಸ್, ವಿಜಯ್ and there is one in Baliga store. There are quite a lot of primary centers, but it is not showing in the app at all. It's maximum they are showing is Venlock. Venlock is quite a distance. In the age other, and plus they've got Covaxin. They're already due from 24th onwards. They've been trying desperately to give them so that they are free of. See, ಅವರನ್ನು ಅಷ್ಟು ವರ್ಷದವರನ್ನು ಮನೆಯಲ್ಲಿ ಕೂತ್ಕೊಳ್ಳಿಸೋದೇ it's very difficult because they are used to outside world, little bit going for walks and all. So I feel ಈಗ ಇಷ್ಟೆಲ್ಲ ಮಾಡಿ why don't we have some system where you can at least segregate these people? These are vulnerable people and their age. Just getting them to a crowded place to take the vaccine itself is, you're having more and more COVID patients. That's what I feel. So how do you work this? ಈಗ ಕೋವಿನ್ ಆಪ್ ಅಲ್ಲಿ ನಿಮ್ದು ಎಂತ ಸಹ ತೋರಿಸ್ತದೆ. ಇಟ್ ಇಸ್ ಶೋಯಿಂಗ್ ಇನ್ ಪುತ್ತೂರ್, ಸುಳ್ಯ, and even Covishield I tried because I have taken Covishield, so I tried putting Covishield and seeing enta bartade. It is coming as Venlock. Venlock ivaran karkondu hogi alli ಮಾಡಿಸುದು. I don't know how is this app working when there is scarcity. So I want to know a clarity about it. See, Covaxin is going to come in a day or 2 or 3 or 4. So if I'm going to take it, how do I prepare these old people and take them there? And what sort of arrangement you have there that they are not being, they don't get exposed to COVID? Okay madam, thank you, very good question madam, thank you so much. Yes sir. The reason ಯಾಕೆ ಬೇರೆ ಹೆಲ್ತ್ ಸೆಂಟರ್ಸ್ ತೋರಿಸ್ತಾ ಇಲ್ಲ, ಬಿಕಾಸ್ ದೇರ್ ಆರ್ ನೋ ವ್ಯಾಕ್ಸಿನ್ಸ್ ಇನ್ ದೋಸ್ ಸೆಂಟರ್ಸ್ ಅಟ್ ದ ಮೂಮೆಂಟ್. ಸೊ ಈಗ ನಾಳೆ ನಮಗೆ ಸ್ಟಾಕ್ ಬರ್ತದೆ ವ್ಯಾಕ್ಸಿನ್. ಈಗ ನಾಳೆ ಬಂದು ಸ್ಟಾಕ್ ಮಾಡಿದ್ವಲ್ಲ, ಆಗ ನಾವು ವಿ ವಿಲ್ ಕ್ರಿಯೇಟ್ ಸೆಷನ್ಸ್ ಫಾರ್ ದ ಅಪ್ಕಮಿಂಗ್ ಡೇಸ್. ಎಷ್ಟು ಸ್ಟಾಕ್ ಮೇಲೆ ಸೊ ನಾವು ಅದನ್ನು ಲೈವ್ ಮಾಡ್ತೇವೆ, ಆ ಸೆಷನ್ಸ್ ಕ್ರಿಯೇಟ್ ಮಾಡಿ. ದೆನ್ ದೇ ಕ್ಯಾನ್ ಸಿ ದೋಸ್ ಸೆಷನ್ ವಿಚ್ ಆರ್ ದ ಸೆಂಟರ್ಸ್ ವಿಚ್ ಹ್ಯಾವ್ ದಟ್ ವ್ಯಾಕ್ಸಿನ್. If none of those centers are being shown, which ma'am said, like other nearby centers, the reason is they don't have vaccine at the moment. Our vaccine illa district ಖಾಲಿ ಆಗಿದೆ. That is why it is not being shown. So ಅದಕ್ಕೆ ವ್ಯಾಕ್ಸಿನ್ ಬರುವಾಗ, ಈಗ ವ್ಯಾಕ್ಸಿನ್ ಶಾರ್ಟೇಜ್ ಇದೆ, ಅದಕ್ಕೆ ಅದು ತೋರಿಸ್ತಾ ಇಲ್ಲ. ಆದರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ, when there was abundance of vaccine, ಎಲ್ಲ ಸೆಂಟರ್ಸ್ 2 weeks together ನಾವು ಆಲ್ರೆಡಿ ಬುಕ್ ಮಾಡಿದ್ದೇವೆ, ಅಂದ್ರೆ ಕ್ರಿಯೇಟ್ ಮಾಡಿ ಇಟ್ಟಿದ್ದೇವೆ. ಸೊ ಇಫ್ ಈ ಡೇಟಿಗೆ ಅವೈಲೇಬಲ್ ಇಲ್ಲದಿದ್ರೆ ನೆಕ್ಸ್ಟ್ ಡೇಟಿಗೆ ಅವೈಲೇಬಲ್ ಇದೆ, ಬಿಕಾಸ್ ವಿ ಹ್ಯಾಡ್ ದಟ್ ಮೆನಿ ವ್ಯಾಕ್ಸಿನ್ಸ್ ದಟ್ ಟೈಮ್. ಆದ್ರೆ ಈಗ ವ್ಯಾಕ್ಸಿನ್ ಇಲ್ಲದ ಕಾರಣ to the very next day we are unable to create the session. That is why it is not visible. Yes sir, thank you. And ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ಕಾರ, ನಾನು ಸನತ್ ಶೆಣೈ ಅಂತೇಳಿ ನಮಸ್ತೆ ಸರ್, ಮಾತಾಡ್ತಾ ಇದ್ದೀನಿ. ಮಾತಾಡಿ ಸರ್, ಮಾತಾಡಿ ತಮ್ಮ ಪ್ರಶ್ನೆ. ಡಾಕ್ಟರ್ ಹತ್ರ ನಮಸ್ಕಾರ. ಡಾಕ್ಟ್ರೆ ನಮಸ್ತೆ ಸರ್, ಒಂದು ಇವಾಗ ನಮ್ಮ ಪೇರೆಂಟ್ಸ್ಗೆ 70+ ಆಗಿದೆ. ಅವ್ರಿಗೆ ಇವಾಗ ಫಸ್ಟ್ ಡೋಸ್ ಕೊಡ್ಲಿಕ್ಕೆ ನಾವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಅವರಿಗೆ ಕೋವ್ಯಾಕ್ಸಿನ್ ಅಥವಾ ಕೋವಿಶೀಲ್ಡ್ ಸಿಲೆಕ್ಟ್ ಮಾಡುವಂತ ಆಪ್ಷನ್ಸ್ ಇದೆಯಾ, ಅಥವಾ ಅಲ್ಲಿ ಇರುವಂತದ್ದೇ ತಗೋಬೇಕಾ? ಇಲ್ಲ, ಆಪ್ಷನ್ಸ್ ಇಲ್ಲ. ವ್ಯಾಕ್ಸಿನ್ ಬಗ್ಗೆ ಆಪ್ಷನ್ಸ್, ಯಾವ ವ್ಯಾಕ್ಸಿನ್ ಅಲ್ಲಿ ಆ ಸೆಷನ್ ಸೈಟ್ ನೀವು ಆಪ್ಟ್ ಮಾಡ್ತೀರೋ ಅಲ್ಲಿ ಅವೈಲೇಬಲ್ ಇದೆಯೋ ಅದೇ ವ್ಯಾಕ್ಸಿನ್ ಅನ್ನ ಕೊಡ್ತಾ ಇದ್ದೀವಿ ನಾವು. ಆಪ್ಷನ್ಸ್ ಇರೋದಿಲ್ಲ. ಅಲ್ಲ, ಇದು ಪ್ರೈವೇಟ್ ಅಲ್ಲಿ ಸಿಗ್ಲಿಕ್ಕೆ ಚಾನ್ಸ್ ಉಂಟಾ, ಹೇಗೆ ಸರ್? ಅವರು ಎಲ್ಲರೂ ಕೂಡ ಈಗ ಆರ್ಡರ್ ಅನ್ನ ಪ್ಲೇಸ್ ಮಾಡಿದ್ದಾರೆ. ಸೊ ಈ ಮಂತ್ ಎಂಡ್ ಒಳಗಡೆ ಅವರಿಗೂ ಬರುವ ಸಾಧ್ಯತೆಗಳು ಹೆಚ್ಚಿದೆ. ಬಂದಾಗ ಅವರು ಖಂಡಿತವಾಗಿಯೂ ಅವರಲ್ಲಿ ಕೂಡ ಹೋಗಿ ತಗೊಳ್ಬಹುದು. ಓಕೆ ಸರ್, ಓಕೆ ಸರ್. ಎಸ್ ಥ್ಯಾಂಕ್ ಯು. ಎಸ್ ಸರ್, ಅದೇ ರೀತಿ ತುಫೇಲ್ ಅವರು ಇನ್ನೊಂದು ಪ್ರಶ್ನೆ ಇದೆ ಸರ್. ಪ್ರವೀಣ್ ಸುಜೀರ್ ಆಚಾರ್ಯ ಅವರು ಕಮೆಂಟ್ಸ್ ಮಾಡಿದ್ದಾರೆ, ಅವ್ರ ಪ್ರಶ್ನೆ ಕೇಳಿದ್ದಾರೆ ಸರ್, ವಾಟ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಆರೋಗ್ಯ ಸೇತು ಅಂಡ್ ಕೋವಿನ್ ಆಪ್ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಆರೋಗ್ಯ ಸೇತು ಇಸ್ ಅನ್ ಆಪ್. ಇಟ್ಸ್ ವಾಟ್ ಯು ಡೌನ್ಲೋಡ್. ನೀವೇನು ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ತೇವೆ. ಈಗ ಕೋವಿಡ್ ಟ್ರ್ಯಾಕಿಂಗ್ ಗೆ ಮುಂಚೆ ಯೂಸ್ ಮಾಡ್ತಾ ಇದ್ದೇವೆ. ಯಾರಾದ್ರೆ ಹತ್ತಿರದಲ್ಲಿ ಕೋವಿಡ್ ಪಾಸಿಟಿವ್ ಪೇಷಂಟ್ಸ್ ಹೊರಗೆ ಬಂದಿದೆ, ಅದು ಅಲರ್ಟ್ ಎಲ್ಲ ಕೊಡ್ತಾ ಇತ್ತು. ಸೊ ಇಟ್ ಇಸ್ ಆಪ್ ವಿಚ್ ವಾಸ್ ಇಂಟ್ರೊಡ್ಯೂಸ್ ಲಾಸ್ಟ್ ಇಯರ್ ಥ್ರೂ ಔಟ್ ಇಂಡಿಯಾ. ಸೊ
ವಾಟ್ ಇಸ್ ಕೋವಿನ್ ಆ್ಯಪ್ ಅಂದರೆ ಕೋವಿನ್ ಇಸ್ ಅಪ್ಲಿಕೇಶನ್, ಇಟ್ಸ್ ಎ ಇಂಟಿಗ್ರೇಟೆಡ್ ಅಪ್ಲಿಕೇಶನ್, ಇಟ್ಸ್ ಒನ್ ಅಪ್ಲಿಕೇಶನ್ ಫಾರ್ ಎಂಟೈರ್ ಕಂಟ್ರಿ. ಅಂದ್ರೆ ಹೆಸರು ಕೋವಿನ್ ಅಂದ್ರೆ ವಿನ್ ಓವರ್ ಕೊರೋನಾ ಅಂತ, ಅದಕ್ಕೆ ಒಂದು ಹೆಸರು ಅಂತ ಇಟ್ಟಿದ್ದಾರೆ. ಸೊ ದಿಸ್ ಆಪ್ ಇಸ್ ಬೀಯಿಂಗ್ ಯೂಸ್ಡ್ ಬೈ ದ ವ್ಯಾಕ್ಸಿನೇಟರ್, ಯಾರು ವ್ಯಾಕ್ಸಿನ್ ಕೊಡ್ತಾರೆ, ಟು ಅಪ್ರೂವ್ ದ ನೇಮ್ಸ್ ಆಪ್. ಆದ್ರೆ ಅದಕ್ಕೆ ಒಂದು ವೆಬ್ ಲಿಂಕ್ ಇದೆ, ನಾನು ಹೇಳಿದಾಗೆ www.cowin.gov.in. ಆ ವೆಬ್ ಲಿಂಕ್ ಅಂದ್ರೆ ಗೂಗಲ್ಗೆ ನೀವು ಕ್ರೋಮ್ಗೆ ಹೋಗಿ ಈ ವೆಬ್ ಲಿಂಕ್ ಹಾಕಿದ್ರೆ ಈ ಪೇಜ್ ಅಲ್ಲಿ ನಿಮ್ಗೆ ರಿಜಿಸ್ಟರ್ ಯೋರ್ ಸೆಲ್ಫ್ ಅಂತ ಇರ್ತದೆ. ನೀವು ರಿಜಿಸ್ಟರ್ ಅದರಿಂದ ಮಾಡಬಹುದು. ಸೊ ದೀಸ್ ಆರ್ ಟೂ ಡಿಫರೆಂಟ್ ವೇಸ್ ಆಫ್ ರಿಜಿಸ್ಟ್ರಿಂಗ್. ಓಕೆ 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 ರೈಟ್. ಅಂದ್ರೆ ಡಿಫ್ರೆನ್ಸ್ ಅಂದ್ರೆ ಎರಡರಲ್ಲೂ ಕೂಡ ನಾವು ರಿಜಿಸ್ಟರ್ ಮಾಡಬಹುದು, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಯಾಕಂದ್ರೆ ಒಂದೇ ಆಪ್ ಇದ್ರೆ ನಾವು ನೇರವಾಗಿ ಒಂದರಲ್ಲಿ ಮಾಡಬಹುದು. ಅಂದ್ರೆ ಇಲ್ಲಿ ಬಹುಶಃ ಅವರ ಒಂದು ಕನ್ಫ್ಯೂಷನ್ ಏನಂತ ಹೇಳಿದ್ರೆ, ಆರೋಗ್ಯ ಸೇತು ವೆರಿ ಎಫೆಕ್ಟ್ ಆಗುತ್ತಾ ಅಥವಾ ಕೋವಿನ್ ಆಪ್ ವೆರಿ ಎಫೆಕ್ಟ್ ಆಗುತ್ತಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ಯಾವುದಕ್ಕೆ ಮೊದಲು ಕನ್ಸಿಡರ್ ಕೊಡುತ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಆರೋಗ್ಯ ಸೇತು ಈ ಹಿಂದಿನಿಂದಲೂ ಕೂಡ ನಾವು ಕೇಳಿಕೊಂಡು ಬರ್ತಾ ಇರುವಂತದ್ದು ಕೋವಿಡ್ಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳಲ್ಲಿ. ಕೋವಿನ್ ಇತ್ತೀಚಿನ ದಿನಗಳಲ್ಲಿ ಕೇಳಲಿಕ್ಕೆ ಬರ್ತಾ ಇರುವಂತ. ಸೊ ಹಾಗಾಗಿ ಅವರ ಒಂದು ಗೊಂದಲ ಆ ರೀತಿ ಇರಬಹುದು, ವಿಚ್ ಇಸ್ ವೆರಿ ಎಫೆಕ್ಟಿವ್ ಅನ್ನುವಂಥದ್ದು ಅಲ್ವಾ? both are equally easy to handle. So the only difference is ಆರೋಗ್ಯ ಸೇತು ಆಲ್ರೆಡಿ ಕೆಲವರು ಯೂಸ್ ಮಾಡಿ ಅಭ್ಯಾಸ ಇದೆ ಅವರಿಗೆ. ಸೊ ದೇ ಮೈಟ್ ಫೈಂಡ್ ಇಟ್ ಈಸಿಯರ್ ಹೂ ಹ್ಯಾವ್ ಆಲ್ರೆಡಿ ಯೂಸ್ ದ ಆಪ್. ವೇರಸ್ ಕೋವಿನ್ ಇಸ್ ಜಸ್ಟ್ ಅ ವೆಬ್ ಲಿಂಕ್. ನೀವು ಒಂದು ಒಂದು ವೆಬ್ ಲಿಂಕ್ ಇದಾಕೋದು ಮತ್ತೆ ನಿಮ್ದು ರಿಜಿಸ್ಟರ್ ಮಾಡೋದು. ಸೊ ದೀಸ್ ಟೂ ಥಿಂಗ್ಸ್ ಆರ್ ಡಿಫರೆಂಟ್ ವೇಸ್ ಟು ರಿಜಿಸ್ಟರ್ ಯೋರ್ ಸೆಲ್ಫ್. ದೇ ವೋಂಟ್ ಬಿ ಪ್ರಿಫರೆನ್ಸ್ ಅಂತ ಏನು ಕೊಡ್ಲಿಕ್ಕೆ ಇಲ್ಲ. ಅಟ್ ದ ಎಂಡ್ ಸೇಮ್ ಪ್ಲಾಟ್ಫಾರ್ಮ್ ಗೆ ಅದು ಹೋಗಿ ಬೀಳ್ತದೆ, ಅಂದ್ರೆ ರಿಜಿಸ್ಟ್ರೇಷನ್. ಓಕೆ ಓಕೆ. ಆರೋಗ್ಯ ಸೇತುವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ಕೋವಿನ್ ಅವರಿಗೆ ಆ ರೀತಿ ಇಲ್ವೇ ಇಲ್ಲ. ಅದು ಅವರ ಬಹುಶಃ ಪ್ರಶ್ನೆ ಆಗಿರಬಹುದು. ಅಂಡ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಮೇಡಮ್. ನಮಸ್ತೆ. ಹಲೋ ನಮಸ್ತೆ ಮೇಡಮ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನನ್ನ ಹೆಸರು ಅಕ್ಷತಾ, ಕೋಡಿಕಲ್ಲಿಂದ. ಅಕ್ಷತಾ, ಕೋಡಿಕಲ್ಲಿಂದ. ನಮಸ್ತೆ ಅಕ್ಷತಾ ಅವರೇ, ಮಾತಾಡಿ ಮೇಡಮ್. ಸರ್ ನನ್ನ ಕ್ವಶನ್ ಕೋವಿನ್ ನೋಡ್ಕೊಳ್ಳೋರು ಅವರ ಹತ್ರ ಕೇಳ್ತಿದ್ದೇನೆ. ಓಕೆ, ಎಸ್ ತುಫೇಲ್ ಅವರು. ಸರ್ ನಾನು ಆಕ್ಚುಲಿ ಫ್ಯೂ ಡೇಸ್ ಬ್ಯಾಕ್ 13th ಒಂದು ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ದೆ ನನ್ನ ಅಮ್ಮನಿಗೆ. ಶಿ ಇಸ್ 59 years old. ಅವರಿಗೆ ಒಂದು ಅಪಾಯಿಂಟ್ಮೆಂಟ್ ಬುಕ್ ಮಾಡಿದೆ. ಬಟ್ ಆಫ್ಟರ್ 3 days ವಿ ವರ್ ಇಂಟಿಮೇಟೆಡ್ ದಟ್ ಆರ್ ಅಪಾಯಿಂಟ್ಮೆಂಟ್ ಇಸ್ ಕ್ಯಾನ್ಸಲ್ ಡ್ಯೂ ಟು ಸಮ್ ರೀಸನ್. ಸೊ ನಾನು ಜಸ್ಟ್ 2 days ಬ್ಯಾಕ್ ಇನ್ನೊಮ್ಮೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದೆ ಅವರಿಗೆ ಬೇರೆ ಸೆಂಟರ್ ಅಲ್ಲಿ. ಬಟ್ ಅದು ನಾವು ಸೆಂಟರ್ ಹೋಗುವಾಗ ನಮ್ಗೆ ಅಲ್ಲಿ ಅವರು ಎಂತ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡ್ಲಿಲ್ಲ. ಅದು ವ್ಯಾಕ್ಸಿನ್ ಖಾಲಿ ಆಗಿದೆ ಎಂತ ಅಂತ ಗೊತ್ತಿಲ್ಲ ಅಲ್ಲಿ ವಿಷಯ. ಬಟ್ ಶಿ ಹ್ಯಾಸ್ ಕಮ್ ಬ್ಯಾಕ್. ಮತ್ತೆ ಈಗ ಕ್ಯಾನ್ಸಲ್ ಮಾಡುವ ಅಪಾಯಿಂಟ್ಮೆಂಟ್ ಇನ್ನೊಮ್ಮೆ ತಗೊಳ್ಳುವ ಅಂತ ಹೇಳಿದ್ರೆ ಅದು ಸಹ ಆಪ್ ಇಟ್ ಇಸ್ ನಾಟ್ ಅಲವಿಂಗ್ ಮೀ ಟು ಕ್ಯಾನ್ಸಲ್ ದ ಅಪಾಯಿಂಟ್ಮೆಂಟ್. ಅಂದ್ರೆ ಅದು ಸೆಷನ್ ಓಪನ್ ಇರ್ಬೇಕಾದ್ರೆ ನಿಮ್ಗೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಉಂಟು. ಸೊ ಎಂತ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಸರ್. ಜನರಲಿ ಏನ್ ಮಾಡ್ಬೋದು ಅಂದ್ರೆ ದ ಕ್ಯಾನ್ಸಲೇಷನ್ ಯಾಕೆ ಬಂದಿರಬಹುದಂದ್ರೆ ನಮಗೆ ಬಿಕಾಸ್ ದೇ ವಾಸ್ ಅ ವ್ಯಾಕ್ಸಿನ್ ಶಾರ್ಟೇಜ್. ಹೇಗೆ ಮ್ಯಾನೇಜ್ ಮಾಡುವಂಥದ್ದು ನಾವು ಈಗ ಡಿಸೈಡ್ ಮಾಡಿದ್ದೇವಲ್ಲ 30% ಮತ್ತು 70%. ಆಗ ನಾವು ಮುಂಚೆ 50% ಇತ್ತು, ಅದನ್ನು ಕಮ್ಮಿ ಮಾಡುವಂಥ ಆ ರೀಸನಲ್ಲಿ ಮುಂಚೆದು ಸೆಷನ್ ಯಾವಾಗ ನಾವು ಈ ಇಡೀ ತಿಂಗಳಿಗೆ ಲಾಸ್ಟ್ ಮಂತೆ ಕ್ರಿಯೇಟ್ ಮಾಡಿ ಇಟ್ಟಿದ್ದೇವೆ ಅದನ್ನು ಡಿಲೀಟ್ ಮಾಡಲಾಗಿತ್ತು. ಆಗ ಆದರೆ ರಿಜಿಸ್ಟರ್ಡ್ ಮಾಡಿದ್ದು ಕಮ್ಮಿ ಜನರು ರಿಜಿಸ್ಟರ್ ಮಾಡಿದ್ರು, ಅದಕ್ಕೆ ಡಿಲೀಟ್ ಮಾಡಿದ್ದೇವೆ. ಶಿ ಮೈಟ್ ಬಿ ಒನ್ ಆಫ್ ದೆಮ್ ಹೂ ಹ್ಯಾಡ್ ರಿಜಿಸ್ಟರ್ಡ್. ಅದಕ್ಕೆ ಕ್ಯಾನ್ಸಲೇಷನ್ ಮೆಸೇಜ್ ಹೋಗಿರ್ತದೆ. ಈಗ ಪುನಃ ಅಪಾಯಿಂಟ್ ಮಾಡಬಹುದು ಅವರಿಗೆ. ದೇ ಕ್ಯಾನ್ ಜಸ್ಟ್ ಕಾಂಟ್ಯಾಕ್ಟ್ the RCH office and they can let us know which center they had booked. Because she is saying that in a app bitta illa anta. So we'll guide her through personally adralli. Yakandre because app will allow you to reschedule an appointment. You can cancel your appointment and you can reschedule it to another day. There is no issue regarding that. So it is adu namge first dose sigtada sir iga because she has not taken first dose. Yes, first dose you can. If you book an appointment online you will definitely get the first dose. ಓಕೆ. ಯಾವಾಗ ಈಗ ಹೇಳಿದ್ರು ಅವರು ವಾಕ್ ಇನ್ ಮಾಡ್ಲಿಕ್ಕೆ ಆಗಲ್ಲ ಅವರು ಬಿಕಾಸ್ ಫಸ್ಟ್ ಡೋಸ್ ಆದ್ರಿಂದ ಸೆಕೆಂಡ್ ಡೋಸ್ ನವರಿಗೆ ಪ್ರಿಫರೆನ್ಸ್ ಕೊಡ್ತಿದ್ದೇವೆ ಅಂತ ಹೇಳಿದ್ರು. ದಟ್ಸ್ ದ ರೀಸನ್ ಐ ಆಮ್ ಆಸ್ಕಿಂಗ್. ಯಾ ಡೆಫಿನೆಟ್ಲಿ ಫಸ್ಟ್ ಡೋಸ್ ಆನ್ಲೈನ್ ರಿಜಿಸ್ಟರ್ ಮಾಡಿದ್ರೆ ಯು ವಿಲ್ ಡೆಫಿನೆಟ್ಲಿ ಗೆಟ್ ದ ಫಸ್ಟ್ ಡೋಸ್. ಯು ಕ್ಯಾನ್ ನಾಟ್ ಬಿ ಡಿನೈಡ್ ಇಟ್. ಓಕೆಲಾ ಮೇಡಮ್? ಓಕೆ ಓಕೆ ಡಾಕ್ಟರ್, ಅದೇ ರೀತಿ ನಿನ್ನೆ ಶಾಸಕರು ವೇದವ್ಯಾಸ ಕಾಮತ್ ಅವರು ಬಂದಿದ್ದಾಗ ಅವರು ಹೇಳಿರುವಂತಹ ವಿಚಾರ 50% ನಾವು ಡಿವೈಡ್ ಮಾಡಿದ್ದೇವೆ.
ಒಂದ್ ಕಡೆ ಆನ್ ದಿ ಸ್ಪಾಟ್ ಹೋಗಿದ್ರು ಕೂಡ ಕೆಲವರಿಗೆ ಕೊಡುವಂತಹ ವಿಚಾರಗಳನ್ನ ನಾವು ಮಾಡಿದ್ದೇವೆ ಅನ್ನೋ ವಿಚಾರವನ್ನ ಅವ್ರು ಹೇಳಿದ್ರು. ಸೊ ಈ ರೀತಿ ಇದೆಯಾ ಅಥವಾ ಇಲ್ವೇ ಇಲ್ಲ? ಫಸ್ಟ್ ಡೋಸ್ ಬಂದವರು ಏನ್ ಮಾಡ್ಬೇಕು? ಒಂದ್ ವೇಳೆ ಗೊತ್ತಿಲ್ಲ ಸರ್, ಏನ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಾಗಲ್ಲ, ಅಂದ್ರೆ ಕೋವಿನ್ ಆಪ್ಗಳು, ಆರೋಗ್ಯ ಸೇತು ಆಪ್ಗಳು ಗೊತ್ತಿಲ್ಲ, ಅನೇಕ ಜನರಿಗೆ ಮೊಬೈಲ್ ಆಪರೇಟ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ ದೊಡ್ಡ ಇಶ್ಯೂ ಆಗ್ಬಹುದು. ನಮಗೆ ಯಾರನ್ನು ಕೂಡ ವಾಪಸ್ ಕಳಿಸುವ ಇರೋದೇ ಇಲ್ಲ. ನಾವೀಗ ಹೆಲ್ತ್ ಕೇರ್ ವರ್ಕರ್ಸ್ ಮಾಡಿದ್ದೇವೆ, ಫ್ರಂಟ್ ಲೈನ್ ವರ್ಕರ್ಸ್ ಮಾಡಿದ್ದೇವೆ. ನಮ್ಮ ಟೈಮ್ ಶೆಡ್ಯೂಲ್ ಎಷ್ಟಿದೆ, 9 ರಿಂದ 5 ಗಂಟೆವರೆಗೆ ವಿ ವಿಲ್ ವೇಟ್. ಇನ್ನೂ ಕೂಡ 9 ರಿಂದ 5 ಗಂಟೆವರೆಗೆ ನಾವು ವೇಟ್ ಮಾಡ್ತೇವೆ, ಕೊಡ್ತಾ ಇದ್ದೇವೆ. ಬಟ್ ನಾವು ಈಗ ಪ್ರಾಬ್ಲಮ್ ಆಗಿರೋದು, ನಾನು ನಿಮಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ, ಹಲವಾರು ಮಾಧ್ಯಮಗಳಲ್ಲಿ ದಿನನಿತ್ಯ ಬರ್ತಾ ಇದೆ. ನಾಟ್ ಓನ್ಲಿ ಇನ್ ದಕ್ಷಿಣ ಕನ್ನಡ, ಥ್ರೂ ಔಟ್ ಅವರ್ ಸ್ಟೇಟ್. ಬೇರೆ ಸ್ಟೇಟ್ಗಳಲ್ಲಿ ನಮ್ಗಿಂತ ಮುಂಚೆ ಈ ಪ್ರಾಬ್ಲಮ್ ಆಗಿತ್ತು. ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ ಇರ್ಬೋದು, ರಾಜಸ್ಥಾನ್, ಮಧ್ಯಪ್ರದೇಶ್. ಸೊ ನೀವೆಲ್ಲ ಕೇಳಿರ್ಬೋದು, ಅವರೆಲ್ಲ ಹೆಚ್ಚೆಚ್ಚು ವ್ಯಾಕ್ಸಿನ್ಗೆ ಬೇಡಿಕೆ ಇಟ್ಟಿದ್ರು. ನಮಗೆ ಸ್ವಲ್ಪ ಲೇಟಾಗಿ ಈಗ ಈ ವ್ಯಾಕ್ಸಿನ್ ಶಾರ್ಟೇಜ್ ಅನುಭವಕ್ಕೆ ಬರ್ತಾ ಇದೆ. ಡಿಮಾಂಡ್ ಮತ್ತು ಅದು ವ್ಯಾಕ್ಸಿನ್ನು ಶಾರ್ಟೇಜ್ ಅಂತಲೂ ಹೇಳೋದಕ್ಕಿಂತ ಡಿಮಾಂಡ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ನಮಗೆ ಒಂದು ಮೇಜರ್ ಪ್ರಾಬ್ಲಮ್ ಏನಂತ ಹೇಳಿದರೆ, ಅವರು ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂತ, ನಮ್ಮದು ಫಸ್ಟ್ ಅಚೀವ್ಮೆಂಟ್ ನೋಡ್ತಾ ಇದ್ರು. ಪರ್ ಡೇ ನಾವು ಒಂದು ಆ್ಯಾವ್ರೇಜ್ ಆಗಿ 3 to 3,500 ಪರ್ ಡೇ ಆಗ್ತಾ ಇತ್ತು. ಸೊ ವಾಟ್ ದೇ ಆರ್ ಥಿಂಕಿಂಗ್, ಅವರಿಗೆ ಬಂದ ವ್ಯಾಕ್ಸಿನ್ ಕೆಲವು ಕಡೆಗಳಲ್ಲಿ ಜಾಸ್ತಿ ಆಗ್ತಾ ಇತ್ತು. 10,000, 12,000, 15. ಮೈಸೂರು ಅಂತ ಪ್ಲೇಸಸ್ ನೋಡಿದ, ಬ್ಯಾಂಗ್ಳೂರು ಅರ್ಬನ್ ಆ್ಯಂಡ್ ಮೈಸೂರು 35,000 ಎಲ್ಲ ಪರ್ ಡೇ ಅಚೀವ್ಮೆಂಟ್ ಇದೆ. ಸೊ ಅಲ್ಲಿ ನಮ್ಮ ಜನಸಂಖ್ಯೆಗಿಂತ ಜಾಸ್ತಿ ಜನರು ಇದ್ದಾರೆ. ನಮ್ಮಲ್ಲಿ 4 ಲಕ್ಷ ಇದ್ರೆ ಅಲ್ಲಿ 12 ಲಕ್ಷ, 15 ಲಕ್ಷ, 20 ಲಕ್ಷ ಇದ್ದಾರೆ. ಅಚೀವ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಸೊ ಅಲ್ಲಿಗೆ ವ್ಯಾಕ್ಸಿನ್ಸ್ ಜಾಸ್ತಿ ಹೋಗುತ್ತೆ. ನಿಮ್ದು ಅಚೀವ್ಮೆಂಟ್ ಆನ್ ಆನ್ ಆವರೇಜ್ ಜಾಸ್ತಿ ಇದ್ದ ಹಾಗೆ ವ್ಯಾಕ್ಸಿನ್ಸ್ ಜಾಸ್ತಿ ಬರುತ್ತೆ. ಒನ್ಸ್ ಯುವರ್ total target is there, but your achievement is very low, 20%, 30%, 3,000, 4,000 ಹೇಳಿದ್ರೆ ನೆಕ್ಸ್ಟ್ ಅದೇ ರೇಷಿಯೋದಲ್ಲಿ ನಮಗೆ ವ್ಯಾಕ್ಸಿನ್ ಬರುತ್ತೆ. ಸೊ ನಾವು ಒಂದು ಫೇಲ್ಯೂರ್ ನಮ್ದು ಏನಂತ ಹೇಳಿದ್ರೆ, ನಮ್ಮ ಜನಗಳು ಇನಿಷಿಯಲಿ ಮುಂದೆ ಬರಲಿಲ್ಲ. ಮುಂಚೆನೆ ಈಗ ನಮ್ದು ಆವರೇಜ್ 9 to 10,000 ಆಗಿದೆ ಪರ್ ಡೇ. ಇದೇ 8, 9, 10 ಮುಂಚೆನೆ ಬರ್ತಾ ಇದ್ರೆ ಅಷ್ಟು ವ್ಯಾಕ್ಸಿನ್ಸ್ ಈಗ ಆರಾಮ್ಸೆ ಬರ್ತಾ ಇತ್ತು ನಮಗೆ. ಈವನ್ ದೋ ಶಾರ್ಟೇಜ್ ಟು ಸ್ಟೇಟ್, ನಮಗೆ ಕೊಡುವಂಥದ್ದಷ್ಟು ನಮ್ಮ ಪಾಲು ಸಿಗ್ತಾ ಇತ್ತು, 9,000 ಪರ್ ಡೇ. ಬಟ್ ನಮ್ದು ಅಷ್ಟು ಏನು ಇರಲೇ ಇಲ್ಲ. ನಾವು ಹಾರ್ಡ್ಲಿ 2,000, 3,000 ಮಾಡ್ತಾ ಇದ್ವಿ ಪರ್ ಡೇ. ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ನಮ್ಗೆ. ಯಾಕೆ ಬುದ್ಧಿವಂತರ ನಾಡು ದಕ್ಷಿಣ ಕನ್ನಡ, ನಿಮ್ಮಲ್ಲಿ ಯಾಕೆ ಜನ ಮುಂದೆ ಬರ್ತಾ ಇಲ್ಲ? ಹೆಲ್ತ್ ಕೇರ್ ವರ್ಕರ್ಸ್ ಮುಂದೆ ಬಂದಿಲ್ಲ ಇನಿಷಿಯಲಿ. ನಾವು ಅತಿ ಬುದ್ಧಿವಂತರಾಗಿದ್ವಿ ಆಗ, ಗೊತ್ತಿಲ್ಲ. ಸೊ ಜನ ಮುಂದೆ ಬರ್ತಾ ಇರಲಿಲ್ಲ. ಈಗ ಸಿಕ್ಕಾಪಟ್ಟೆ ಡಿಮಾಂಡ್ ಆಗಿದೆ, ನಮಗೆ ಸಿಗ್ತಾ ಇಲ್ಲ ಎನ್ನುವಂಥದ್ದು ಜನರ ಮನಸ್ಸಿನಲ್ಲಿ ಹೋಗಿದೆ. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಒಂದು ಜಸ್ಟ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಇದೆಲ್ಲ ಪ್ರಾಬ್ಲಮ್ ಅಷ್ಟೇ. ರೈಟ್ ಸರ್. ಎಸ್ ತುಫೇಲ್ ಅವರು ಆಗ್ಲೇ ಹೇಳಿದಾಗೆ ಈ ಒಂದು ವಿಚಾರ ಅಂದ್ರೆ ಗೊತ್ತಿಲ್ಲ, ಆಪ್ಗಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಏನ್ ಕತೆ ಅಂತ ಗೊತ್ತಿಲ್ಲ. 45 ವರ್ಷ ಮೇಲ್ಪಟ್ಟವರ ಕತೆ ಏನು ಅಂದ್ರೆ ಫಸ್ಟ್ ಡೋಸ್ ಬೇಕು ಈಗ ಅವರಿಗೆ. ಈಗ ಮುಂಚೆ ಏನಾಗ್ತಾ ಇತ್ತು ಅಂದ್ರೆ, ಬಿಕಾಸ್ ಯಾರಿಗೆಲ್ಲ ಆ್ಯಪ್ ಏನು ಯೂಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಯಾರಿಗೆ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಅವ್ರಿಗೆ ಏನ್ ಮಾಡ್ತಾ ಇದ್ದೇವೆ ನಾವು ಆನ್ ಸೈಟ್ ಅಲ್ಲಿಯೇ ಫಸ್ಟ್ ಡೋಸ್ ರಿಜಿಸ್ಟರ್ ಮಾಡಿ ಕೊಡ್ತಾ ಇದ್ದೇವೆ. ಆದ್ರೆ ಇನ್ನೊಂದು 50% ಸ್ಲಾಟ್ ಯಾರಿಗೆ ಇಟ್ಟಿದ್ದೇವೆ ಅವರಿಗೆ ನಾವು ಹೆಲ್ತ್ ಕೇರ್ ವರ್ಕರ್ಸ್ ಸೆಂಟರ್ ಅಲ್ಲಿ, ವ್ಯಾಕ್ಸಿನೇಷನ್ ಸೆಂಟರ್ ಅಲ್ಲಿ ಅಲ್ಲಿಯೇ ರಿಜಿಸ್ಟರ್ ಮಾಡಿ ಕೊಡ್ತಾ ಇದ್ದೇವೆ. ಈಗ ಈ ಆಪ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಸ್ಮಾರ್ಟ್ ಫೋನ್ ಗಳ ಬಗ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅವರು ಬರಬೇಕು, ಅದು ನಮ್ದು ಪಾಲಿಸಿ ಇನಿಷಿಯಲಿ ಇತ್ತು. ಆದ್ರೆ ಈಗ ಡ್ಯೂ ಟು ಒನ್ ಇಸ್ ವ್ಯಾಕ್ಸಿನ್ ಶಾರ್ಟೇಜ್, ಒನ್ ಮೋರ್ ಇಸ್ ಕೋವಿಡ್ ಪ್ರೋಟೋಕಾಲ್ಸ್, ಸ್ಟ್ರಿಕ್ಟ್ ಕೋವಿಡ್ ಪ್ರೋಟೋಕಾಲ್ಸ್. ಯಾಕೆಂದ್ರೆ ವೇಟ್ ಅವ್ರು ಮಾಡ್ಬೇಕಾಗ್ತದೆ, ಕ್ಯೂ ಬೇಕಾಗ್ತದೆ. ಸೊ ದಟ್ ಇಸ್ ವೈ ವಿ ಹ್ಯಾವ್ postponed it. ನಾನು ಕ್ಯಾನ್ಸಲ್ ಅಂತ ಹೇಳೋದಿಲ್ಲ, we have just postponed it to a certain time so that once vaccination stock ಬಂದ ಮೇಲೆ, ಸ್ವಲ್ಪ ಕೇಸಸ್ ಎಲ್ಲ ಕಡಿಮೆ ಆದ ಮೇಲೆ, so we can continue the same thereafter, probably a week or two. So till then it will be only online registration. ಓಕೆ ಸರ್, ಅಲ್ಲಿ ತನಕ ದೊಡ್ಡ ಮಟ್ಟದ ಒಂದು ಪರಿಣಾಮ ಪ್ರಾಬ್ಲಮ್ ಏನೋ ಆಗ್ಲಿಕ್ಕಿಲ್ವಾ ಅನ್ನೋ ಪ್ರಶ್ನೆ. ಯಾಕಂದ್ರೆ 45 ವರ್ಷ ಎಬವ್ ಇರುವಂತವ್ರು ಇನ್ನೂ ಕೂಡ ವ್ಯಾಕ್ಸಿನೇಷನ್ ತಗೊಳ್ಳಿಲ್ಲ ಅಂತ ಬಂದಾಗ ಅಲ್ಲಿ ಪ್ರಾಬ್ಲಮ್ ಆಗ್ಲಿಕ್ಕಿಲ್ವಾ? ಅಲ್ಲ, ಅದಕ್ಕೆ they can approach anyone, at least youngsters, any youngster can do it. ಇಲ್ಲದಿದ್ರೆ ಅವರವರ ಪಂಚಾಯತ್ ಅಲ್ಲಿ ಕೆಲವರು ಈ ನಮ್ಮ ವರ್ಕರ್ಸ್ ಎಲ್ಲ ಇರ್ತಾರೆ, they can get it done. ಇಲ್ಲದಿದ್ರೆ any social workers or NGOs, they can help any of these people. Teachers are main. Teachers also. ಕಾಲೇಜ್ ಇದೆ, ಡಿಗ್ರಿ ಕಾಲೇಜ್ ಇರ್ತದೆ, ನಮ್ಮಲ್ಲಿ ತುಂಬಾ ಇತರ ಕಾಲೇಜುಗಳಿದೆ, ಅಲ್ಲೆಲ್ಲ ದೇ ಆರ್ ವೆರಿ ಮಚ್ ಎಕ್ಸ್ಪರ್ಟ್. ಲೈಕ್ ಇಂಜಿನಿಯರಿಂಗ್ ಕಾಲೇಜ್ ಸಾಕಷ್ಟಿದೆ, ಎಲ್ಲ ಮೂಲೆಗಳಲ್ಲಿದೆ. ನರ್ಸಿಂಗ್ ಕಾಲೇಜಸ್ ಇದೆ. ಎಲ್ಲರೂ ನಾವೀಗ ಟ್ರೈನಿಂಗ್ ಕೊಡ್ತಾ ಇದ್ವಿ ನರ್ಸಸ್ಗೆ. ಅವ್ರಿಗೆ ಏನಿಲ್ಲ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ರೆ ಸಾಕು, ಮತ್ತೆಲ್ಲ ಅವರೇ ಮಾಡ್ತಾ ಇದ್ರು. ದೇ ಯೂಸ್ ಟು ಟೀಚ್ ಅಸ್ ಆಕ್ಚುಲಿ. ಇದ್ರ ಬಗ್ಗೆ ಏನಾದ್ರು ಬೇರೆ ಏನಾದ್ರು ಕ್ವಶನ್ಸ್ ಕೇಳ್ತಾ ಇದ್ರು. ಸೊ ದೇರ್ ಆರ್ ಎಕ್ಸ್ಪರ್ಟ್ ನಾವು ಯಂಗ್ಸ್ಟರ್ಸ್. ಸೊ ಅವ್ರ ಹತ್ರ ಮಾಡಿಸಬಹುದು. ಓಕೆ, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ, ಮೂವರಿಗೂ ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಕೃಷಿಕರಿಂದ ಮಾತಾಡೋದು ಸರ್. ಓಕೆ, ತಮ್ಮ ಹೆಸರು ಮೇಡಮ್?
ನಮ್ದು ಹೆಸರು ರೀಟಾ. ರೀಟಾ ಮೇಡಮ್, ನಮಸ್ತೆ ಮೇಡಮ್, ಮಾತಾಡಿ ಮೇಡಮ್. ಸರ್ ನಮ್ದು ಫಸ್ಟ್ ಡೋಸ್ ಆಗಿದೆ ಮೊನ್ನೆ 30th. ಇನ್ನು ಸೆಕೆಂಡ್ ಡೋಸ್ ಕೊಡ್ಬೇಕಾದ್ರೆ ವಾಪಸ್ ರಿಜಿಸ್ಟ್ರೇಷನ್ ಮಾಡ್ಬೇಕಾ ಸರ್? ಇಲ್ಲ. ಓ ಇನ್ನೊಂದ್ಸತಿ ರಿಜಿಸ್ಟ್ರೇಷನ್ ಮಾಡುವಂತ ಇಲ್ಲ. ಒಂದು ಸತಿ ರಿಜಿಸ್ಟರ್ ಮಾಡಿದ್ರೆ ಸಾಕು. ನಿಮಗೆ ಸೆಕೆಂಡ್ ಡೋಸ್ಗೆ ಖಾಲಿ ಅದೇ ರಿಜಿಸ್ಟರ್ಡ್ ಮೊಬೈಲ್ ನಂಬರಲ್ಲಿ ನೀವು ಇದು ಮಾಡಿದ್ರೆ ಏನು ಕೋವಿನ್ ಆ್ಯಪ್ಗೆ ಲಾಗಿನ್ ಆದರೆ ಸೆಕೆಂಡ್ ಅಪಾಯಿಂಟ್ಮೆಂಟ್ ನೀವು ಬುಕ್ ಮಾಡ್ಬೋದು. ಅದು ಒಂದು ರೀತಿ. ಇನ್ನೊಂದು ರೀತಿ, ಸೆಕೆಂಡ್ ಡೋಸ್ಗೆ ನೀವು ಡೈರೆಕ್ಟ್ ವಾಕಿನ್ ಆಗಿ ಯಾವುದೇ ಕೋವಿಡ್ ಕೇರ್ ಸೆಂಟರ್, ಯಾವುದು ಕೋವಿಡ್ ವ್ಯಾಕ್ಸಿನೇಷನ್ ಸೆಂಟರ್ ಇದೆ ಅಲ್ಲಿ ಹೋಗಿ ನಿಮ್ಮದು ಸೆಕೆಂಡ್ ಡೋಸ್ ಪಡೆಯಬಹುದು. ಆಯ್ತು ಸರ್. ಮತ್ತೆ ನಮ್ಗೆ ಆಯುಷ್ಮಾನ್ ಅಲ್ಲಿ ಕೊಟ್ಟಿದ್ದು, ನಮ್ಮ ಸರ್ ಅಲ್ಲಿ ಕೂರಿದ್ದಾರೆ, ಡಾಕ್ಟರ್ ರಾಜೇಶ್ ಅಂತ, ಅವರ ಎದುರಲ್ಲೇ ನಮ್ಗೆ ಕೊಟ್ಟಿದ್ದು. ಹಾಗಾಗಿ ನಮ್ಗೆ ಅದು ಒಂದು ಕನ್ಫ್ಯೂಷನ್. ಮತ್ತೆ ಎಲ್ಲರಿಗೂ ಒಂದು ಸಿಗುವ ಹಾಗೆ ಮಾಡಿ ಸರ್. ಚಿಕ್ಕ ಇದು ಅಂಗನವಾಡಿ ಶಾಲೆಯಲ್ಲಿ ಕೆಲವು ಇರ್ತದಲ್ಲ, ಅಲ್ಲಿ ಎಲ್ಲ ಕೊಡ್ಲಿಕ್ಕೆ ಹೆಲ್ಪ್ ಮಾಡಿ. ಎಲ್ಲರಲ್ಲಿ ಹಣ ಇಲ್ಲ ಅಲ್ಲ ಸರ್, ಪಾಪದವರು ಇದ್ದಾರಲ್ಲ ಸರ್. ಒಂದು ಎಲ್ಲರಿಗೂ ಸಿಗುವ ಹಾಗೆ ಒಂದು ಕೋವಿಶೀಲ್ಡ್ ಏನಾದ್ರು ಸಿಗುವ ಹಾಗೆ ಮಾಡಿ ಸರ್. ಅದೊಂದು ನಮ್ದು ಕಳಕಳಿ ವಿನಂತಿ ಸರ್. ಮತ್ತೆ ಅಷ್ಟು ದೂರ ಕೆಲವರಿಗೆ ಕೃಷಿಕರಿಂದ ಅಷ್ಟು ದೂರ ಬರ್ಲಿಕ್ಕೂ ಈಗ ಪೊಲೀಸ್ನವರು ಬಿಡುದಿಲ್ಲಲ್ಲ ಇನ್ನು ಮುಂದೆ, ಬಂದೆಲ್ಲ ಮಾಡ್ತಾರಲ್ಲ. ಹಾಗಾಗಿ ಆಯ್ತಾ ಸರ್, ಒಂದು ಹೆಲ್ಪ್ ಎಲ್ಲರಿಗೂ. ಓಕೆ 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 ಮೇಡಮ್. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಸರ್. ಡಾಕ್ಟರ್, ಈಗ ಇನ್ನೊಂದು ಗಂಭೀರವಾಗಿರುವಂತಹ ಪ್ರಶ್ನೆ ಈ ಸಂದರ್ಭ. ಕೋವಿಶೀಲ್ಡ್ ಪರವಾಗಿಲ್ಲ ಸದ್ಯದ ಪರಿಸ್ಥಿತಿ, ಅಲ್ಲದೆ ಕೋವ್ಯಾಕ್ಸಿನ್ ದೊಡ್ಡ ಮಟ್ಟದ ಸಮಸ್ಯೆ. ಕೋವ್ಯಾಕ್ಸಿನ್ ಫಸ್ಟ್ ಡೋಸ್ ತೆಗೆದುಕೊಂಡಿದ್ದಾರೆ, ಅವರ ಸೆಕೆಂಡ್ ಡೋಸಿನ ಡೇಟ್ ಏನಿದೆ ಲ್ಯಾಪ್ಸ್ ಆಗಿರುವಂಥದ್ದು, ಅದು ಎಕ್ಸ್ಟೆಂಡ್ ಆಗಿ ಹೋಗ್ತಾ ಇದೆ. ತುಂಬಾ ದೊಡ್ಡ ಮಟ್ಟದ ಭಯ, ಗಂಭೀರವಾಗಿರುವಂತಹ ಪರಿಣಾಮ ಬೀಳಬಹುದು ಅನ್ನುವಂಥ ಪ್ರಶ್ನೆ. ಏನ್ ಹೇಳ್ತಾರೆ? ಇಲ್ಲ, ನಮ್ಮ ಜಿಲ್ಲೆಯಲ್ಲಿ ಅಷ್ಟು ದೊಡ್ಡ ಪ್ರಾಬ್ಲಮ್ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಕೋವ್ಯಾಕ್ಸಿನನ್ನು ಲಾಸ್ಟಿಗೆ ಉಪಯೋಗ ಮಾಡಿದ್ದು. ನಮಗೆ ಸ್ಟಾಕ್ ಬಂದದ್ದು ಲೇಟಾಗಿ, ಆಮೇಲೆ ನಾವು ಸ್ಟಾಕ್ ಬಂದ ಕೂಡಲೇ ಎಲ್ಲರಿಗೆ ಕೊಟ್ಟಿಲ್ಲ. ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೂ ಸಮುದಾಯ ಆರೋಗ್ಯ ನಾವು ಡಿಸ್ಟ್ರಿಬ್ಯೂಟ್ ಮಾಡೇ ಇಲ್ಲ. ಕೊನೆಯ ಹಂತದಲ್ಲಿ ಕೆಲವು ಕೋವಿಶೀಲ್ಡ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇದ್ದೇವೆ ಅನ್ನೋ ದೃಷ್ಟಿಯಿಂದ ಕೆಲವರು ಕೇಳಿದವರಿಗೆ ಮಾತ್ರ. ಕೋವ್ಯಾಕ್ಸಿನ್ ಡಿಮಾಂಡ್ ಜಾಸ್ತಿ ಆಗ್ತಾ ಬಂತು ಜನರಲ್ಲಿ, ನಮಗೆ ಅದುವೇ ಬೇಕು ಅಂತ ಹೇಳಿ ಪ್ರೈವೇಟ್ ಕೋವ್ಯಾಕ್ಸಿನ್ ಬಗ್ಗೆ. ಸೊ ಆವಾಗ ನಾವು ಕೆಲವು ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳಿಗೆ ಫಸ್ಟ್ ಕೊಟ್ವಿ. KMC ಇರ್ಬೋದು, KMC ಮೆಡಿಕಲ್ ಕಾಲೇಜ್ ಅಲ್ಲ, UMC ಇರ್ಬೋದು, ಯುನಿಟಿ ಇರ್ಬೋದು, ತಾರಾ ಇರ್ಬೋದು, ಶ್ರೀನಿವಾಸ್ ಮೆಡಿಕಲ್ ಕಾಲೇಜ್. ಸೊ ಅಲ್ಲಿ ಎಲ್ಲ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಅವರು 24th ಮಾರ್ಚಿಗೆ. ಸೊ 24th ಮಾರ್ಚಿಗೆ ಕೊಟ್ಟಂತ ಇದು 25th ನೀವು ಲೆಕ್ಕ ಹಾಕಿದರೆ ನಾಳೆಗೆ 42 ಡೇಸ್ ಆಗುತ್ತೆ. ಸೊ ಈಗ ನನಗೆ ಒಂದು ಒಳ್ಳೆ ಆಶಾದಾಯಕ ಅಂತ ಹೇಳಿದ್ರೆ, ಇವತ್ತು ನಾಳೆ ಕೋವ್ಯಾಕ್ಸಿನ್ ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ಬರ್ತಾ ಇದೆ. ಸೊ ಅದನ್ನು ಸೆಕೆಂಡ್ ಡೋಸಿಗೆ ನಾವು ಅದಕ್ಕೆ ನಮಗೆ ಡೈರೆಕ್ಷನ್ಸ್ ಕೂಡ ಇದೆ, ನಿರ್ದೇಶನ ಇದೆ ಸ್ಟೇಟಿಂದ. ಏನಂತ ಹೇಳಿದ್ರೆ ಸೆಕೆಂಡ್ ಡೋಸಿಗೆ ಮಾತ್ರ ಇದನ್ನು ಕೊಡಬೇಕು. ಬಟ್ ಸೆಕೆಂಡ್ ಡೋಸಿಗೆ ಫಸ್ಟ್ ಡೋಸ್ ಅವರು ಒಂದು 33 ಸಾವಿರ ಜನರಿಗೆ ಕೊಟ್ಟಿದ್ದೀವಿ ನಾವು ಆಲ್ರೆಡಿ. 1,000 ಬಂದರೆ 33,000 ಜನರಿಗೆ ಸೆಕೆಂಡ್ ಡೋಸ್ ಕೊಡಲಿಕ್ಕೆ ಆಗುದಿಲ್ಲ. ಸೊ ಅದಕ್ಕೆ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಈಗ 42 ದಿವಸ ಯಾರಿಗೆ ಆಗಿದೆ ಅಥವಾ 42 ದಿವಸಕ್ಕಿಂತ ಜಾಸ್ತಿ ಯಾರಿಗೆ ಆಗಿದೆ ಅವರದ್ದನ್ನು ಪಟ್ಟಿ ಮಾಡಿಬಿಟ್ಟು ಅವರಿಗೆ ಈಗ ಬರುವಂಥ ವ್ಯಾಕ್ಸಿನ್ ಅನ್ನು ಕೊಡಿ ಅಂತೇಳಿ ಆಸ್ ಎ ಸೆಕೆಂಡ್ ಡೋಸ್. ಸೊ ನಾವೀಗ ನಾಳೆಗೆ 42 ದಿವಸ ಆಗುತ್ತೆ ನಮ್ಮದು. ಸೊ ನಾಳೆ ಏನೋ ಒಳ್ಳೆ ಇದು ಅಂತ ಹೇಳಿ ನಾಳೆನೇ ಬರ್ತಾ ಇದೆ. ಸೊ ಈಗಾಗಲೇ ನಾವು ಪಟ್ಟಿ ರೆಡಿ ಮಾಡ್ತಾ ಇದ್ದೇವೆ. ಆಲ್ಮೋಸ್ಟ್ 2-3 ಫಸ್ಟ್ 24ಕ್ಕೆ ಕೊಟ್ಟಂತಹ ಪ್ರೈವೇಟ್ ಇನ್ಸ್ಟಿಟ್ಯೂಷನಿಂದ ನಾವು ಪಟ್ಟಿ ತರಿಸ್ಕೊಂಡಿದ್ದೇವೆ. ಈಗ ಅದು KMC ಇರ್ಬೋದು, ಯುನಿಟಿ ಇರ್ಬೋದು, ತಾರಾ ಇರ್ಬೋದು, ಅಲ್ಲಿಂದ ತರಿಸಿಕೊಂಡು ಅಲ್ಲಿ ಅವರದ್ದು ಹೆಸರು ಮತ್ತು ಮೊಬೈಲ್ ನಂಬರ್ ಇರ್ತದೆ. ಸಾಧ್ಯವಾದಷ್ಟು ಎಲ್ಲರಿಗೂ 42 ಡೇಸ್ ಆದವರಿಗೆ ನಾವೇ ಕಾಲ್ ಮಾಡಿಬಿಟ್ಟು ಒಂದು ಸೈಟಲ್ಲಿ ಮಾಡ್ತೇವೆ. ಎಲ್ಲ ಕಡೆ ಮಾಡಿದರೆ ಅದು ಮತ್ತೆ ಪುನಃ ಎಲ್ಲರೂ ಬಂದುಬಿಡ್ತಾರೆ, ಕಷ್ಟ ಆಗಿಬಿಡುತ್ತೆ ನಮಗೆ. ಅದು 42 ದಿವಸ ಯಾರ್ದು ಆಗಿದೆ ಅದಕ್ಕಿಂತ ಕಡಿಮೆ ಯಾರ್ದು ಆಗಲಿ ಗೊತ್ತಾಗೋದಿಲ್ಲ, ಕಷ್ಟ. ಸೊ ಅವರನ್ನೇ ಕರೆದು ಬಿಟ್ಟು ಅವರಿಗಾಗಿಯೇ ಒಂದು ಸೆಷನ್ ಮಾಡಿಬಿಟ್ಟು 42 ಡೇಸ್ ಮೇಲೆ ಆದವರು ನೆಕ್ಸ್ಟ್ ಅದರಲ್ಲಿ ಸ್ವಲ್ಪ ಜನ ಇದ್ದು ವ್ಯಾಕ್ಸಿನ್ ಇನ್ನೂ ಉಳಿಕೆ ಆಗಿದ್ರೆ ನೆಕ್ಸ್ಟ್ 41 ದಿನ ಆದವರಿಗೆ ನೆಕ್ಸ್ಟ್ 40 ದಿನ. ಸೊ ಈಗ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರ್ತಾ ಇರ್ತೇವೆ ನಾವು. ಸೊ ಅಷ್ಟರೊಳಗಡೆ ಮತ್ತೆ ಇನ್ನೊಂದು ಲಾಟ್ ಕೂಡ ಬರುತ್ತೆ, ಈಗ ಸ್ಟಾರ್ಟ್ ಆಗಿದೆ ಬರಲಿಕ್ಕೆ. ಸೊ ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ. ನಾನು ಫಸ್ಟ್ ಡೋಸ್ ತಗೊಂಡಿದ್ದೇನೆ, ಇನ್ನು ಸೆಕೆಂಡ್ ಡೋಸ್ ಬರುತ್ತೋ ಹೋಗುತ್ತೋ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಆಗುತ್ತೋ. ಪ್ರಾಬ್ಲಮ್ ಅಂತೂ ಏನೂ ಆಗುದಿಲ್ಲ. ಆ್ಯಂಟಿಬಾಡೀಸ್ ಏನು ಅಷ್ಟು ಬೇಗ ಆ್ಯಂಟಿಬಾಡೀಸ್ ಒಂದು ಡೋಸ್ ತಗೊಂಡ ಮೇಲೆ ಇಷ್ಟು ದಿನದಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಸಡನ್ನಾಗಿ ಮತ್ತೆ ಪುನಃ 0 ಅಥವಾ -ಗೆ ಹೋಗುದಿಲ್ಲ. ಅದು ಸ್ವಲ್ಪ ಕಡಿಮೆ ಆಗ್ಬೋದು. ಅಷ್ಟರ ಒಳಗಡೆ ಈಗ ಬರ್ತಾ ಇದೆ.
ಸೆಕೆಂಡ್ ಡೋಸ್ ಕೊಟ್ಟಾಗ ಮತ್ತೆ ಪುನಃ ಆಂಟಿಬಾಡೀಸ್ ನಮ್ಮ ದೇಹದಲ್ಲಿ ಇರ್ತದೆ. ಅದು 6, 7, 8 ತಿಂಗಳ ಕಾಲವರೆಗೆ ಇನ್ನು ಮುಂದುವರಿತಾ ಇರ್ತದೆ. ಓಕೆ, ಸೊ ಯಾರು ಆತಂಕ ಪಡಬೇಕಾಗಿಲ್ಲ. ಓಕೆ, ಈಗ ಬಂದಿರುವಂತಹ ಲಸಿಕೆಗಳಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಡುವಂತದ್ದು ಸೆಕೆಂಡ್ ಡೋಸ್ ಸೆಕೆಂಡ್ ಡೋಸ್ಗೆ ಅಂತ ಹೇಳಿದಾಗ ಇಲ್ಲಿ ಬರುವಂತ ಜನರ ಒಂದು ನಾಲೆಜ್ಗೆ ವಿಚಾರಕ್ಕೆ ಅಂದ್ರೆ ಈ ಡೋಸ್ಗಳಲ್ಲಿ ಫಸ್ಟ್ ಡೋಸ್ ಅಂಡ್ ಸೆಕೆಂಡ್ ಡೋಸ್ ಡಿಫ್ರೆನ್ಶಿಯೇಟ್ ಏನಿರಲ್ಲ, ಡಿಫ್ರೆನ್ಸ್ ಇರಲ್ಲ, ಸೇಮ್ ಡೋಸ್ಗಳು ಅಂದ್ರೆ ಅದರ ಒಂದು ಪರಿಣಾಮಗಳಲ್ಲೂ ಕೂಡ ಯಾವುದೇ ರೀತಿಯ ಡಿಫ್ರೆನ್ಸ್ ಇಲ್ಲ. ಸೇಮ್ ಡೋಸ್ ಗಳನ್ನ ಮಾತ್ರ 2 ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಅಷ್ಟೇ. ಓಕೆ ಓಕೆ, ಪವರ್ ಜಾಸ್ತಿ, ಪವರ್ ಸೆಕೆಂಡರಿ ಇಲ್ಲ, ನೋ ನಥಿಂಗ್ ಲೈಕ್ ದಟ್. ಸೇಮ್ ವ್ಯಾಕ್ಸಿನ್, ಸೇಮ್ ಡೋಸ್. ಓಕೆ, ಸೇಮ್ ವ್ಯಾಕ್ಸಿನ್ ಅಂಡ್ ಸೇಮ್ ಡೋಸ್, ಮಾತ್ರ 2 ಡೋಸ್ ಗಳನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ. ಎಸ್ ಸರ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನಮಸ್ಕಾರ ಸರ್. ಹಲೋ, ನಮಸ್ಕಾರ. ಉತ್ತಮ ಕಾರ್ಯಕ್ರಮ ನೀಡ್ತಾ ಇದ್ದೀರಿ ಸರ್. ಆದ್ರೆ ಒಂದು ಏನಂತೇಳಿ, ಹಿರಿಯ ನಾಗರಿಕರಿಗೆಲ್ಲ ನಲ್ಲಿ ಮತ್ತೆ ಆರೋಗ್ಯ ಕೇಂದ್ರಗಳಲ್ಲೆಲ್ಲ ಕ್ಯೂ ನಿಲ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದರಿಂದ ಪರಿಸರದಲ್ಲಿರುವಂತಹ ಕೇಂದ್ರಗಳು, ಇಲ್ಲಿ ಉದಾಹರಣೆಗೆ ಇಲ್ಲಿ ಹೊಯ್ಗೆಬೈಲಿನಲ್ಲಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇದೆ, ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್. ಅಲ್ಲಿ ಕ್ಯಾಂಪ್ ಮಾಡಿ ಅಲ್ಲಿ ಪರಿಸರದವರಿಗೆ ಕೊಡುವಂತ ವ್ಯವಸ್ಥೆ ಮಾಡಿದ್ರೆ ತುಂಬಾ ಒಳ್ಳೇದಿತ್ತು. ಓಕೆ ಓಕೆ, ಸರಿ, ಇದು ತಮ್ಮ ಪ್ರಶ್ನೆ ಅಲ್ಲ ಸರ್? ಓಕೆ ಸರ್, ಓಕೆ ಓಕೆ, ಇಂತಹ ವ್ಯವಸ್ಥೆಗಳು ಇತ್ತು, ಮಾಡಬೇಕು ಅನ್ನುವಂತ ಒಂದು ಆಲೋಚನೆ ಇತ್ತು, ಆದ್ರೆ ಶಾರ್ಟೇಜ್ ಆಗಿರುವಂತಹ ಒಂದು ಈ ಮುಂಚೆ ಮಾಡಿದ್ದೇವೆ. ಹೊಯ್ಗೆಬೈಲಲ್ಲಿ ನನಗೆ ಗೊತ್ತಿದ್ದಾಗ ಔಟ್ರೀಚ್ ಕ್ಯಾಂಪ್ಸ್ ಅಂತ ನಾವು ಮಾಡಿದ್ದೇವೆ. ನಮ್ಮಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದಾಗೆ ಉಪಕೇಂದ್ರಗಳಿದೆ, ಸಬ್ ಸೆಂಟರ್. ಸೊ ಸಬ್ ಸೆಂಟರ್ಗಳಲ್ಲಿ ಕೂಡ ಹೊರಗೆ ಹೋಗಿ ನಮ್ಮದೇ ಟೀಮ್ ಹೋಗಿ ಮಾಡಿದ್ದೇವೆ. ಹೊಯ್ಗೆಬೈಲಲ್ಲಿ ಕೂಡ ನನಗೆ ಮಾಡಿದ ನೆನಪಿದೆ ನನಗೆ, ಅಲ್ಲಿ ಉರ್ವ ಮತ್ತು ಹೊಯ್ಗೆಬೈಲುಗಳಲ್ಲಿ. ಬಟ್ ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರೋಕೆ ಅಂತ ಜಾಸ್ತಿ ಜನ ಬಂದ್ಬಿಟ್ಟಿದ್ರು. ಅಲ್ಲಿ ಇಲ್ಲಿ 100 ಜನ ಬಂದ್ರೆ ಅಲ್ಲಿ 200-250 ಜನ ಬರ್ತಾ ಇದ್ರು ಒಂದೊಂದು ಕ್ಯಾಂಪಿಗೆ. ಸೊ ಆವಾಗ ನಮ್ಮಲ್ಲಿ ವ್ಯಾಕ್ಸಿನ್ ಸಾಕಷ್ಟು ಇತ್ತು, ಕೊಟ್ಟಿದ್ದೀವಿ. ಬಟ್ ಯಾವಾಗ ಸ್ವಲ್ಪ ವ್ಯತ್ಯಯ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ನಾವು ಅಂಥ ಔಟ್ರೀಚ್ ಕ್ಯಾಂಪ್ಗಳನ್ನು ಸ್ಟಾಪ್ ಮಾಡಿಬಿಟ್ವಿ. ಯಾಕೆ ಹೇಳಿದ್ರೆ 100ಕ್ಕೆ 200-250 ಜನ ಬಂದರೆ ನಿಮಗೆ ಗೊತ್ತಿದೆ, ಪುನಃ ಎಲ್ಲ ವಾಪಸ್ ಹೋಗಬೇಕಾಗತ್ತೆ, ಟೋಟಲಿ ತಾಳಮೇಳ ಎಡಿ ತಪ್ಪಿ ಹೋಗುತ್ತೆ. ಸೊ ಅದರಿಂದ ನಾವು ಅಲ್ಲಿ ಹೊರಗಡೆ ಹೋಗ್ತಾ ಇಲ್ಲ ಎಲ್ಲಿ ಕೂಡ. ನಾವು ನಮ್ಮ ಸೆಂಟರ್ಗಳಲ್ಲಿ ಎಷ್ಟು ವ್ಯಾಕ್ಸಿನ್ ಅವೈಲೇಬಿಲಿಟಿ ಇದೆಯೋ ಅಷ್ಟೇ ಜನರಿಗೆ ಬರಲಿಕ್ಕೆ ನಾವು ಹೇಳ್ತಾ ಇದ್ದೇವೆ, ಅಷ್ಟೇ ಜನರಿಗೆ ನಾವು ಸುಧಾರಣೆ ಮಾಡ್ತಾ ಇದ್ದೇವೆ. ಅಲ್ವಾ ಸರ್? ಎಸ್ ಸರ್. ಈಗ ಒಂದು ಪ್ರಶ್ನೆ ಸರ್, ಕೋವಿಶೀಲ್ಡ್ ಸಿಗ್ತಾ ಇದೆ, ಕೋವ್ಯಾಕ್ಸಿನ್ ಸಿಗ್ತಾ ಇಲ್ಲ ಅಂತ ಬಂದಾಗ ಏನ್ ಸಮಸ್ಯೆ ಆಗಿರಬಹುದು, ಏನ್ ಸಮಸ್ಯೆ ಆಗಿದೆ? ಪ್ರೊಡಕ್ಷನ್ ಪ್ರಾಬ್ಲಮ್ ಮೇನ್ಲಿ ಅದೇ ಅಷ್ಟೇ, ಅದರ್ವೈಸ್ ನಥಿಂಗ್ ಐ ಥಿಂಕ್. ಓಕೆ ಓಕೆ, ಈಗ ನಮ್ಮ ಲಸಿಕೆಯ ಬಗ್ಗೆ ಅನೇಕ ಅಪಪ್ರಚಾರ ನಡೆದಿತ್ತು, ಎಲ್ಲವೂ ಕೂಡ ಈಗ ಮುಗ್ದಿದೆ. ಪ್ರತಿಯೊಬ್ಬರು ಕೂಡ ಲಸಿಕೆ ಬೇಕಾಗಿದೆ ಅನ್ನೋ ಸತ್ಯ ಗೊತ್ತಾಗಿದೆ. ಲಸಿಕೆ ಮಾತ್ರ ನಮ್ಮ ಜೊತೆ ಇರುವಂತಹ ಕೊನೆಯ ಅಸ್ತ್ರ ಅನ್ನುವಂಥದ್ದು. ಅನೇಕ ಕರೆಗಳು ಬರ್ತಾ ಇದೆ, ಆದ್ರೆ ಸಮಯದ ಅಭಾವ ತುಂಬಾನೇ ಇದೆ ಕೂಡ ಹೌದು. ಸೊ ಹಾಗಾಗಿ ನಾನು ಕೇಳ್ತಾ ಇರುವಂಥದ್ದು ಕೊನೆಯದಾಗಿ ಒಂದು ಸರ್, ಈ ಸಂದರ್ಭ ಲಸಿಕೆಯ ವಿಚಾರಗಳಲ್ಲಿ ಬಂದಾಗ ಒಂದು ಅಪಪ್ರಚಾರ ಅಂತ ಹೇಳಿದ್ರೆ, ಲಸಿಕೆ ತೆಗೆದುಕೊಂಡಾಗ ಜ್ವರ ಬರುತ್ತೆ, ಶೀತ ಬರುತ್ತೆ, ನೋವಾಗುತ್ತೆ, ಇದಕ್ಕೋಸ್ಕರ ಅನೇಕ ಜನರು ಲಸಿಕೆಯಿಂದ ಹಿಂದೆ ಹೋಗಿದ್ರು. ಈಗಲೂ ಕೂಡ ಕೆಲವರಲ್ಲಿ ಭಯ ಏನು ಅಂತ ಹೇಳಿದ್ರೆ, ಲಸಿಕೆ ತೆಗೆದುಕೊಂಡ ನಂತರ ಶೀತ ಜ್ವರ ಬರುತ್ತೆ, ಇದು ಕೂಡ ಕೊರೋನಾ ಅನ್ನುವಂತಹ ಒಂದು ಸೋಂಕು ಏನಿದೆ ಅದಕ್ಕೇನೆ ಹೋಲಿಕೆ ಆಗಿರುವಂತಹ ಲಕ್ಷಣಗಳು ಬರುತ್ತೆ. ಈ ಒಂದು ಭಯ ಆತಂಕ ಕೂಡ ಜನರಲ್ಲಿ ಇದೆ. ಸೊ ಏನ್ ಹೇಳ್ತಾರೆ? ಇದರಲ್ಲಿ ನಾವು ಯಾವುದೇ ಲಸಿಕೆಗೆ ಅಡ್ವರ್ಸ್ ಇವೆಂಟ್ ಫಾಲೋಯಿಂಗ್ ಇಮ್ಯುನೈಸೇಷನ್ ಅಂತ ಇದ್ದೇ ಇದೆ. ಅದು ಬರೀ ಈ ಕೊರೋನಾ ಲಸಿಕೆಗೆ, ಕೋವಿಡ್, ಈಗ ನಾವು ಮಕ್ಕಳಿಗೆ ಹಲವಾರು BCG ಇಂದ ಹಿಡಿದು DPT, ಪೆಂಟಾವ್ಯಾಲೆಂಟ್, ರೋಟಾ ವೈರಸ್ ಇದೆಲ್ಲ ಕೊಡ್ತಾ ಇದ್ವಿ. ಮೀಸಲ್ಸ್ ರುಬೆಲ್ಲಾ ಅಂತ ಏನಿದೆ ಅದಕ್ಕೂ ಕೂಡ ನಾವು ಏನು ಹೇಳ್ತೇವೆ, ಕರ್ಕೊಂಡು ಬರುವಂಥ ಹೆತ್ತವರು ಪೋಷಕರಿಗೆ ಒಂದು ಪ್ಯಾರಾಸಿಟಮಾಲ್ ಸಿರಪ್ ಅನ್ನು ಕೊಟ್ಟಿರ್ತೇವೆ. ಯಾರಿಗೆ ಮಕ್ಕಳಿಗೆ ಇಂಜೆಕ್ಷನ್ ಹಾಕಿದಾಗ ಕೂಡ ದಯವಿಟ್ಟು ಇದನ್ನು ಮನೆಗೆ ಹೋದ ಕೂಡಲೇ ಜ್ವರ ಬರಲಿ ಬರದೇ ಇರಲಿ ಇದನ್ನ ಮಕ್ಕಳಿಗೆ ಆ ಪ್ರಮಾಣದಲ್ಲಿ ಕೊಡಿಸಿ ಅಂತ ಹೇಳ್ತಾ ಇರ್ತೇವೆ. ಇದೆಲ್ಲ ಬರ್ತದೆ, ಬಂದ್ರೆ ಒಳ್ಳೇದು ಅಂತ ನನ್ನ ಭಾವನೆ. ಸ್ವಲ್ಪ ತಲೆನೋವು, ಜ್ವರ ಏನಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಕೊಟ್ಟಂತಹ ವ್ಯಾಕ್ಸಿನ್ ಆಕ್ಷನ್ ಆಗ್ತಾ ಇದೆ. ಅದು ನಮ್ಮ ಸೆಲ್ಸ್ ಏನಿದೆ, ಆಂಟಿಬಾಡೀಸ್ ಏನಿದೆ, ಅದು ಇದರ ವಿರುದ್ಧ ಹೋರಾಡಲಿಕ್ಕೆ ರೆಡಿ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಒಂದು ಏನು ಅಂದಂತೂ ಪ್ರಾಣ ಹೋಗುವಂಥದ್ದು ಏನೂ ಪ್ರಾಬ್ಲಮ್ ಬರುವುದಿಲ್ಲ. ಸಾಮಾನ್ಯ ಜ್ವರ, ತಲೆನೋವು, ಮೈಕೈ ನೋವು. ಅದಕ್ಕಾಗಿ ನಾವು ನಮ್ಮ ಸೆಂಟರ್ಗಳು ಏನು ಮಾಡ್ತಾ ಹೇಳಿದ್ವಿ, 2 ಪ್ಯಾರಾಸಿಟಮಾಲ್ ಮಾತ್ರೆಗಳನ್ನು ವ್ಯಾಕ್ಸಿನ್ ಆದ ಕೂಡಲೇ ಅವರಿಗೆ ಹೇಳಿ ಕೊಡ್ತಾ ಇದ್ದೇವೆ. ಈ ತರ ಲಕ್ಷಣಗಳು ಬರಬಹುದು 6 ರಿಂದ 8 ಗಂಟೆಯ ನಂತರ. 6 ರಿಂದ 8 ಗಂಟೆ ನಂತರ ವ್ಯಾಕ್ಸಿನ್ ಕೊಟ್ಟ 6 to 8 hours ಅಲ್ಲಿ ನಮಗೆ ಪ್ರಾಕ್ಟಿಕಲ್ ಆಗಿ ತಿಳಿದುಕೊಂಡು ಬಂದಿರುವಂಥದ್ದು. 6 ರಿಂದ 8 ಗಂಟೆ. ಸೊ ನೀವು 8 ಗಂಟೆಯ ಮೇಲೆ ಊಟ ಮಾಡಿ ತಗೊಳ್ಳಿ, ಏನಾದರೂ ಫುಡ್ ತಗೊಳ್ಳಿ ಅಂತೇಳಿ. ಬೆಳಿಗ್ಗೆ ತಗೊಂಡ್ರೆ ಮಧ್ಯಾಹ್ನ ತಗೊಳ್ಳಿ, ಅಥವಾ ಮಧ್ಯಾಹ್ನ ಡೋಸ್ ತಗೊಂಡಿದ್ರೆ ರಾತ್ರಿ ಊಟ ಮಾಡಿ ತಗೊಳ್ಳಿ ಎಂದು. ನಿಮಗೆ ಈ ಅನುಭವ ಏನೂ ಆಗುವುದೇ ಇಲ್ಲ. ಯು ಕ್ಯಾನ್ ಬಿ ಕಂಫರ್ಟೇಬಲ್. ಓಕೆ, ಇದು ಎಲ್ಲರಿಗೆ ಆಗುವಂತದ್ದಲ್ಲ, ಇಲ್ಲ, ಕೆಲವರಿಗೆ ಮಾತ್ರ. 25 to 30% of people have got such symptoms after vaccination. ಓಕೆ, ಕರೆಕ್ಟ್. ಈಗ ತಾವು 2 ಡೋಸ್ ಪ್ಯಾರಾಸಿಟಮಾಲ್ ಕೊಡ್ತೀರಾ ಅಂತ ಬಂದಾಗ
ಸೊ ತದನಂತರ ಅಂದ್ರೆ ಎಷ್ಟು 2 ದಿನಗಳ ಕಾಲ ಅವರು ಈ ರೋಗ ಲಕ್ಷಣಗಳಲ್ಲಿ ಇರಬಹುದು, ತದನಂತರ ಗುಣಮುಖ ಆಗ್ತಾರೆ ಅಲ್ವಾ ಸರ್? ಬೆಡ್ ರಿಡನ್ ಅಂತ ಇಲ್ಲ ಗೊತ್ತಾಯ್ತು ಅಂದ್ರೆ ಭಯ ಇದೆ. ಎಲ್ಲೋ ಒಂದ್ ಕಡೆ ಕೊರೋನಾ ಅಂತ ಬಂದಾಗ ಸಿಂಪ್ಟಮ್ಸ್ ಬಂತು ಅಂತ ಇನ್ನೊಂದು ಕಡೆ ಭಯ ಬರುತ್ತೆ. ಸೊ ನಂಗೆ ಅನೇಕ ಜನ ಹೇಳಿರುವಂತಹ ವಿಚಾರ. ಎಸ್ ಸರ್. ಡಾಕ್ಟರ್ ತುಫೇಲ್ ಸರ್, ಕೊನೆಯದಾಗಿ ಜನತೆಗೆ ತಮ್ಮ ಸಂದೇಶ ಅಂಡ್ ಆಪ್ಗಳ ಬಗ್ಗೆ ಕೊನೆಯದಾಗಿ ತಮ್ಮ ಒಂದು ಸಂದೇಶ ಸರ್. ಈಸಿ ಇದೆ, ಆ್ಯಪ್ ತುಂಬ ಈಸಿ ಇದೆ. ಎಲ್ಲರೂ ಸ್ವಲ್ಪ ಭಯವಿಟ್ಟಿದ್ದಾರೆ ಹೇಗೆ ರಿಜಿಸ್ಟರ್ ಮಾಡೋದು, ಹೇಗೆ ನಾವು ತಗೊಳ್ಳೋದು. 45 ಇಯರ್ಸ್ ಅಬವ್ ಯಾರಿಗೆ ಗೊತ್ತಿಲ್ಲ ಏನು ಕಂಪ್ಯೂಟರ್ ಯೂಸ್ ಮಾಡಲಿಕ್ಕೆ, ಇಲ್ಲದಿದ್ದರೆ ಮೊಬೈಲ್ ಯೂಸ್ ಮಾಡಲಿಕ್ಕೆ ಭಯಪಡಿಸಬೇಡಿ. ಯಾಕೆಂದರೆ ಜಸ್ಟ್ ಫಾರ್ ಶಾರ್ಟ್ ವೈಲ್ ವಿ ಹ್ಯಾವ್ ಸ್ಟಾಪ್ಡ್ ಆನ್ ಸೈಟ್ ರಿಜಿಸ್ಟ್ರೇಷನ್. ವ್ಯಾಕ್ಸಿನ್ ಶಾರ್ಟೇಜ್ ಕಾರಣ ಮಾಡಿದ ಅಷ್ಟೇ, ಬೇರೆ ಏನು ಕಾರಣ ಇಲ್ಲ. ಒಂದು ಸತಿ ನಮಗೆ ವ್ಯಾಕ್ಸಿನ್ ಸ್ಟಾಕ್ ಬಂದ ಮೇಲೆ ವಿ ವಿಲ್ ರೆಸ್ಯೂಮ್ ಆನ್ ಸೈಟ್ ರಿಜಿಸ್ಟ್ರೇಷನ್. ಅಂದರೆ ನೀವು ID ಕಾರ್ಡ್ ವ್ಯಾಕ್ಸಿನೇಷನ್ ಸೆಂಟರ್ಗೆ ತಗೊಂಡು ಬನ್ನಿ, ಅಲ್ಲಿಯೇ ರಿಜಿಸ್ಟರ್ ಮಾಡಿ ಕೊಡ್ತೇವೆ. ಈಗಲ್ಲ, ಜಸ್ಟ್ ಆಫ್ಟರ್ couple of maybe 1 week or so. ಸದ್ಯಕ್ಕೆ ಪ್ಲೀಸ್ ಸ್ಟಿಕ್ ಟು ಆನ್ಲೈನ್ ರಿಜಿಸ್ಟ್ರೇಷನ್, ಈಸಿಯೆಸ್ಟ್ ಅಂಡ್ ಸೇಫೆಸ್ಟ್ ಫಾರ್ ಫಸ್ಟ್ ಡೋಸ್. ಸೆಕೆಂಡ್ ಡೋಸ್ ವಾಕ್ ಇನ್ಗೆ ಬರ್ಬೋದು. ಕೋವಿನ್ ಆ್ಯಪ್ಗೆ ಹೋಗಿ, ಕೋವಿನ್ ಆ್ಯಪಲ್ಲಿ ರಿಜಿಸ್ಟರ್ ಯುವರ್ ಸೆಲ್ಫ್ ಅಂತ ಬಟನ್ ಇದೆ, ಅಲ್ಲಿ ಒಂದು ಆಪ್ಷನ್ ಇದೆ, ಅದಕ್ಕೆ ಕ್ಲಿಕ್ ಮಾಡಿ ನಿಮ್ದು ಮೊಬೈಲ್ ನಂಬರ್ ಹಾಕಿ, OTP ಅನ್ನು ಹಾಕಿ ರಿಜಿಸ್ಟರ್ ಮಾಡಿ ವಿತ್ ಒನ್ ಅಥೆಂಟಿಕ್ ಏನು ID ಕಾರ್ಡ್ ಆ್ಯಂಡ್ ಬುಕ್ ಯುವರ್ ಅಪಾಯಿಂಟ್ಮೆಂಟ್ ಫಾರ್ ಫಸ್ಟ್ ಡೋಸ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಬ್ಯೂಟಿಫುಲ್, ವೆರಿ ಇನ್ಫಾರ್ಮೇಟಿವ್ ಆಗಿರುವಂತಹ ಕಾರ್ಯಕ್ರಮ, ತುಂಬ ಒಳ್ಳೆಯ ಪ್ರಮುಖವಾಗಿರುವಂತಹ ಅಂಶಗಳನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ದಟ್ ಸರ್. ಕೊನೆಯದಾಗಿ ಸರ್ ತಮ್ಮ ಸಂದೇಶ. ಎಸ್ ಸರ್. ಈಗ ವ್ಯಾಕ್ಸಿನೇಷನ್ ಒಂದೇ ರಾಮಬಾಣ ಅಂತ ನಾನು ಹೇಳಬೇಕಾಗುತ್ತೆ. ಆದರೂ ಕೂಡ 2ನೇ ವೇವ್ ಏನು ಬಂದಿದೆ ಇದನ್ನು ತಡಿಲಿಕ್ಕಾಗಿ ವ್ಯಾಕ್ಸಿನೇಷನ್ ಅಲ್ಲ ಅಂತಲೂ ತಿಳ್ಕೊಳ್ಬೇಕಾಗತ್ತೆ. ಇದು ಹಲವಾರು 2 ಡೋಸ್ ಆಗಬೇಕು. 2 ಡೋಸ್ ಆದ ಮೇಲೆ 15 ದಿನ ಬೇಕು ನಮ್ಮಲ್ಲಿ ಅತ್ಯಂತ ಮೇಲ್ಮಟ್ಟದ ಆಂಟಿಬಾಡೀಸ್ ನಮ್ಮಲ್ಲಿ ಬರಲಿಕ್ಕೆ. ಸೊ ಅಷ್ಟರವರೆಗೆ ದಯವಿಟ್ಟು ವ್ಯಾಕ್ಸಿನ್ ತಗೊಂಡಿದ್ದೇನೆ, ನಾನು ಎಲ್ಲೆಲ್ಲಿ ಓಡಾಡ್ಬೋದು, ನನಗೆ ಮಾಸ್ಕಿನ ಅಗತ್ಯ ಇಲ್ಲ, ನಾನು ಹ್ಯಾಂಡ್ ಸ್ಯಾನಿಟೈಸರ್ ಉಪಯೋಗಿಸೋದು ಬೇಡ, ಅಥವಾ ನನಗೆ ಗ್ಯಾದರಿಂಗಿಗೆ ನಾನು ಎಲ್ಲ ಕಡೆ ಹೋಗ್ಬೋದು ಅಂತ ದಯವಿಟ್ಟು ತಪ್ಪು ತಿಳುವಳಿಕೆ ಬೇಡ ನಿಮ್ಮಲ್ಲಿ. ನೀವು ಅದನ್ನು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಏನಿದೆ, ಮಾಸ್ಕ್ ಧರಿಸುವಂಥದ್ದು, ಹ್ಯಾಂಡ್ ಸ್ಯಾನಿಟೈಸೇಷನ್ ಉಪಯೋಗಿಸ್ಕೊಳ್ಳುವಂಥದ್ದು, ಮತ್ತು ಗ್ಯಾದರಿಂಗ್ಸಿಗೆ ಹೋಗೋದು. ಎಂಥ ಕ್ಲೋಸೆಸ್ಟು ಮದುವೆ ಇರಲಿ, ಸಮಾರಂಭ, ದಯವಿಟ್ಟು ದೂರ ಇರಿ. ಮದುವೆಗಳು ಆಗ್ತವೆ ಹೋಗ್ತವೆ, ಆದರೆ ಒಂದ್ಸಲ ಬಂದಾಗ ಪ್ರಾಣಾಪಾಯ ಏನಾದರೂ ಆದರೆ ಅದು ಇಟ್ ಈಸ್ ವೆರಿ ಲಾಸ್ ಟು ದ ಫ್ಯಾಮಿಲಿ. ಸೊ ನಮ್ಮ ಮನೆ ನಮ್ಮ ಹೊಣೆ, ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಪ್ರತಿಯೊಬ್ಬರು ಈ ಹೊಣೆಯನ್ನು ನೆನ್ಪಿಟ್ಕೊಂಡ್ರೆ ಅವರವರ ಮನೆಯನ್ನು ಅವರು ಸೇಫಾಗಿಡ್ಬೋದು. ಪ್ರತಿಯೊಬ್ಬರು ಅವರವರ ಮನೆಯನ್ನು ಸೇಫಾಗಿ ಇಟ್ಕೊಂಡ್ರೆ ನಮ್ಮ ಇಡೀ ಜಿಲ್ಲೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯ ಇರ್ಬೋದು, ಇಡೀ ದೇಶಕ್ಕೆ ಪ್ರತಿಯೊಬ್ಬರು ಇದನ್ನು ಅನುಸರಿಸಿದರೆ ಖಂಡಿತವಾಗಿಯೂ ನಾವು ಕೊರೋನಾದಿಂದ ದೂರ ಇರ್ಬೋದು. ಮತ್ತು ಇನ್ನೂ ನೆನಪಿಡಿ, 2ನೇ ಅಲೆ ಹೋದ ಕೂಡಲೇ ಮತ್ತೆ ಕೂಡ ಬರುವುದಿಲ್ಲ ಅಂತೇಳಿ. ಒಂದ್ಸಲ ವೈರಸ್ ಎಂಟ್ರಿ ಆದ ಕೂಡಲೇ ಇದೆಲ್ಲಿ ಬಿಟ್ಟು ಹೋಗುವುದಿಲ್ಲ. ಓನ್ಲಿ ಥಿಂಗ್, ನಾವು ಇಮ್ಯುನಿಟಿಯನ್ನು ಬೆಳೆಸ್ಕೊಳ್ಬೇಕು. 2 ವಿಧಾನ, ಒಂದು ವ್ಯಾಕ್ಸಿನೇಷನ್ ಅಥವಾ 80% ಆಫ್ ದ ಪೀಪಲ್ ಶುಡ್ ಗೆಟ್ ದಿಸ್ ಇನ್ಫೆಕ್ಷನ್. ಅಂದರೆ ಡೈರೆಕ್ಟ್ಲಿ, ಅಂದರೆ ನಾರ್ಮಲಿ ಬಂದರೆ ಒಂದು ಹರ್ಡ್ ಇಮ್ಯುನಿಟಿ ಅಂತ ಏನು ಹೇಳ್ತೇವೆ ನಾವು, ತುಂಬ ಜನರಿಗೆ ಬಂದರೆ ಮತ್ತೆ ಅದು ವೈರಸ್ಸಿಗೆ ಅಲ್ಲಿ ಹೋಗಲಿಕ್ಕೆ ಅದು ಆಗುವುದಿಲ್ಲ. ಸೊ 2 ಉಪಾಯ. ಸೊ ನಾವು 80% ಜನ ಬರುವಷ್ಟರವರೆಗೆ ಕಾಯೋದು ಬೇಡ. ಖಂಡಿತವಾಗಿ ಏನು ಸರ್ಕಾರ ಫ್ರೀಯಾಗಿ ವ್ಯಾಕ್ಸಿನೇಷನ್ ಕೊಡ್ತಾ ಇದೆ, ನಿಮ್ಮ ಮನೆ ಹತ್ತಿರದ ಸೆಂಟರ್ಗಳಲ್ಲಿ ಕೊಡ್ತಾ ಇದೆ, ಅದನ್ನು ದಯವಿಟ್ಟು ಉಪಯೋಗಿಸಿಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲೆಡೆ ಆರೋಗ್ಯ ಇರಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ವೆರಿ ಇನ್ಫಾರ್ಮೇಟಿವ್. ನಿಜವಾಗ್ಲೂ ಕೂಡ ಅನೇಕ ಗೊಂದಲಗಳ ಬಗ್ಗೆ ಇನ್ನಷ್ಟು ಕರೆಗಳು ಬರ್ತಾ ಇದೆ, ಆದರೆ ಸಮಯದ ಅಭಾವ ತುಂಬಾ ಇದೆ. ಆದರೆ ವೆರಿ ಇನ್ಫಾರ್ಮೇಟಿವ್, ಅಂದರೆ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಆ್ಯಂಡ್ ಏನೆಲ್ಲ ಸಮಸ್ಯೆಗಳ ಬಗ್ಗೆ ನಾವು ಯಾವ ರೀತಿ ಇರಬೇಕು, ಜೊತೆಗೆ ಅನೇಕ ಜನರ ಒಂದು ಗೊಂದಲಗಳ ಬಗ್ಗೆ ಪರಿಹಾರವನ್ನು ಕೊಟ್ಟಿದ್ದೀರಾ. ಆ್ಯಂಡ್ ಇಬ್ಬರು ಗಣ್ಯ ವ್ಯಕ್ತಿಗಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಡಾಕ್ಟರ್ ತುಫೇಲ್ ಅವರು ಕೋವಿನ್ ಆ್ಯಪ್ ನಿರ್ವಾಹಕರು, ಜೊತೆಗೆ ಡಾಕ್ಟರ್ ರಾಜೇಶ್ ಅವರು RCH ರಿಪ್ರೊಡಕ್ಟಿವ್ ಚೈಲ್ಡ್ ಹೆಲ್ತ್ ದಕ್ಷಿಣ ಕನ್ನಡ ಲಸಿಕೆ ಮೇಲ್ವಿಚಾರಕರು. ಸೊ ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಆ್ಯಂಡ್ ಹಗಲಿರುಳು ಕೆಲಸ ಮಾಡ್ತಾ ಇದ್ರೆ ತಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ಕ್ಷೇಮವಾಗಿರೋದು ನಮ್ಮ ಒಂದು ಹಾರೈಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದೇ ರೀತಿ ವೀಕ್ಷಕರು, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುವಂಥದ್ದು, ಜೀವ ಇದ್ರೆ ಜೀವನ ಅನ್ನುವಂಥದ್ದು. ಸೊ ಹಾಗಾಗಿ ಜೀವ ಇದ್ರೆ ಜೀವನ ಮಾಡ್ಬೋದು. ಜೀವನ ಮಾಡಬೇಕಂದ್ರೆ ಜೀವ ಉಳಿಬೇಕಾಗುತ್ತೆ. ನಮ್ಮವರಿಗೋಸ್ಕರ, ನಮ್ಮ ಪ್ರಾಣಕ್ಕೋಸ್ಕರ, ನಮ್ಮ ಆತ್ಮೀಯವರಿಗೋಸ್ಕರ ನಾವೆಲ್ಲರೂ ಕೂಡ ಕೊರೋನಾದ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ. ಆ್ಯಂಡ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಳೆಯಿಂದ ಟೈಟ್ ಆಗಿರುವಂತಹ ಟಫ್ ರೂಲ್ಸ್ ಇದೆ, ಪಾಲನೆ ಮಾಡೋಣ. ಕೊರೋನಾದ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಡೋಣ, ಜಯಗಳಿಸೋಣ ಅಂತ ಹೇಳ್ತಾ, ಸ್ಟೇ ಸ್ಟ್ರಾಂಗ್, ಸ್ಟೇ ಸೇಫ್ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.